ಶಕ್ತ ಅಂತ ನನಗಿದು ಗೊತ್ತಿಲ್ಲ. ಯಾಕಂದರೆ ಇದರ ತಜ್ಞನಲ್ಲ ನಾನು. ಆದರೂ ಸಹಿತ ಅನೇಕ ಸಲ ಈ ಈ ರೀತಿಯ ವಿವಾದಗಳ ಥರ ಬಂದಾಗ ನಾನು ಅದನ್ನು ಅಧ್ಯಯನ ಮಾಡಿ ಸಾಕಷ್ಟು ಒಂದಷ್ಟು ಎಷ್ಟು ನನ್ನ ಹತ್ರ ಸಾಧ್ಯವಿದೆಯೋ ಅಷ್ಟು ತಿಳ್ಕೊಂಡಿದ್ದೀನಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಆಹಾರದ ಅಂತ ಅಂದ ಕೂಡಲೇ ಇದಕ್ಕೆ ಏನಾಗಿದೆ ಅಂತಂದರೆ ಇದೊಂದು ಸಾಮಾನ್ಯ ವಿಷಯವಾಗಿರೋದ್ರಿಂದ ಇದರ ಬಗ್ಗೆ ಎಲ್ಲರೂ ಸಹಿತ ಮಾತಾಡೋರೇ ಆಗುತ್ತಾರೆ. ಈಗಾಗಲೇ ನಮ್ಮ ಡಾಕ್ಟರ್ ಅಶ್ವಥ್ ಕುಮಾರ್ ಹೇಳಿದಾಗೆ ಈ ಸೋಷಿಯಲ್ ಮೀಡಿಯಾಗಳು ಇತ್ಯರ್ಥ ಬಂದಾಗ ಅನೇಕ ತಪ್ಪು ಮಾಹಿತಿಗಳು ಇವುಗಳನ್ನೆಲ್ಲ ಪ್ರಸಾರ ಮಾಡ್ತಾ ಇರುವೆ. ಇಲ್ಲಿ ನಾನು ಹೇಳ್ತಾ ಇರೋದು ಏನೇನು ಇದೆಯೋ ಅವೆಲ್ಲವುಗಳಿಗೆ ವೈಜ್ಞಾನಿಕವಾದಂತಹ ಆಧಾರ ಇದೆ. ಸುಮ್ಮನೆ ಮೇಲ್ನೋಟಕ್ಕೆ ಹೇಳುವಂತಹ ಮಾತುಗಳು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಅವು ಎಷ್ಟರ ಮಟ್ಟಿಗೆ ಮಿಥ್ಯ ಹೇಳೋದನ್ನು ನಾವು ಒಂದು ವಿಜ್ಞಾನದ ಹೊರೆಗಲ್ಲಿಗೆ ಹಚ್ಚಿ ಅವುಗಳನ್ನು ಸಾಬೀತು ಮಾಡಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇರೋದು. ಆ ಕಾರಣದಿಂದ ಇಲ್ಲಿ ಒಂದಷ್ಟು ಸ್ಲೈಡ್ಸನ್ನು ನಾನು ತೋರಿಸ್ತೀನಿ, ಒಂದು 30 ಆದಮೇಲೆ ಅದಾದಮೇಲೆ ನಾವು ಚರ್ಚೆಯನ್ನು ಇಟ್ಕೊಳ್ಳೋಣ ಅಂತ ನನ್ನ ಒಂದು ಪ್ರಾರ್ಥನೆ. ಈಗ ಅನೇಕ ಜನ ಈಗ ಏನು ಹೇಳ್ತೀವಿ ಅಂದರೆ ನಾವು ಉಣ್ಣುವಂತಹ ಆಹಾರದಲ್ಲಿ ಎಲ್ಲೋದ್ರೂ ಸಹಿತ ಒಂದು ವಿಷ ಇದೆ, ಅದರಲ್ಲಿ ಈಗಿನ ಆಹಾರದ ಕ್ರಮದಿಂದಲೇ ಎಲ್ಲ ಕಾಯಿಗಳು ಸಹಿತ ಬರ್ತಾ ಇದ್ದಾವೆ ಅಂತ ಒಂದಷ್ಟು ಜನ ಹೇಳೋದು ನೋಡಿದ್ದೀರಿ. ಅದು ನಿಜನೂ ಒಂದಷ್ಟು ಮಟ್ಟಿಗೆ ನಿಜ. ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಇರ್ಬೋದು? ಇದ್ದ ಬದ್ದ ವಸ್ತುಗಳನ್ನೆಲ್ಲ ನಾವು ದ್ವೇಷ ಮಾಡ್ತಾ ಇದ್ದರೆ ನಮಗೇನು ಸಿಗತ್ತೆ ಹೇಳುವ ಒಂದು ಜಿಜ್ಞಾಸೆಯು ಸಹಿತ ಇದರಲ್ಲಿ ಇದ್ದೇ ಇರುತ್ತೆ. ಆ ಕಾರಣದಿಂದ ಈ ವಿಷಯವನ್ನು ಒಂದಷ್ಟು ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡುವ ಒಂದು ಅಗತ್ಯತೆ ನಿಮಗೆ ಎಲ್ಲರಿಗೂ ಇದ್ದೇ ಇದೆ. ಆ ಕಾರಣದಿಂದ ಏನು ಹೇಳ್ತಾರೆ ಅಂದರೆ ಆಹಾರದಲ್ಲಿ ಅನೇಕ ವಿಷಯಗಳ ಪ್ರಮಾಣ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇದರಿಂದ ಈ ಮನುಷ್ಯನಲ್ಲಿ ಬಂಜೆತನ ಬರುತ್ತೆ, ಮತ್ತು ಈ ಅವುಗಳಿಗೆ ಡಯಾಬಿಟಿಸು, ಕ್ಯಾನ್ಸರು, ಇದಕ್ಕೆಲ್ಲ ಸಹಿತ ಅದೇ ಕಾರಣ ಅಂತ ಹೇಳುವ ಒಂದು ಪ್ರತೀತಿ ಇದೆ. ಅದಕ್ಕೆ ಕೆಲವೊಮ್ಮೆ ಹೆಚ್ಚಿದ ರೋಗದ ಪ್ರಮಾಣಗಳು ಸಹಿತ ಕಾರಣ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಅದೊಂದೇ ಕಾರಣ ಅಲ್ಲ, ಅನೇಕ ರೀತಿಯ ಕಾರಣಗಳಿರ್ತವೆ. ಆ ಕಾರಣದಿಂದ ಬಂಜೆತನ ಬರ್ಬೋದು, ಒತ್ತಡ ಇರ್ಬೋದು, ಡಯಾಬಿಟೀಸು, BP ಇತ್ಯಾದಿ ಎಲ್ಲಕ್ಕೂ ಸಹಿತ ನಾವು ಸೇವಿಸುವಂತಹ ಆಹಾರ ಕಾರಣ ಅಂತಂದರೆ ಅದೆಲ್ಲ ತಪ್ಪಾಗುತ್ತೆ. ಯಾಕಂದರೆ ನಮ್ಮ ಜೀವನ ಕ್ರಮವೂ ಇದೆ. ಇತ್ತೀಚೆಗೆ ನಾವು ಮಾಡುವಂತಹ ಕೆಲಸದ ರೀತಿ, ಶಕ್ತಿಯ ಅಪವ್ಯಯ, ಇವುಗಳಲ್ಲಿ ಎಲ್ಲ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಹೊರಗೆ ಹಚ್ಚಿ ಅದನ್ನು ನಾವು ನೋಡಬೇಕಾಗುತ್ತೆ. ಆ ಕಾರಣದಿಂದ ಕೇವಲ ಒಂದು ಮುಖವನ್ನು ನಾವು ನೋಡಬಾರ್ದು, ಅನೇಕ ಮುಖಗಳನ್ನು ನೋಡ್ಬೋದು. ಈಗ ಮೊದಲನೆಯದಾಗಿ ನಾನು ಕೆಲವು ವಿಷಯಗಳ ಮೇಲೆ ಇಲ್ಲಿ ನಾನು ಬೆಳಕನ್ನು ಹರಿಸಲಿಕ್ಕೆ ಪ್ರಯತ್ನಿಸಿದ್ದೇನೆ. ಈ ಹೈಬ್ರಿಡ್ಗಳಲ್ಲಿ ಏನೂ ಸತ್ಯವಿಲ್ಲ ಅಂತ ಅನೇಕ ಜನ ಹೇಳ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿರಬಹುದು, ಫೇಸ್ಬುಕ್ಕು, ಟ್ವಿಟರ್ ಇತ್ಯಾದಿಗಳಲ್ಲಿ ದೇಸಿ ಅಥವಾ ನಾಟಿ ಬೆಳೆಗಳೇ ಬಹುಶ್ರೇಷ್ಠ, ಅದರಲ್ಲಿ ಅತ್ಯುತ್ತಮ ಪೌಷ್ಟಿಕಾಂಶ ಇದೆ ಹೇಳುವ ಒಂದು ಮಾತಿದೆ. ಅದಾದಮೇಲೆ ಹಸುಗಳಿಗೆ ಹಾರ್ಮೋನು ನೀಡಿ ಹಾಲು ಉತ್ಪಾದಿಸುವಂತೆ ಮಾಡ್ತಾರೆ ಹೇಳುವ ಒಂದು ಪ್ರತೀತಿಯೂ ಇದೆ. ಕೋಳಿಗಳು ಹೆಚ್ಚಿನ ಮೊಟ್ಟೆ ಕೊಡಲಿಕ್ಕೆ, ತೂಕ ಹೆಚ್ಚಿಸಿಕೊಡ್ಲಿಕ್ಕೆ ಹಾರ್ಮೋನ್ ನೀಡುತ್ತಾರೆ ಅಂತ ಮತ್ತೊಂದು ಪ್ರತೀತಿ ಇದೆ. ಇವು ಯಾವುದು ಸರಿಯಲ್ಲ. ಅದಾದಮೇಲೆ ಈಗ ಅಶ್ವಥ್ ಕುಮಾರ್ ಅವರು ಹೇಳಿದಾಗೆ ನಾವು ಜಾಸ್ತಿ ಒಂದು ಗಮನ ಹರಿಸಿ ಹೇಳ್ತಾ ಇರೋದು ಅಜಿನೋಮೋಟೊ ಅಥವಾ ಮೊನೋಸೋಡಿಯಂ ಗ್ಲುಟಾಮೇಟ್. ಇದರ ಒಂದು ಕಥೆಯನ್ನು ನಾವು ಕೇಳೋಣ. ಇದು ತುಂಬ ವಿಷಕಾರಿ, ಇದನ್ನು ಉಪಯೋಗಿಸಬಾರ್ದು. ಹೋಟ್ಲಿಗೆ ಹೋದಾಗೆಲ್ಲ ಇದನ್ನೆಲ್ಲ ಹಾಕ್ತಾರೆ, ಇದರಿಂದ ನಮಗೆ ಅನೇಕ ಕಾಯಿಲೆ ಬರುತ್ತೆ ಎಂಬ ಒಂದಷ್ಟು ಪ್ರತೀತಿ ಇದೆ. ಇದು ಒಂದು ಇದೆ. ಇದಾದಮೇಲೆ ಹೋಟೆಲಿನ ಖಾದ್ಯಗಳಿಗೆ ತುಂಬ ಸೋಡಾ ಹಾಕ್ತಾರೆ, ಇದರಿಂದ ಗ್ಯಾಸ್ ಆಗುತ್ತೆ, ಬೇಗ ಹೊಟ್ಟೆ ತುಂಬಿಡುತ್ತೆ, ಹಾಗೂ ದೀರ್ಘಕಾಲಿಕ ಆಹಾರದ ದುಷ್ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ಇತ್ತೀಚೆಗಷ್ಟೇ ಒಂದಷ್ಟು ಕೋಳಿ ತತ್ತಿಗಳಲ್ಲಿ ಜೀವನಿರೋಧಕಗಳ ವಿಷ ಇದೆ, ಅದು ಕ್ಯಾನ್ಸರ್ ಕಾರಕ ಅಂತ ರಾಜ್ಯದಾದ್ಯಂತ ಸುದ್ದಿ ಆಗಿಬಿಟ್ಟಿತ್ತು. ಅದು ನಂತರ ನಮ್ಮ ಆರೋಗ್ಯ ಸಚಿವರು ಬಂದು ಅದು ತಪ್ಪಾದ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯೆಲ್ಲ ಹರಡ್ತಾ ಇದೆ ಅಂದಮೇಲೆ ಒಂದು ಸ್ವಲ್ಪ ತಣ್ಣಗಾಗಿದೆ. ಮತ್ತು ನಾಟಿ ಕೋಳಿ ತತ್ತಿ ಅಥವಾ ಇದು ಫಾರ್ಮ್ ಕೋಳಿ ತತ್ತಿಗಿಂತ 100 ಪಟ್ಟಿಗೆ ಜಾಸ್ತಿ ಎನ್ನುವ ಒಂದು ಮಿಥ್ಯವೂ ಇದೆ. ಇದರಲ್ಲೂ ಸಹಿತ ಅಂತಹ ಸತ್ಯವೂ ಇಲ್ಲ. ಇದಾದಮೇಲೆ ಪಾಲಿಶ್ ಅಕ್ಕಿಗಿಂತ ನಾಟಿ ಅಕ್ಕಿ ಅಥವಾ ಕೆಂಪು ಅಕ್ಕಿ ತುಂಬ ಶ್ರೇಷ್ಠ, ಅದು ಜಾಸ್ತಿ ಪೌಷ್ಟಿಕಾಂಶಗಳನ್ನು ಹೊಂದಿದೆ ಅಂತ ಒಂದಷ್ಟು ಮಾತುಗಳಿದ್ದಾವೆ. ಆ ಪ್ರಮಾಣದಲ್ಲಿ ಅದಕ್ಕೆ ಕೊಡುವಂತಹ ಬೆಲೆಗೆ ಆ ರೀತಿಯ ಪೌಷ್ಟಿಕಾಂಶಗಳು ಏನೂ ಇಲ್ಲ. ಹಾಗಿದ್ದರೆ ಈ ಮೊದಲನೆಯದಾಗಿ ನಾವು ಈ ಕೀಟನಾಶಕ ಶೇಷಗಳ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸ್ಕೊಳ್ಳೋಣ. ಯಾವುದರಲ್ಲಿ ಜಾಸ್ತಿ ಕೀಟನಾಶಕಗಳಿರ್ತವೆ, ಯಾವುದನ್ನು ನಾವು ಹುಷಾರಿಂದ ಬಳಸಬೇಕು, ಮತ್ತು ಕೆಲವೊಮ್ಮೆ ಕೀಟನಾಶಕಗಳ ರಹಿತ ಆಹಾರವನ್ನು ನಮ್ಮ ಹತ್ರ ಈ ಸದ್ಯಕ್ಕೆ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಅದರ ಜೊತೆಗೆ ನಾವು ಹೇಗೆ ಬದುಕಬೇಕು ಅಂತ ಹೇಳೋದನ್ನು ನಾವು ಬಹಳ
ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಬೇಕಾದಂತಹ ವಿಷಯ ಇದೆ. ಭಾವನಾತ್ಮಕ ವಿಷಯಕ್ಕಿಂತ ನಾವು ಬದುಕುವ ದೈನಂದಿನ ಬದುಕಿನಲ್ಲಿ ಹೇಗೆ ಇವನ್ನೆಲ್ಲ ಅಳವಡಿಸಿಕೊಳ್ಬೋದು ಅನ್ನೋದು. ಈಗ ಕೃಷಿ ವಿಜ್ಞಾನಿಗಳು ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶಕ್ಕೆ ಹಸಿರು ಕ್ರಾಂತಿ ಬೇಕಾದಾಗ ಏನಾಗಿತ್ತು, ಅತ್ಯಂತ ದೊಡ್ಡ ಆಹಾರದ ಕ್ಷಾಮ ಇತ್ತು. ಆಗ ನಮ್ಮ ದೇಶದಲ್ಲಿ ಜನರಿಗೆ ಹಸಿವಿನಿಂದನೇ ಅನೇಕ ಜನ ಸಾಯ್ತಾ ಇದ್ರು. 1% ಜನ ಸಾಯ್ತಾ ಇದ್ರು. ಸ್ವಾತಂತ್ರ್ಯದ ನಂತರ ಅನೇಕ ವರ್ಷಗಳ ಕಾಲ ನಮ್ಮಲ್ಲಿ ಆಹಾರದ ಕೊರತೆ ಇತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸೋಮವಾರಕ್ಕೆ ಒಂದು ಉಪವಾಸ ಮಾಡಿ ಅಂತ ಕರೆ ಕೊಟ್ಟಿದ್ದು ಅನೇಕ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಆದರೆ ಆ ಕಾಲದಲ್ಲಿ ಅಷ್ಟು ಆಹಾರ ಕ್ಷಾಮ ಇದ್ದಾಗ ಏನು ಮಾಡ್ತಾರೆ ಅಂತಂದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂಥೇಳಿ ಶ್ವೇತ ಕ್ರಾಂತಿ ಮತ್ತು ಹಸಿರು ಕ್ರಾಂತಿಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಬಂದವು ಏನು ರಾಸಾಯನಿಕ ಗೊಬ್ಬರಗಳು ಇರ್ಬೋದು ಅಥವಾ ಕೀಟನಾಶಕಗಳು. ಯಾಕಂದರೆ ಜಾಸ್ತಿ ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆದಾಗ ಅವುಗಳನ್ನು ನಾಶ ಮಾಡಲಿಕ್ಕೆ ಕೀಟಗಳ ದಂಡೆ ಆಗಮಿಸುತ್ತೆ. ಮತ್ತು ಅವುಗಳನ್ನು ನಾಶ ಮಾಡದೆ ಹೋದರೆ ಮನುಷ್ಯನ ಆಹಾರಕ್ಕೆ ಅವು ಸ್ಪರ್ಧೆಯನ್ನು ಒಡ್ಡಿ ಅವು ನಮಗೆ ಸಿಗಲ್ಲ. ಹೀಗೆ ಒಂದು ಪ್ರತೀತಿ ಇದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಬೆಳೆಯುವ ಒಟ್ಟು ಆಹಾರದ 10% ಇಲಿಗಳು ನಾಶ ಮಾಡ್ತವೆ. ಇದು 10% ಅಂದರೆ ಎಷ್ಟೋ ಸಾವಿರ ಮೆಟ್ರಿಕ್ ಟನ್ ಆಹಾರ ಇರ್ಬೋದು, ಅದನ್ನು ಇಲಿಗಳು ನಾಶ ಮಾಡ್ತವೆ ಅಂತ ಒಂದು ಅಂಕಿಅಂಶ. ಅದೇ ರೀತಿ ಕೀಟಗಳು, ಏನಾದರೂ ನಾವು ಕೀಟನಾಶಕಗಳನ್ನು ಬಳಸಿದರೆ 50% ಆಹಾರವನ್ನು ಇವು ಧ್ವಂಸ ಮಾಡ್ತವೆ. ಇಲ್ಲೇ ಹೋದರೆ ಅವು ಮೊಳಕೆ ಆಗಲಿಕ್ಕೆ ಬಿಡಲ್ಲ, ಅಥವಾ ಮೊಳಕೆ ಆದರೂ ಸಹಿತ ಅವು ಎಳೆಯ ರೀತಿಯಲ್ಲಿ ತಿಂದು ಹಾಕಿಬಿಡ್ತವೆ. ಅದಾದ ನಂತರ ಅವಳಿಗೆ ಎಲೆಗಳಿಗೆ ರೋಗ ಬರುತ್ತೆ, ಅವುಗಳ ಕಾಂಡಗಳಿಗೆ ರೋಗ ಬರುತ್ತೆ, ಕಾಯಿಗಳಿಗೆ ರೋಗ ಬರುತ್ತೆ. ಇದೆಲ್ಲರಿಗೂ ಗೊತ್ತೇ ಇದೆ. ಹಾಗಿದ್ದಾಗ ಈ ಆಹಾರಗಳನ್ನು ಬೆಳಿಬೇಕಾದ್ರೆ, ಈ ರೀತಿಯ ಖಾದ್ಯಗಳನ್ನು ಬೆಳಿಬೇಕಾದ್ರೆ ವಿಜ್ಞಾನಿಗಳೇನು ಮಾಡಿದರು ಅಂತಂದರೆ, ಒಂದಿಷ್ಟು ಕೀಟನಾಶಕಗಳನ್ನು ಬಳಸಬೇಕು ನೀವು ಅಂತ. ವಿಜ್ಞಾನಿಗಳು ಹೇಳಿದ್ದು 1 ಲೀಟರ್ ನೀರಿಗೆ ಎಷ್ಟು ಹಾಕಬೇಕು ಮತ್ತು ಅದನ್ನು ಹೇಗೆ ಬಳಸಬೇಕು, ಅದನ್ನು ಸಾಕಷ್ಟು ಎಚ್ಚರಿಕೆಯಿಂದ ಬಳಸಬೇಕು ಅಂತೇಳಿ ಬಾಟ್ಲಿಗಳ ಮೇಲೆಲ್ಲ ಬರೆದಿರ್ತಾರೆ. ಆದರೆ ಈ ಅತ್ಯಂತ ವಿಷಕಾರಿ ಕೀಟನಾಶಕಗಳು ಅತ್ಯಂತ ಸಾಮಾನ್ಯ ರೈತರ ಕೈಗೆ ಸಿಕ್ಕು ಏನಾಗಿದೆ, ಇವತ್ತು ಆಹಾರದಲ್ಲಿ ಅವುಗಳ ಒಂದು ಅಂಶ ಅಥವಾ ಶೇಷ ಏನಿದೆ ಅದು ಬರ್ತಾ ಇದೆ. ಆದರೆ ಇದಕ್ಕೆ ನಾವು ನಮ್ಮ ರೈತರಿಗೆ ಒಂದು ತರಬೇತಿಯನ್ನು ಕೊಟ್ಟುಬಿಟ್ಟು ಕೀಟನಾಶಕಗಳನ್ನು ಹೇಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಮತ್ತು ಬಳಸುವುದಾದರೆ ಹೇಗೆ ಬಳಸಬೇಕು ಎಂಬ ಒಂದು ಅವರಿಗೆ ತರಬೇತಿಯನ್ನು ಕೊಡಬೇಕೇ ವಿನಃ ಈ ಕೀಟನಾಶಕಗಳೇ ಅತ್ಯಂತ ದುಷ್ಟ ಸಂಶೋಧನೆಗಳು ಅಂಥೇಳಿ ಅನೇಕ ಸಲ ನಾವು ಇದನ್ನು ಬೊಬ್ಬಿರಿಯೋದನ್ನು ನಾವು ನೋಡಿದ್ದೀವಿ. ಆದರೆ ಈ ಕಾಲದಲ್ಲಿ ನಮ್ಮ ಪ್ರಪಂಚದಲ್ಲಿ ಈಗ ಅತ್ಯಂತ ಜನಸಂಖ್ಯೆ ಜಾಸ್ತಿ ಇದ್ದಾಗ ಕೀಟನಾಶಕಗಳು ಮತ್ತು ರಾಸಾಯನಿಕ ಬಳಕೆಗಳನ್ನು ನಾವು ಇದಕ್ಕಿದ್ದ ಹಾಗೆ ನಿಲ್ಲಿಸಲಿಕ್ಕೆ ಸಾವಯವ ಕೃಷಿ ಹತ್ರ ಬಟ್ಟು ಮಾಡುವಂತಹ ತೆರಳುವ ಸ್ಥಿತಿಯಲ್ಲಿ ನಮ್ಮ ದೇಶ ಇಲ್ಲ. ಅಷ್ಟು ನಾವು ಆಹಾರ ಸ್ವತಂತ್ರರು ಆಗಿಲ್ಲ ಮತ್ತು ಅಷ್ಟು ವಿಸ್ತಾರವಾದ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಹಾರವನ್ನು ಬೆಳೆಯುವಂತಹ ನಮ್ಮಲ್ಲಿ ಕೃಷಿ ಭೂಮಿಗಳು ಸಹಿತ ಅಷ್ಟೆಲ್ಲ ಇಲ್ಲ. 140 ಕೋಟಿ ಜನಸಂಖ್ಯೆಯಿಂದ ಬೃಹತ್ ಜನಸಂಖ್ಯೆ ನಮ್ಮ ದೇಶದಲ್ಲಿ ಎಲ್ಲರ ಹೊಟ್ಟೆ ತುಂಬಿಸಲಿಕ್ಕೆ ಸದ್ಯಕ್ಕೆ ಆಹಾರ ಪದಾರ್ಥಗಳ ಬೆಳೆಗೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆ ಅನಿವಾರ್ಯ. ಎಲ್ಲಿವರೆಗೆ ಅಂತ ಹೇಳಿದರೆ, ಈ ಸದ್ಯ ಭಾರತ ಸರ್ಕಾರ ಏನು ಹೇಳಿದೆ ಅಂದರೆ, ಹೌದು ನಾವು ನೈಸರ್ಗಿಕ ಕೃಷಿ ಹತ್ರ ನಾವು ಮಾಡಲೇಬೇಕು, ಆದರೆ ಸದ್ಯಕ್ಕೆ ಈ ಒಂದು 3 ವರ್ಷಗಳ ತನಕ ಕೇವಲ 2% ಇದನ್ನು ಮೀರಬಾರದು ಅಂತ ಭಾರತ ಸರ್ಕಾರ ಒಂದಷ್ಟು ಚಿಂತನೆಯನ್ನು ನಡೆಸಿದೆ. ಅಂದರೆ ಅವರ ಒಂದು ಭಾರತ ಸರ್ಕಾರದ ಕೃಷಿ ಇಲಾಖೆಯ ಒಂದು ಜಾಲತಾಣದಲ್ಲಿ ನಾವು ನೋಡಿದಾಗ ಕೇವಲ ಅವರೊಂದು ಕಾಷನ್ ಕೊಡ್ತಾರೆ, ಅಂದರೆ 2%ಗಿಂತ ಜಾಸ್ತಿ ಆಗಬಾರ್ದು ಅಂತ. ಯಾಕಂದರೆ ಶ್ರೀಲಂಕಾದಲ್ಲಿ ನಮಗೆ ಗೊತ್ತಿದೆ ಇವತ್ತು ಆಹಾರದ ಕೊರತೆ ಹೇಗಾಯಿತು. ಇದಕ್ಕಿದ್ದ ಹಾಗೆ ಆಹಾರ ಕೊರತೆ ಆಗಿಬಿಟ್ಟು ಅಲ್ಲಿ ಇದಕ್ಕಿದ್ದ ಹಾಗೆ ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ಅಲ್ಲಿನ ಆಡಳಿತಗಾರರು ನಿರ್ಧರಿಸಿದಾಗ ಎಲ್ಲ ಆಮದುಗಳನ್ನು ಇದ್ದಿದ್ದಾಗೆ ನಿಲ್ಲಿಸಿಬಿಟ್ರು. ಆಗ ಆಹಾರ ಕ್ಷಾಮ ಉಂಟಾಗಿಬಿಟ್ಟು ನಂತರ ಅದರ ಪತನವೇ ಆಗೋಯ್ತು ಆ ಸರ್ಕಾರದ್ದು. ಮತ್ತು ಜನರು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಬಡತನವನ್ನು ಅವರು ಅನುಭವಿಸಿರುವ ಒಂದು ಕಥೆಯು ನಮ್ಮ ಮುಂದೆಯೇ ಇದೆ. ಹಾಗಿದ್ರೆ ಖಂಡಿತ ನಮಗೆ ಇದು ರಾಸಾಯನಿಕ ರಹಿತ ಆಹಾರ ಬೇಕು. ಅದಕ್ಕೆ ನಿಧಾನವಾಗಿ ನಾವು ಹೋಗಬೇಕು. ಮತ್ತು ಈಗ ಈ ಕೀಟನಾಶಕಗಳು ಮನುಷ್ಯನ ಆಹಾರವನ್ನು ಬೆಳೆಯಲಿಕ್ಕೆ ಸಹಕಾರಿಯೇ ಹೊರತು ವಿಜ್ಞಾನದ ಒಂದು ಆವಿಷ್ಕಾರಗಳು. ವಿಜ್ಞಾನದ ಯಾವುದೇ ಆವಿಷ್ಕಾರಗಳು ಮನುಷ್ಯನ ಜೀವನವನ್ನು ಸರಳ ಮಾಡುವತ್ರನೇ ಇದ್ದಾವೆ. ಆದರೆ ಅವುಗಳ ಸಾಧಕ ಬಾಧಕಗಳನ್ನು ನಾವು ತಿಳಿದುಬಿಟ್ಟು ಮಾಡಬೇಕು. ಈಗ ವಿಷಯಕ್ಕೆ ಬರಬೇಕಂದ್ರೆ, ಮಾರುಕಟ್ಟೆಯಲ್ಲಿ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಯಾವ ವಸ್ತುವಿಗೆ ಕೀಟನಾಶಕಗಳ ಲೇಪನ ಆಗುತ್ತೆ ಅಂತಂದರೆ ತರಕಾರಿಗಳಿಗೆ. ಯಾಕಂದರೆ ತರಕಾರಿಗಳನ್ನು
ಈ ನೇರವಾಗಿ ಕೀಟನಾಶಕಗಳು ಅದನ್ನ ಕೆಲವೊಮ್ಮೆ ಅದ್ದಿದ ಹಾಗೆ ಆಗುತ್ತೆ. ಆದರೆ ಉದಾಹರಣೆ ಕೆಲವೊಂದು ಈಗ ಭತ್ತ ಅಥವಾ ರಾಗಿ ಇತ್ಯಾದಿಗಳಿಗೆ ಅವು ಆಹಾರ ಧಾನ್ಯಗಳಾಗಿರುತ್ತಿದ್ದು ಹೊರಗಡೆ ಕೆಲವೊಮ್ಮೆ ಸಿಪ್ಪೆ ಇರುತ್ತೆ. ನಾವು ಮಿಲ್ಲಲ್ಲಿ ಹೋದಾಗ ಆ ಸಿಪ್ಪೆಯ ಸಮೇತ ಒಂದಿಷ್ಟು ಹೋಗ್ಬೋದು. ಮತ್ತೆ ಅನೇಕ ಕೀಟನಾಶಕಗಳು ಈ ಹೊರಗಿನ ಸಿಪ್ಪೆಯನ್ನು ಭೇದಿಸಿ ಒಳಗಡೆ ಹೋಗುವಷ್ಟು ಅವುಗಳಿಗೆ ರಾಸಾಯನಿಕ ಪ್ರಬಲವಾಗಿ ಇರುವುದಿಲ್ಲ. ಆ ಕಾರಣದಿಂದ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಈ ಕ್ರಮದಿಂದ ಭತ್ತ ಇರ್ಬೋದು ಅಥವಾ ಜೋಳ ಇರ್ಬೋದು ಇತ್ಯಾದಿಗಳಿಗೆ ನಾವು ಈ ಅದರ ಹೊರಗಡೆ ಒಂದು ಕವರ್ ಬೇರೆ ಇರುತ್ತೆ. ಆ ಕಾರಣದಿಂದ ಈ ಕೀಟನಾಶಕಗಳು ನೇರವಾಗಿ ಈ ಬೀಜದ ಮೇಲೆ ಬೀಳುವುದು ಇರ್ಬೋದು ಮತ್ತು ಅವುಗಳನ್ನು ತೂರಿಸಿಕೊಂಡು ಹೋಗುವಂತಹ ಒಂದು ಚೈತನ್ಯ ಅವುಗಳಿಗೆ ಇರುವುದಿಲ್ಲ. ಮತ್ತು ಈ ಆರ್ಗನೋಫಾಸ್ಫರಸ್ ಕಾಂಪೌಂಡ್ಸ್ ಅಂತ ಬಹಳ ವ್ಯಾಪಕವಾಗಿ ಬಳಸಲ್ಪಡುವಂತಹ ಕೀಟನಾಶಕಗಳು ಸೂರ್ಯನ ಬೆಳಕಿಗೆ ಕೇವಲ 2ರಿಂದ 3 ದಿವಸ ಬಿದ್ದುಬಿಟ್ರೆ ಅವುಗಳ ಶೇಷ ಬಹಳ ಕಡಿಮೆ ಆಗುತ್ತೆ. ಆದರೆ ಆರ್ಗನೋಕ್ಲೋರಿನ್ ಕಾಂಪೌಂಡ್ಸ್ ಎಂಬ ಈ BHC ಇರ್ಬೋದು, DDT ಇರ್ಬೋದು, ಇವುಗಳು ಮಾತ್ರ 12 ವರ್ಷಗಳ ಕಾಲ ಪ್ರಕೃತಿಯಲ್ಲಿ ಇರ್ತವೆ. ಅದಕ್ಕಾಗಿ ಸರ್ಕಾರ ಏನು ಮಾಡಿದೆ ಅಂತಂದರೆ ಇವುಗಳನ್ನೆಲ್ಲ ಬ್ಯಾನ್ ಮಾಡಿದೆ. ಸದ್ಯ ಇರುವವು ಸಿಂಥೆಟಿಕ್ ಪೈರಿಥ್ರಾಯ್ಡ್ಸ್ ಎಂಬವು, ಅವು ಬಹಳ ಬೇಗ ಡಿಸಿಂಟಿಗ್ರೇಷನ್ ಆಗುವಂಥ ಸ್ವಭಾವ ಇದೆ. ಹಾಗಿದ್ರೆ ಮಾರುಕಟ್ಟೆಯಲ್ಲಿ ತರಕಾರಿಗಳು ಇವು ಮತ್ತು ದ್ರಾಕ್ಷಿ ಹಣ್ಣುಗಳು, ಇವು ಟೊಮೆಟೊ, ಕ್ಯಾಬೇಜ್, ಬದನೆಕಾಯಿ, ದೊಡ್ಡ ಮೆಣಸು ಅಥವಾ ಕ್ಯಾಪ್ಸಿಕಮ್ ಅಥವಾ ನಾವು ಏನು ಖುಷಿಯಿಂದ ತಿಂತೀವಿ ಅದು, ಮತ್ತು ಆಲೂಗಡ್ಡೆ, ಕೆಲವೊಮ್ಮೆ ಆಲೂಗಡ್ಡೆ ಈ ಕೊರಕ ಹುಳುಗಳು ಏನಿರ್ತವೆ ಅವುಗಳನ್ನು ಮಾಡಲಿಕ್ಕೆ ಹೂಕೋಸಿನಲ್ಲಿ ಅತ್ಯಂತ ಜಾಸ್ತಿ ಪ್ರಮಾಣದ ವಿಷ ಇರುತ್ತೆ ಅಥವಾ ಅವುಗಳಿಗೆ ಔಷಧಿ ನೋಡಿದ್ದಾರೆ. ದ್ರಾಕ್ಷಿಯನ್ನು ಬೆಳಿಬೇಕಾದ್ರೆ ಅದಕ್ಕೆ ಅತ್ಯಂತ ಸಿಹಿಯಾಗಿರೋದ್ರಿಂದ ಕೀಟಗಳ ಬಾಧೆಯು ಅಷ್ಟೇ ಜಾಸ್ತಿ. ಕಾರಣ ಅವುಗಳಿಗೆ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ರೈತರಿಂದ ಕೀಟನಾಶಕ ಉಪಯೋಗ ಆಗುತ್ತೆ. ಹಾಗಿದ್ರೆ ನಾವು ಪ್ರತಿ ದಿವಸ ತಿಂತಾ ಇರ್ತೀವಲ್ಲ, ಏನು ಮಾಡೋಣ? ಟೊಮೆಟೊ, ಕ್ಯಾಬೇಜ್, ಬದನೆಕಾಯಿ ಅಥವಾ ಈ ಮೆಣಸು ಇದನ್ನು ಉಪಯೋಗಿಸದೆ ಬದುಕುವ ನಮಗೆ ವಿಧಾನವೇ ಮರೆತು ಹೋಗ್ಬಿಟ್ಟಿದೆ. ಹಾಗಿದ್ರೆ ಪ್ರತಿ ದಿವಸವೂ ನಾವು ತಿಂತಾ ಇದ್ದೇವೆ, ಈ ರೀತಿ ವಿಷ ಹೋಗ್ತಾ ಇದೆಯಾ ಅಂತಂದರೆ ಒಂದಿಷ್ಟು ಪ್ರಮಾಣದಲ್ಲಿ ಹೌದು ಅಂತ ಹೇಳ್ಬೋದು. ಆದರೆ ಹೇಗೆ ಇವುಗಳನ್ನು ಉಪಯೋಗಿಸಬೇಕು? ಈಗ ಪರಿಸ್ಥಿತಿ ಹೀಗೆ ಇದೆ. ಉದಾಹರಣೆಗೆ ನಾವು ಡೆಲ್ಲಿ ಒಳಗಿದ್ರೆ, ಬೆಂಗಳೂರಲ್ಲಿ ಇರುವಂತಹ ಜನಕ್ಕೆ ಅನಿವಾರ್ಯ ಈ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಅನಿವಾರ್ಯ, ಅದರಲ್ಲಿ ಬದುಕಬೇಕಾಗತ್ತೆ. ನಾವು ಇಷ್ಟೇ ಬೈದು ಸಹಿತ ಅದು ನಮ್ಮ ಸುತ್ತಲೇ ಇರುವಂತಹ ವಾತಾವರಣ. ಹಾಗಿದ್ರೆ ಇವುಗಳ ಜೊತೆಗೆ ಬದುಕುವ ಒಂದು ಕಲೆಯನ್ನು ನಾವು ಕಲ್ತ್ಕೊಳ್ಬೇಕು. ಹೇಗೆ? ಈಗ ಬೇರೆ ಬೇರೆ ಕೀಟನಾಶಕಗಳ ರಾಸಾಯನಿಕ ಗುಣ ಬೇರೆ ಬೇರೆ ಇರುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ, ಆರ್ಗನೋಫಾಸ್ಫರಸ್ ಕಾಂಪೌಂಡ್ ಅಂತ ಇರ್ತವೆ, ಆರ್ಗನೋಕ್ಲೋರಿನ್ ಕಾಂಪೌಂಡ್ಸು, ಸಿಂಥೆಟಿಕ್ ಪೈರಿಥ್ರಾಯ್ಡ್ಸು ಮತ್ತು ಅನೇಕ ರೀತಿಯ ಕಳೆನಾಶಕಗಳು, ಶಿಲೀಂಧ್ರನಾಶಕಗಳು, ಹೀಗೆ ಇತ್ಯಾದಿ ಔಷಧಿಗಳನ್ನು ಬೆಳೆಯ ಸಮಯದಲ್ಲಿ ರೈತರು ಬಳಸ್ತಾರೆ. ಅವರಿಗೆ ಅದರ ಬಗ್ಗೆ ಏನೇನೂ ಅರಿವಿರುವುದಿಲ್ಲ. ಅವರಿಗೆ ಏನಾಗುತ್ತೆ ಅಂತಂದರೆ ಒಂದಿಷ್ಟು ತರಕಾರಿಯನ್ನು ಬೆಳೆದು ಬಿಟ್ಟು ಅದರಿಂದ ಒಂದು ಕಾಯಕವನ್ನು ನಡೆಸುವ ಒಂದು ಅಥವಾ ಅವರ ಬದುಕನ್ನು ನಿರ್ಮಿಸಿಕೊಳ್ಳುವ ಕನಸು ಮಾತ್ರ ಇರುತ್ತೆ ವಿನಃ ನಾನು ಬಳಸುವಂತಹ ಒಂದು ವಸ್ತು ಗ್ರಾಹಕನ ಹೊಟ್ಟೆಯನ್ನು ಸೇರಿ ಆತನ ಆರೋಗ್ಯವನ್ನು ಹಾಳು ಮಾಡುತ್ತದೆ ಎಂಬ ಒಂದು ಅರಿವು ಯಾವುದೇ ರೈತನಿಗೂ ಇಲ್ಲ. ನಾವು ಪೇಟೆಗಳಲ್ಲಿ ಎಷ್ಟೇ ಹೇಳಿದರೂ ಸಹಿತ ಗ್ರಾಮ್ಯ ಮಟ್ಟದ ರೈತರಿಗೆ ಇವು ಅಷ್ಟೊಂದು ಮನುಷ್ಯನ ಮೇಲೆ ದುಷ್ಪರಿಣಾಮ ಬೀರುತ್ತೆ ಎಂಬ ಒಂದು ಅರಿವು ಇರುವುದಿಲ್ಲ. ಆ ಕಾರಣ ನಾವೇನು ಮಾಡಬೇಕು ಅಂತಂದರೆ ಈ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದು ಹೇಳುತ್ತೆ, ಕೀಟನಾಶಕಗಳಲ್ಲಿ ಶೇಷಗಳು ಬಹಳ ಜಾಸ್ತಿ ಪ್ರಮಾಣದಲ್ಲಿ ಮನುಷ್ಯನ ಶರೀರವನ್ನು ಸೇರುವುದು ಹಸಿ ತರಕಾರಿಗಳ ಮೂಲಕ ಅನ್ನೋದು ನಿಜ ಅಷ್ಟೇ. ಇದು ಕೆಲವೊಮ್ಮೆ ಈಗ ಯಾವ ರಾಸಾಯನಿಕ ಹೇಳೋದ್ರ ಮೇಲೆ ಕ್ಯಾನ್ಸರ್ ಇರ್ಬೋದು, ಗರ್ಭಧಾರಣೆಯ ತೊಂದರೆ ಇರ್ಬೋದು, ಶ್ವಾಸಕೋಶದ ತೊಂದರೆ, ಮೂತ್ರಜನಕಾಂಗದ ತೊರೆ, ಉರಿ ಮೂತ್ರ, ನಿರಂತರ ಕೆಮ್ಮು, ಇದು ಈ ದ್ರಾಕ್ಷಿ ಹಣ್ಣನ್ನು ತಿಂದಾಗ ಒಂದಷ್ಟು ಜನಕ್ಕೆ ಆಗುತ್ತೆ. ಯಾಕಂದರೆ ಅದಕ್ಕೆ ಸಿಂಥೆಟಿಕ್ ಪೈರಿಥ್ರಾಯ್ಡ್ ಎಂಬ ರಾಸಾಯನಿಕಗಳನ್ನು ಬಳಸ್ತಾರೆ. ಅದು ಪ್ರತಿಯೊಂದು ಸಹಿತ ಎಲ್ಲವೂ ಸಹಿತ ಕ್ಯಾನ್ಸರ್ ಕಾರಕಗಳಲ್ಲ, ಎಲ್ಲವೂ ಸಹಿತ ಗರ್ಭಪಾತ ತೊಂದರೆಯನ್ನು ಮಾಡಲ್ಲ. ಎಷ್ಟು ಪ್ರಮಾಣದಲ್ಲಿ ಸೇವಿಸಿದ್ದೀವಿ, ಎಷ್ಟು ದಿವಸ ಸೇವಿಸಿದ್ದೀವಿ ಹೇಳೋದು ಬಹಳ ಮುಖ್ಯ. ಯಾಕೆಂದರೆ ಈ ಕೀಟನಾಶಕ ಶೇಷಗಳು ಬಹಳ ಕಡಿಮೆ ಪ್ರಮಾಣದಲ್ಲಿರುವುದರಿಂದ ಕೆಲವೊಮ್ಮೆ ಅವುಗಳನ್ನು ನಾವು ಬೇಯಿಸಿದಾಗ, ಇನ್ನು ಕೆಲವೊಮ್ಮೆ ಅವುಗಳನ್ನು ಸರಿಯಾಗಿ ತೊಳೆದಾಗ ಅವು ಹೋಗುತ್ತೆ. ಈಗ ಉದಾಹರಣೆಗೆ ಇಲ್ಲಿ ಮೊದಲನೆಯ ಅಂಶ, ಕೀಟನಾಶಕಗಳನ್ನು ನಮ್ಮ ತರಕಾರಿಯಿಂದ ತೆಗಿಲಿಕ್ಕೆ ಏನು ವಿಧಾನ ಇದೆ. ಇಲ್ಲಿ ಬರೆದಂತಹ ವಿಧಾನಗಳು ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು ಅಥವಾ ಭಾರತ ಸರ್ಕಾರದ ಆರೋಗ್ಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅವರ ಜಾಲತಾಣದಲ್ಲಿ ಅವರು ಸೂಚಿಸಿದಂತಹ ಕ್ರಮಗಳು. ಮೊದಲನೇದಾಗಿ ಎಲ್ಲರೂ ತರಕಾರಿಗಳನ್ನು ತೊಳಿತಾರೆ, ಸಾಮಾನ್ಯವಾಗಿ ನೇರವಾಗಿ ತಿನ್ನಲ್ಲ. ಇನ್ನು ಕೆಲವರಿಗೆ ಏನಿರುತ್ತೆ, ಹಸಿ ತರಕಾರಿ ತಿನ್ನೋಣ ಅಂತೇಳಿ ಮಾರುಕಟ್ಟೆಯಿಂದ ನೇರವಾಗಿ ತಿನ್ನುವ ಒಂದು ಅಭ್ಯಾಸ ಇರುತ್ತೆ. ಅದನ್ನು ಖಂಡಿತ ಮಾಡಬಾರ್ದು. ಈಗ ಸಿಂಥೆಟಿಕ್ ಪೈರಿಥ್ರಾಯ್ಡ್ ಅಂತ ಈಗ ಇತ್ತೀಚೆಗೆ ಬಳಸುತ್ತಿರುವ ಒಂದು ರಾಸಾಯನಿಕ, ಅನೇಕ
ಈಗ ಅತ್ಯಂತ ಕಡಿಮೆ ದರದಲ್ಲಿಯೂ ಸಹಿತ ಇದು ಸಿಗುತ್ತೆ. ಬೇಗ ಕೀಟಗಳನ್ನು ಕೊಲ್ಲುವ ಒಂದು ಸಾಮರ್ಥ್ಯ ಇರುವುದರಿಂದ ಇತ್ತೀಚೆಗೆ ಈ ಸಿಂಥೆಟಿಕ್ ಪೈರಿಥ್ರಾಯ್ಡ್ಗಳನ್ನು ಡೆಲ್ಟಾ ಮೆಥ್ರಿನ್ ಇರ್ಬೋದು, ಸೈಪರ್ ಮೆಥ್ರಿನ್ ಎಲ್ಲ ಮೆಥ್ರಿನ್ ನಮ್ಮ ಮನೆಯಲ್ಲಿ ನಾವು ಈ ಸೊಳ್ಳೆ ಬತ್ತಿಯನ್ನು ಏನು ಉಪಯೋಗಿಸ್ತೀವಿ ಅದರಲ್ಲೂ ಸಹಿತ ಸಿಂಥೆಟಿಕ್ ಪೈರಿಥ್ರಾಯ್ಡ್ಸ್ ಇರ್ತವೆ. ಇದರ ಗುಣ ಏನು ಅಂತಂದರೆ ಬಹಳ ತೀಕ್ಷ್ಣವಾಗಿರುತ್ತೆ, ಅದರಷ್ಟೇ ಬೇಗ ಅದರ ಪ್ರಮಾಣ ಅಂದರೆ ಪರಿಣಾಮ ಆಚೆ ಹೊರಟೋಗ್ಬಿಡುತ್ತೆ. ಈ ಸಿಂಥೆಟಿಕ್ ಪೈರಿಥ್ರಾಯ್ಡ್ ಕೀಟನಾಶಕಗಳು 90% ತರಕಾರಿಗಳಲ್ಲಿ ಇರ್ತವೆ. OPC ಅಥವಾ ಆರ್ಗೆನೋ ಫಾಸ್ಫರಸ್ ಕಂಪೌಂಡ್, ಮೊನೊಕ್ರೋಟೋಫಾಸ್, TIC20 ಅಂತೆಲ್ಲ ಏನೇನು ಹೇಳ್ತೀವಲ್ಲ, ಹಾಗೆ ಕ್ಲೋರ್ಫೈರಿಫಾಸ್ ಅಂತ ಏನು ಹೇಳ್ತೀವಿ, ಅವುಗಳಲ್ಲಿ ಈ OPC ಕಂಪೌಂಡ್ಸ್ ಅಥವಾ ಆರ್ಗೆನೋ ಕ್ಲೋರಿನ್ ಕಂಪೌಂಡ್ಸ್, ಅದರಲ್ಲಿ DDT ಇರ್ಬೋದು, ನೀವು ಕೇರಳದ ಕಥೆಯನ್ನು ಕೇಳಿದಿರಿ, ಹಾಗೆ BHC ಪೌಡರ್, ಅದನ್ನೆಲ್ಲದನ್ನು ಬ್ಯಾನ್ ಮಾಡಿದ್ದಾರೆ. ಆದರೆ ನಮ್ಮ ದುರ್ಭಾಗ್ಯ ಏನಂತಂದರೆ ಭಾರತದಲ್ಲಿ ಬ್ಯಾನ್ ಮಾಡಿದಂತಹ ಎಲ್ಲ ವಸ್ತುಗಳು ಸಿಗ್ತವೆ. ಆ ಕಾರಣದಿಂದ ಇವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು 75% ತರಕಾರಿಗಳನ್ನು ತೊಂದರೆ ಮಾಡುತ್ತೆ. ಬಹುತೇಕ ಕೀಟನಾಶಕಗಳ 70% ಅಂಶ 3-4 ಬಾರಿ ನೀರಿನಿಂದ ತೊಳೆಯೋದ್ರಿಂದ ಹೋಗುತ್ತದೆ ಅಂತ ಅಧ್ಯಯನ ತಿಳಿಸುತ್ತೆ. ಉದಾಹರಣೆಗೆ ಒಬ್ಬ ರೈತ ತರಕಾರಿಯನ್ನು ಮಾರುಕಟ್ಟೆಗೆ ನೇರವಾಗಿ ತೆಗೆದುಕೊಂಡು ಬರ್ತಾನೆ, ಆತ ಯಾರೂ ತೊಳೆಯೋದಿಲ್ಲ, ಅದು ಮಾತ್ರ ತಿಳ್ಕೊಳ್ಳಿ, ಯಾಕಂದರೆ ಅದೊಂದು ಹೆಚ್ಚಿನ ಕೆಲಸ. ನೇರವಾಗಿ ರೈತರು ಕಳೆನಾಶಕ ಅಥವಾ ಕೀಟನಾಶಕ ಬೆಳೆದಂಥ ಔಷಧಿಗಳನ್ನು ಮಾರುಕಟ್ಟೆಗೆ ತಂದುಬಿಡ್ತಾರೆ. ಆ ಕಾರಣದಿಂದ ಮೊದಲು ನಾವು ಸರಿಯಾದ ನೀರಿನಲ್ಲಿ ಅವುಗಳನ್ನು, ಅದು ಹರಿಯುವ ನೀರು ಅಂದರೆ ನಲ್ಲಿಯ ಕೆಳಗೆ ಅದನ್ನು ಸ್ವಲ್ಪ ಕೈಯಿಂದ ಉಜ್ಜಿ ಮಾಡಿದರೆ 95% ಕೀಟನಾಶಕಗಳು ಹೋಗ್ತವೆ ಅಂತ ಹೇಳ್ತಾರೆ. ಹಾಗಿದ್ದಾಗ ಈ ಎಲ್ಲ ಕೀಟನಾಶಕಗಳು ಅಷ್ಟೊಂದು ತೊಂದರೆ ಅಂತಂದರೆ ಈ ಫಂಗಿಸೈಡ್ಸ್ ಇತ್ಯಾದಿಗಳೆಲ್ಲ ಏನಿರ್ತವೆ ಅವುಗಳ ಮಾರ್ಜಿನ್ ಆಫ್ ಸೇಫ್ಟಿ ಅಥವಾ ಅವುಗಳ ಅಕ್ಸೆಪ್ಟೇಬಲ್ ಡೈಲಿ ಇಂಟೇಕ್ ಅಂತ ಮಾಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯವರು ಪ್ರತಿದಿನ ನಾವು ವಿಷವನ್ನು ತಂದು ತೊಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಅಕ್ಸೆಪ್ಟೇಬಲ್ ಅಂದರೆ ಪ್ರತಿ ದಿವಸ ಸೇವಿಸಬಹುದಾದ ಪ್ರಮಾಣ ಅದನ್ನು ನಿಗದಿ ಮಾಡಿದ್ದಾರೆ. ಆ ಪ್ರಮಾಣದಕ್ಕಿಂತ ಕೆಳಗೆ ಇದ್ದಾಗ ಯಾವುದೇ ಕೀಟನಾಶಕಗಳು ನಮಗೆ ತೊಂದರೆಯನ್ನು ಉಂಟು ಮಾಡಲ್ಲ. ಅಂದರೆ ಒಂದು ಕೀಟನಾಶಕ ಕ್ಯಾನ್ಸರ್ ಕಾರಕ ಆಗಬೇಕಾದ್ರೆ 30ರಿಂದ ಹಿಡಿದು 60 ದಿನ ಈ ಅಕ್ಸೆಪ್ಟೇಬಲ್ ಡೈಲಿ ಇಂಟೇಕ್, ಮತ್ತೊಂದು ಸಲ ಕೇಳಿಸ್ಕೊಳ್ಬೇಕಾಗತ್ತೆ, ಯಾಕಂದರೆ ಕೀಟನಾಶಕ ಇದೆ ಅಂತ ಮಾತ್ರಕ್ಕೆ ಅದು ತೊಂದರೆ ಮಾಡಲ್ಲ. ಅದು ಅಕ್ಸೆಪ್ಟೇಬಲ್ ಡೈಲಿ ಇಂಟೇಕ್ಗಿಂತ ಜಾಸ್ತಿ ಇದ್ದಾಗ ಅದನ್ನು ಸುಮಾರು 30ರಿಂದ ಹಿಡಿದು 90 ದಿವಸ, ಅಂದರೆ ಬೇರೆ ಬೇರೆ ರಾಸಾಯನಿಕಗಳು ಬೇರೆ ಬೇರೆ ರೀತಿಯಲ್ಲಿ ಅವು ತೊಂದರೆಯನ್ನು ಉಂಟು ಮಾಡ್ತವೆ. ಅಂದರೆ ಅಕ್ಸೆಪ್ಟೇಬಲ್ ಡೈಲಿ ಇಂಟೇಕ್ಗಿಂತ ತುಂಬ ಜಾಸ್ತಿ ಇದ್ದಾಗ. ಮತ್ತು ಎರಡನೆಯದು, ಈ ಉಪ್ಪಿನ ದ್ರಾವಣದಲ್ಲಿ ಅದ್ದೋದು ಅನೇಕ ರೀತಿಯ ರಾಸಾಯನಿಕಗಳನ್ನು ತೆಗೆಯುತ್ತದೆ ಅಂತ ಹೇಳೋದಾಗ್ತದೆ. ಒಂದಷ್ಟು ಇದ್ರ ಬಗ್ಗೆ ತದ್ವಿರುದ್ಧವಾದ ಹೇಳಿಕೆಗಳು ಸಹಿತ ಇದೆ, ಆದರೂ ಸಹಿತ ಒಂದಿಷ್ಟು ಇದಕ್ಕೆ ವೈಜ್ಞಾನಿಕ ಸಮೀಕರಣಗಳು ಸಹಿತ ಇದ್ದಾವೆ. ಈಗ ಉಪ್ಪಿನ ದ್ರಾವಣವನ್ನು ಮಾಡಬೇಕು ಅಂತಂದರೆ 2% ಅಂತ ಹೇಳ್ತಾರೆ, ಆದರೆ ಎಷ್ಟು ಪ್ರಮಾಣದಲ್ಲಿ ಅಂತಂದರೆ 1 ಅಥವಾ 2 ಅಥವಾ 3 ಚಮಚ ಉಪ್ಪನ್ನು 1 ಲೀಟರ್ ನೀರಿನಲ್ಲಿ ಹಾಕಬೇಕು. ಮತ್ತು 30 ಸೆಕೆಂಡ್, ಕೇವಲ 30 ಸೆಕೆಂಡ್ ಹತ್ತೋದ್ರಿಂದ ತಣ್ಣನೆ ನೀರಿನಿಂದ ತೊಳೆದಾಗ 80ರಿಂದ 90% ಕೀಟನಾಶಕಗಳು ಹೋಗುತ್ತವೆ ಎನ್ನುವುದು ವೈಜ್ಞಾನಿಕವಾಗಿಯೂ ಸಹಿತ ಸಿದ್ಧವಾಗಿದೆ. ಇದು ಜನರು ಮಾಡುವಂತಹ ಒಂದು ಸುಲಭವಾದ ವಿಧಾನ. ಕೇವಲ 1 ಲೀಟರ್ ನೀರಿದೆ ಅಂದರೆ ನಾವು ಎಷ್ಟು ತರಕಾರಿ ತರ್ತೀವೋ ಅದನ್ನು 1 ಲೀಟರ್ ನೀರಲ್ಲಿ ಹಾಕಿಬಿಟ್ಟು 1-2 ಚಮಚ ಉಪ್ಪು, ಜಾಸ್ತಿ ಆದರೆ ಏನು ಪ್ರಮಾಣ ತೊಂದರೆ ಇಲ್ಲ, ಯಾಕಂದರೆ ಈ ಉಪ್ಪು ಏನು ಮಾಡುತ್ತದೆ ಅಂದರೆ ಕೀಟನಾಶಕಗಳನ್ನು ಹೀರಿಕೊಳ್ಳುತ್ತದೆ ತನ್ನ ಕಡೆಗೆ. ಅದು ಗುರುತ್ವಾಕರ್ಷಣ ಬಲದಿಂದ ಈ ಕಡೆ ಅದರ ಡಿಫ್ಯೂಷನ್ ಅಂತ ಹೇಳ್ತೀವಿ, ಆ ಪ್ರಮಾಣದಿಂದ ಅದು ಏನಾಗುತ್ತೆ, ಈ ಉಪ್ಪಿನ ದ್ರಾವಣದ ಕಡೆಗೆ ಅದು ಶೇಖರವಾಗಿ ಹೋಗುತ್ತೆ. ಹಾಗೇನಾಗುತ್ತೆ ಅಂತಂದರೆ 90% ಕೀಟನಾಶಕಗಳು ಅದರಿಂದ ಹೋಗ್ತವೆ. ಇದು ಉಪ್ಪಿನ ಸಾಂದ್ರತೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಕೀಟನಾಶಕಗಳು ಬಹುತೇಕ ಅಂಶ ಆ ಕಡೆ ಆಕರ್ಷಿತ ಆಗುತ್ತದೆ. ಅಂದರೆ ಉಪ್ಪಿನಕಾಯಿ ನಾವು ಮಿಡಿ ಹಾಕಿದಾಗ ಅನೇಕ ಜನ ಮಹಿಳೆಯರಿಗೆ ಗೊತ್ತಿರುತ್ತೆ, ಅದರಲ್ಲಿರುವ ನೀರು ಹೇಗೆ ಬಸಿದು ಉಪ್ಪಿನ ಕಡೆ ಬರುತ್ತದೆಯೋ ಹಾಗೆ ಈ ಉಪ್ಪಿನ ದ್ರಾವಣದಲ್ಲಿ ಏನಾಗುತ್ತೆ ಅಂತಂದರೆ ಕೀಟನಾಶಕಗಳ ಬಹುತೇಕ ಭಾಗ ಇದು ಹೋಗುತ್ತೆ. ಇದಾದಮೇಲೆ ಈ ದ್ರಾವಣಗಳನ್ನು ಚೆಲ್ಲಬೇಕಾಗತ್ತೆ. ನಂತರ ತರಕಾರಿಗಳನ್ನ ತಣ್ಣನೆಯ ನೀರಿನಲ್ಲಿ ತೊಳೆದು ಬಿಟ್ಟರೆ ಬಹುತೇಕ ಅಂದರೆ 99% ಈ ಕೀಟನಾಶಕಗಳು ಹೋಗುತ್ತವೆ ಹೇಳೋದನ್ನು ವೈಜ್ಞಾನಿಕವಾಗಿ ಸಾಬೀತು ಮಾಡಿದ್ದಾವೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಈ ದ್ರಾಕ್ಷಿ ಇರ್ಬೋದು, ಟೊಮೆಟೊ ಇರ್ಬೋದು, ಕ್ಯಾಬೇಜ್, ಇವುಗಳಿಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಈ ಕೀಟನಾಶಕಗಳನ್ನು ಬಳಸೋದ್ರಿಂದ ಅವುಗಳನ್ನು ತಿನ್ನಬಾರ್ದು ಅಂತ ಹೇಳೋದಿಲ್ಲ. ಈ ತರಕಾರಿಗಳಿಗೆ ಈ ಎಲ್ಲ ವಿಧಾನಗಳನ್ನು ನಾವು ಸರಿಯಾಗಿ ಅನ್ವಯ ಮಾಡಿಸಿಕೊಂಡ್ರೆ ಯಾವುದೇ ಒಂದು ತೊಂದರೆ ಇಲ್ಲ. ಇದು ಕ್ಯಾನ್ಸರ್ ಬರುತ್ತೆ ಅಥವಾ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಅಂತಂದ್ರೆ, ಈಗ ನಾನು ಹೇಳಿದ್ದೀನಿ, ಸಾಮಾನ್ಯವಾಗಿ ಕ್ಯಾನ್ಸರ್ 1 ಅಥವಾ 2 ದಿವಸಕ್ಕೆ ನಾವು ಒಂದಷ್ಟು
ಕೀಟನಾಶಕ ಹೊಂದಿದ ತರಕಾರಿಗಳು ತಿಂದುಬಿಟ್ರೆ ಬರಲ್ಲ. ಸಾಮಾನ್ಯವಾಗಿ ಈಗ ಆರ್ಗ್ಯಾನಿಕ್ ಕ್ಲೋರಿನ್ ಕಾಂಪೌಂಡ್ಸ್ ಅಂತಂದರೆ ಇದನ್ನು ಸುಮಾರು 30ರಿಂದ ಹಿಡಿದು 35 ದಿನ ಅಕ್ಸೆಪ್ಟೇಬಲ್ ಡೈಲಿ ಇಂಟೆಕ್ಕಿಂತ ಮೇಲ್ ಪ್ರಮಾಣದಲ್ಲಿ ತಿನ್ನಬೇಕು. ಆಗ ಒಂದಷ್ಟು ಜೀವಕೋಶಗಳು ಕ್ಯಾನ್ಸರ್ ಕಾರಕವಾಗಿ ಪರಿವರ್ತಿತವಾಗಬಹುದು ಅಂತ ಒಂದು ಅಧ್ಯಯನ ನಡೆದಿದೆ. ಹಾಗೆಯೇ ಈ ಸಿಂಥೆಟಿಕ್ ಪ್ಯಾರಿಥ್ರಾಯ್ಡ್ಸ್ ಇದನ್ನು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಬೇಕಾಗುತ್ತೆ. ಅಂದರೆ 90 ದಿನಗಳಕ್ಕಿಂತ ಜಾಸ್ತಿ ಇದ್ದಾಗ ಇವು ಕ್ಯಾನ್ಸರನ್ನು ಉಂಟು ಮಾಡ್ತವೆ ಎಂಬ ಅಧ್ಯಯನಗಳಿದ್ದಾವೆ. ಆದರೆ ಕ್ಯಾನ್ಸರ್ ಬಂದವರೆಲ್ಲ ಈ ತರಕಾರಿಯಿಂದಲೇ ಬಂದಿದೆ ಅಂತ ಹೇಳೋಕ್ಕಾಗಲ್ಲ. ಅನೇಕ ಕಾರಣಗಳು ಅದಕ್ಕಿದ್ದಾವೆ. ಅನುವಂಶೀಯವಾಗಿ ಕ್ಯಾನ್ಸರ್ ಬರುತ್ತೆ, ಬೇರೆ ಬೇರೆ ಒತ್ತಡಗಳಿಂದ ಕ್ಯಾನ್ಸರ್ ಬರುತ್ತೆ, ಹಾಗೂ ಇನ್ನೂ ಅನೇಕ ಸಲ ಈ ಕ್ಷಕಿರಣಗಳ ಹೊಡುವಿಕೆಯಿಂದ ನೂರಾರು ಕಾರಣ ಇದೆ. ಇದರಲ್ಲಿ ಒಂದು ಕಾರಣ ಇದು ಇರಬಹುದಷ್ಟೇ. ಆಗ ಅನೇಕ ಸಲ ಹೇಳ್ತಾರೆ ಹಳ್ಳಿಗಳಲ್ಲಿರೋರಿಗೆ ಕ್ಯಾನ್ಸರ್ ಬರಲ್ಲ ಅಂತ. ಅವ್ರು ಯಾಕಂದರೆ ಸಾವಯವ ವಸ್ತುಗಳನ್ನೇ ತಿಂತಾರೆ ಅಂತ. ಹಾಗೆ ಆ ರೀತಿ ಏನೂ ಇಲ್ಲ. ಹಳ್ಳಿ ಮತ್ತು ಪಟ್ಟಣ ಎರಡೂ ಕಡೆಯಲ್ಲೂ ಸಹಿತ ಕ್ಯಾನ್ಸರ್ ಒಂದೇ ಪ್ರಮಾಣದಲ್ಲಿ ಬರುತ್ತೆ ಎಂದು ಒಂದು ಸಂಶೋಧನೆ ಸಿದ್ಧವಾಗಿದೆ. ಹಾಗಿದ್ರೆ ಕೀಟನಾಶಕ ಇರಬಹುದಂತ ಪದರವನ್ನೇ ತೆಗೆದುಹಾಕಬಹುದು. ಉದಾಹರಣೆಗೆ ಹೀರೆಕಾಯಿ ಇರ್ಬೋದು, ಬಾಳೆಕಾಯಿ ಇರ್ಬೋದು, ಸೌತೆಕಾಯಿ, ನವಿಲುಕೋಸು ಇತ್ಯಾದಿ ಸಿಪ್ಪೆ ತೆಗೆಯುವಂತಹ ತರಕಾರಿಗಳ ಹೊರಭಾಗದ ಸಿಪ್ಪೆಯನ್ನು ತೆಗೆದು ಬಿಸಾಕೋದ್ರಿಂದ ಏನಾಗುತ್ತೆ, ಇದು ಕೀಟನಾಶಕಗಳ ಶೇಖ ಬಹುತೇಕ ನಿವಾರಣೆ ಆಗಿಬಿಡುತ್ತೆ. ಆದರೆ ಸಿಪ್ಪೆ ಇರುವಂತಹ ತರಕಾರಿಯನ್ನು ಇದರಿಂದ ಬಳಸೋದು ಬಹಳ ಒಳ್ಳೆಯದು. ಯಾಕಂದರೆ ಸಿಪ್ಪೆ ಉದಾಹರಣೆಗೆ ಈರುಳ್ಳಿ ಇರುತ್ತೆ, ಅದಕ್ಕೆಷ್ಟೇ ಕೀಟನಾಶಕಗಳನ್ನು ಹಾಕಿದ್ರೆ ಸಹಿತ ಒಂದು ಪದರವನ್ನು ಹೊರತುಪಡಿಸಿ ಅದಕ್ಕಿಂತ ಒಳಗಡೆ ಪದರದಲ್ಲಿ ಹೋಗೋದು ಕಷ್ಟ. ಆ ಕಾರಣದಿಂದ ಹೊರಗಡೆಯ ಪದರವನ್ನು ನಾವು ತೆಗೆದು ಬಿಸಾಕಿಬಿಟ್ರೆ ಏನಾಗುತ್ತೆ, ಈ ಕೀಟನಾಶಕಗಳ ಶೇಷ ಹೊರಟೋಗ್ಬಿಡುತ್ತೆ. ಉದಾಹರಣೆಗೆ ಬಾಳೆಕಾಯಿ ಅಥವಾ ಬಾಳೆಹಣ್ಣು ಇರ್ಬೋದು, ಸೌತೆಕಾಯಿ ಇರ್ಬೋದು, ಅದರ ಹೊರಪದರದಿಂದ ಜಾಸ್ತಿ ಪೆನೆಟ್ರೇಟ್ ಆಗಲ್ಲ. ಅದರ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇರುತ್ತವಾದ್ರೂ ಸಹಿತ ಈ ಕೀಟನಾಶಕಗಳ ಕಣಗಳೇನಿರ್ತವೆ ಆ ರಂಧ್ರಕ್ಕಿಂತ ತುಂಬ ದೊಡ್ಡದಾಗಿರೋದ್ರಿಂದ ತರಕಾರಿಯ ಒಳಗೆ ಹೋಗುವಂತಹ ಸಾಧ್ಯತೆ ಬಹಳ ಕಡಿಮೆ. ಆ ಕಾರಣದಿಂದ ಸಿಪ್ಪೆ ಇರುವಂತಹ ಕಿತ್ತಳೆ ಹಣ್ಣು ಅಥವಾ ಸಿಪ್ಪೆ ಇರುವಂತಹ ಅನೇಕ ರೀತಿಯ ತರಕಾರಿಗಳು, ಬಾಳೆಕಾಯಿ, ಸೌತೆಕಾಯಿ ಇತ್ಯಾದಿಗಳನ್ನು ನಾವು ಬಳಸಿದರೆ ಈ ಕೀಟನಾಶಕಗಳ ಒಂದು ಶೇಷದ ಬಾಧೆ ಬಹಳ ಕಡಿಮೆ ಇರುತ್ತೆ. ಅದನ್ನ ನಾವು ಅದರಲ್ಲೂ ಏನಂದರೆ ಸಿಪ್ಪೆಯನ್ನು ತೆಗೆದು ಬಳಸಿದಾಗ ಬಹಳ ಒಳ್ಳೆಯದು. ಅಂದರೆ ಒಂದು ಚಾನ್ಸಸ್ ಕಡಿಮೆ ಇರುತ್ತೆ ಅದಕ್ಕೆ ಎಕ್ಸ್ಪೋಜರ್ ಆಗುವಂಥದ್ದು. ಇನ್ನು ವಿವಿಧ ದ್ರಾವಣಗಳನ್ನು ನಾವು ಬಳಸ್ಬೋದು. ಈಗ ನಾವು ಇವತ್ತು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಸಾಕಷ್ಟು ವಾಣಿಜ್ಯ ಬಳಕೆಗೆ ಮಾರುಕಟ್ಟೆಯಲ್ಲಿ ಅನೇಕ ರೀತಿಯ ದ್ರಾವಣಗಳು ಸಿಗ್ತವೆ. ಅವುಗಳಿಗೆ ವೆಜಿಟೇಬಲ್ ಫ್ರೂಟ್ ವಾಶ್ ಅಂತ ಹೇಳ್ತಾರೆ, ಅನೇಕ ಜನ ಬಳಸ್ತಾರೆ ಸಹಿತ. ಅದರಲ್ಲಿ ಇವುಗಳು ಏನಿರುತ್ತೆ ಅಂತಂದರೆ ಕ್ಲೋರಿನ್ ಇರುತ್ತೆ, ಬೆಂಜಲ್ಕೋನಿಯಂ ಕ್ಲೋರೈಡ್ ಅಂತ ಇರುತ್ತೆ, ಪೆರಾಕ್ಸಿ ಅಸಿಟಿಕ್ ಆ್ಯಸಿಡ್ ಅಂತ ಇರುತ್ತೆ, ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ, ಫ್ಯೂಮರಿಕ್ ಆ್ಯಸಿಡ್, ಸಿಟ್ರಿಕ್ ಆಮ್ಲ, ಇವೆಲ್ಲ ಇನ್ನೊಂದು. ಈ ಆಮ್ಲಗಳು ಏನಿದೆ ಅಷ್ಟೊಂದು ಹಾನಿಕಾರಕ ಆಮ್ಲಗಳಲ್ಲ. ಅಡಿಗೆ ಸೋಡಾ ಇರುತ್ತೆ, ಕೆಲವೊಮ್ಮೆ ಪೊಟ್ಯಾಷಿಯಂ ಪಾರ್ಬನೇಟ್ ಇತ್ಯಾದಿಗಳನ್ನು ಅಂದರೆ ದುಷ್ಪರಿಣಾಮ ಕಡಿಮೆ ಇರುವಂತಹ ರಾಸಾಯನಿಕಗಳನ್ನು ಇದರಲ್ಲಿ ಬಳಸ್ತಾರೆ. ಆ ಕಾರಣದಿಂದ ಅನೇಕ ಜನ ಇದನ್ನು ಸಹಿತ ಬಳಸ್ತಾರೆ. ಇದನ್ನು ಸಹಿತ ಬಳಸಿದ್ರೆ ಸಹಿತ ಈ ತರಕಾರಿ ಕೀಟನಾಶಕಗಳ ಶೇಷಗಳು, ಅವುಗಳ ಮೇಲಿರುವಂತಹ ಒಂದಷ್ಟು ಬ್ಯಾಕ್ಟೀರಿಯಾಗಳು ಅವು ಸಹಿತ ಹೋಗುತ್ತವೆ. ಆದರೆ ಈ ರೀತಿಯ ರಾಸಾಯನಿಕ ದ್ರಾವಣಗಳಲ್ಲಿ ನಾವು ತೊಳೆದಾಗ ತರಕಾರಿಗಳ ಮೇಲೆ ದ್ರಾವಣದ ಶೇಷವೇ ಇರುವುದಂತೆ ಇರುವ ಒಂದು ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ಅವು ಎಲ್ಲಿಯೂ ಇರಬಾರದು, ಅದನ್ನು ಪುನಃ ನೀರಿನಲ್ಲಿ ಹಾಕಿ ತೊಳಿಬೇಕಾಗತ್ತೆ. ಅದೆಲ್ಲದಕ್ಕಿಂತ ಸಹಿತ ಸುಲಭವಾದ ವಿಧಾನ ಅಂತಂದರೆ ಈ ಮನೆಯಲ್ಲೇ ಡಿಟರ್ಜೆಂಟ್ ಸೋಪ್ ಇರುತ್ತೆ ನಮಗೆ, ಈ ಬಟ್ಟೆ ಸೋಪ್ ಅಂತ ನಾವೇನು ಹೇಳ್ತೀವಿ, ಇದು ಸಹಿತ ಇವುಗಳಷ್ಟೇ ಪರಿಣಾಮಕಾರಿಯಾಗಿದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಆ ಕಾರಣದಿಂದ ಒಂದಷ್ಟು ಈ ಬಟ್ಟೆ ಸೋಪ್ ಏನಿದೆ ಇದರ ಒಂದು ನೀರನ್ನು ಮಾಡಿಬಿಟ್ಟು ತರಕಾರಿಗಳನ್ನು ಸ್ವಲ್ಪ ಅದರಲ್ಲಿ ಅದ್ದಿ ನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು. ಆಗ ಬಹುತೇಕ ರಾಸಾಯನಿಕಗಳು ಅವು ಹೋಗ್ತವೆ ಅಂತ ಇನ್ನು ಬಹಳ ಮುಖ್ಯವಾದದ್ದು ನಮ್ಮ ಭಾರತದಲ್ಲಿ ನಾವು ಮಾಂಸ ಇರ್ಬೋದು, ಮೊಟ್ಟೆ ಇರ್ಬೋದು ಅಥವಾ ತರಕಾರಿಗಳಿರ್ಬೋದು, ನಾವು ಬಹುತೇಕ ಬೇಯಿಸೇ ತಿಂತೀವಿ. ಅದು ಹಾಲು ಇರ್ಬೋದು, ಅದನ್ನು ಕುದಿಸಿಯೇ ನಾವು ಸೇವಿಸುವುದಕ್ಕೆ ಅನೇಕ ಸಲ ಏನಾಗುತ್ತೆ ಅಂತಂದರೆ ಈ ರಾಸಾಯನಿಕ ಶೇಷಗಳು ಬಿಸಿಯನ್ನು ಸುಮಾರು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು ಕಾಯಿಸೋದ್ರಿಂದ ಬಿಸಿಯಿಂದ ಹೊರಟೋಗ್ಬಿಡ್ತವೆ. ಅದಕ್ಕೆ ಈ ಕೀಟನಾಶಕಗಳ ಬಹುತೇಕ ಅಂಶಗಳು ಈ ಬಿಸಿಯನ್ನು ಬಳಸಿದಾಗ ಹೋಗುತ್ತವೆ. ಇದು ಅತ್ಯಂತ ಸುರಕ್ಷಿತವಾದಂತಹ ಒಂದು ವಿಧಾನ. ಅದಕ್ಕಾಗಿ ಭಾರತ ದೇಶದಲ್ಲಿ ಇಷ್ಟೆಲ್ಲ ನಾವು ಕೀಟನಾಶಕಗಳೆಲ್ಲ ದುರ್ಬಳಕೆ ಮಾಡ್ತಾ ಇದ್ರೆ ಸಹಿತ ಇವುಗಳಿಂದ ಬೇರೆ ದೇಶದಲ್ಲಿ ಬರ್ತಾ ಇರುವ ಹಾಗೆ ಈ ಕ್ಯಾನ್ಸರ್ ಕಾರಕ ಅಂಶ ಬರ್ತಾ ಇಲ್ಲ ಅಂತ ಅಧ್ಯಯನಗಳು ಹೇಳ್ತವೆ. ಯಾಕಂದರೆ ನಾವು ಇತರ ಅನೇಕ ದೇಶಗಳಲ್ಲಿ ಏನು ಮಾಡ್ತಾರೆ, ಈ ಬ್ರೆಡ್ಡಿನ ಮಧ್ಯೆ ತರಕಾರಿಗಳನ್ನು ಇಡ್ತಾರೆ ಅಥವಾ ಹಸಿ ತರಕಾರಿಯನ್ನು ಸಾಕಷ್ಟು
ಅವರು ಹಸಿ ಮಾಂಸವನ್ನ ತಿನ್ನುವ ಒಂದು ಬೇಸರ ಹೊಂದಿರ್ತವೆ, ಹಸಿ ಹಾಲನ್ನ ಕುಡಿತಾರೆ. ಆಗ ಅವುಗಳಿಂದ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ. ಆ ಕಾರಣದಿಂದ ತರಕಾರಿಗಳನ್ನ ಬೇಯಿಸಿದಾಗ 99.99 ರಷ್ಟು ಏನಿದೆ ಕೀಟನಾಶಕಗಳು ನಿಶೇಷವಾಗ್ತವೆ. ಇದು ವೈಜ್ಞಾನಿಕವಾಗಿ ಸಾಬೀತವಾಗಿದೆ. ಆದರೆ ಕೆಲವೊಮ್ಮೆ ಹಸಿ ತರಕಾರಿಗಳನ್ನ ತಿನ್ನೋ ಸಂದರ್ಭ ಬರುತ್ತೆ. ಈಗ ಅವುಗಳನ್ನ ತಿಂದಾಗ ಏನಾಗುತ್ತೆ ಅಂತಂದ್ರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ, ನಾರಿನ ಅಂಶ ತುಂಬ ಜಾಸ್ತಿ. ಆ ಕಾರಣದಿಂದ ಕೆಲವೊಮ್ಮೆ ಸೌತೆಕಾಯಿ ನಾವು ತಿನ್ನಬೇಕು ಅಂತ ಅಂದ್ಕೊಳ್ತೀವಿ, ತುಂಬ ಸಲಾಡ್ಸ್ ತಿನ್ನಬೇಕು ಅಂತ ಅಂದ್ಕೊಳ್ತೀವಿ, ಕ್ಯಾರೆಟ್ ತಿನ್ನಬೇಕು ಅಂತ ಹೇಳ್ತೀವಿ. ಆದರೆ ಅವುಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಅವುಗಳ ಸಿಪ್ಪೆಯನ್ನು ತೆಗೆದು ಬಳಸಿದಾಗ ಅದರಲ್ಲಿ ಕೀಟನಾಶಕದ ಅಂಶ 90% ಹೋಗುತ್ತೆ. ಇದನ್ನು ಉಪ್ಪು ನೀರಿನ ದ್ರಾವಣದಲ್ಲಿ ಅದ್ದಿ ನೀವು ತೊಳೆದ್ರೆ ಇನ್ನೂ ಜಾಸ್ತಿ ಹೋಗುತ್ತೆ. ಇನ್ನು ಕೆಲವು ಸಲ ಸೋಪಿನಿಂದ ಹಾಕಿ ತೊಳೆದಾಗ ಬಹುತೇಕ ಹೋಗುತ್ತೆ. ಇನ್ನು ಬೇಯಿಸಿದ್ರಂತೂ 100% ಹೋಗುತ್ತೆ ಅಂತ ಹೇಳ್ಬೋದು. ಒಂದೆರಡು ದಿನಕ್ಕೆ ಉಪಯೋಗಿಸಿದರೆ ಯಾವುದೇ ತರಕಾರಿ, ಹಣ್ಣು ಕ್ಯಾನ್ಸರ್ ಉಂಟು ಮಾಡಲ್ಲ. ಇದು ಮಾತ್ರ ಶತಸಿದ್ಧ. ಸ್ವಲ್ಪ ಜಾಸ್ತಿ ಇದ್ರೂ ಸಹಿತ ಅದೇನಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಲಿವರ್ ಅಥವಾ ಪಿತ್ತಜನಕಾಂಗ ಇದೆ, ಅದಕ್ಕೆ ಅತ್ಯಂತ ದೊಡ್ಡ ಸಾಮರ್ಥ್ಯ ಇದೆ. ಯಾವುದೇ ಒಂದು ರಾಸಾಯನಿಕ ಅಥವಾ ಸಿನೋಬಯೋಟಿಕ್ ಅಥವಾ ಪರಕೀಯ ಪದಾರ್ಥ ಬಂದಾಗ ಅದು ಗಮನಿಸ್ತಾ ಇರುತ್ತೆ. ಅದು ಆ ರೀತಿಯ ಹೊರಗಡೆಯ ಪದಾರ್ಥ ಬಂದಾಗ ಅದು ಏನು ಮಾಡುತ್ತೆ ಅಂತಂದರೆ ಅದನ್ನು ಗಮನಿಸಿ ಬಿಟ್ಟು ಅವುಗಳನ್ನು ಛಿದ್ರಗೊಳಿಸಿಬಿಟ್ಟು ಅಲ್ಲಿರುವಂತಹ ಲಕ್ಷಾಂತರ ಕಿಣ್ವಗಳೇನು ಮಾಡ್ತವೆ, ಅವುಗಳನ್ನ ಛಿದ್ರಗೊಳಿಸಿ ಅವುಗಳನ್ನು ಏನು ಮಾಡ್ತವೆ ಅಂತಂದರೆ ನೀವು ಮೂತ್ರದ ಮೂಲಕ ಶರೀರದಿಂದ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹೊರಗಡೆ ಹಾಕ್ತವೆ. ಆ ಕಾರಣದಿಂದ ನಮ್ಮ ಶರೀರವೇ ಒಂದು ಕಾರ್ಖಾನೆ. ಇದರಲ್ಲಿರುವಂತಹ ಎಲ್ಲವೂ ರಾಸಾಯನಿಕಗಳೇ. ಮತ್ತೆ ಉದಾಹರಣೆಗೆ ನಾವು ಸೋಡಿಯಂ ಕ್ಲೋರೈಡ್, ಇದು ಒಂದು ರಾಸಾಯನಿಕವೇ. ನೀರು, ಅದು ಒಂದು ರಾಸಾಯನಿಕವೇ, H2O. ಆ ಕಾರಣದಿಂದ ಈ ರಾಸಾಯನಿಕ ಭಯ ಅಥವಾ ಕೀಮೋಫೋಬಿಯಾ ಅಂತ ನಾವು ಏನು ಹೇಳ್ತೀವಿ, ಇದರಿಂದ ನಾವು ಹೊರಕ್ಕೆ ಬರಬೇಕಾಗುತ್ತೆ. ಈ ರೀತಿ ತರಕಾರಿಗಳು ಅನೇಕ ಬೇರೆ ಬೇರೆ ದೇಶದಲ್ಲಿ ಈ ಅವಕಾಡೋ ಇರ್ಬೋದು ಇತ್ಯಾದಿಗಳನ್ನ ಇರ್ತವೆ. ಅವುಗಳನ್ನ ಬೇಯಿಸಿ ತಿನ್ನುವ ಒಂದು ಹವ್ಯಾಸ ಇದ್ರೆ ಏನಾಗುತ್ತೆ, ಬಹುತೇಕ ಸಲ ನಮ್ಮ ಶರೀರಕ್ಕೆ ಹೊರಗಡೆಯ ಪದಾರ್ಥಗಳು ಬರುವ ಸಾಧ್ಯತೆ ಕಡಿಮೆ. ಈಗಾಗಲೇ ನಾನು ಹೇಳಿದಾಗೆ ಒಂದಿಷ್ಟು ಕೀಟನಾಶಕಗಳು ಇದ್ರೂ ನಾವು ಏನೂ ಭಯ ಪಡಬೇಕಾಗಿಲ್ಲ. ಇಲ್ಲಪ್ಪ ಒಂದಷ್ಟು ತಿಂದ್ಬಿಡ್ತಾ ಇದ್ದೀನಿ, ನನಗೆ ಪ್ರತಿ ದಿವಸ ನಾನು ಸೌತೆಕಾಯಿಗಳನ್ನು ತಿಂತಾ ಇದ್ದೀನಿ, ಕ್ಯಾರೆಟ್ ತಿಂತಾ ಇದ್ದೀನಿ, ಎಷ್ಟು ಪ್ರಮಾಣದಲ್ಲಿ ನನ್ನ ಶರೀರಕ್ಕೆ ಹೋಗುತ್ತೋ ಅಥವಾ ಶರೀರದಲ್ಲಿ ಶೇಖರವಾಗುತ್ತೋ ಅಂತ ಏನು ಭಯ ಬೇಡ. ಯಾಕೆಂದರೆ ಶರೀರದಲ್ಲಿ ಶೇಖರವಾಗುವಂತಹ ರಾಸಾಯನಿಕಗಳು ಅಂತಂದರೆ ಆರ್ಗ್ಯಾನೋ ಕ್ಲೋರಿನ್ ಕಾಂಪೌಂಡ್ಸ್, ಅವುಗಳ ಬಳಕೆ ಅತ್ಯಂತ ಕಡಿಮೆ ಆಗಿದೆ ಈಗ. ಯಾಕಂದರೆ ಅದಕ್ಕಿಂತ ಕಡಿಮೆ ದರದಲ್ಲಿ ದೊರಕುವಂತಹ ಸಿಂಥೆಟಿಕ್ ಪೈರಿಥ್ರಾಯ್ಡ್ಸ್, ಅವುಗಳ ಉಪಯೋಗ ಅತ್ಯಂತ ಜಾಸ್ತಿ ಆಗಿದೆ. 90% ಅದನ್ನೇ ಬಳಸ್ತಾರೆ. ಆ ಕಾರಣದಿಂದ ಒಂದಿಷ್ಟು ಪ್ರಮಾಣದಲ್ಲಿ ಕೀಟನಾಶಕ ನಮ್ಮ ಶರೀರಕ್ಕೆ ಹೋದರೆ ಏನೂ ಆಗಲ್ಲ. ಯಾಕಂದರೆ ಅದಕ್ಕೆ ಅಕ್ಸೆಪ್ಟೇಬಲ್ ಡೈಲಿ ಇಂಟೇಕ್ ಪ್ರತಿಯೊಂದು ರಾಸಾಯನಿಕಕ್ಕೂ ಸಹಿತ ವಿಶ್ವ ಆರೋಗ್ಯ ಸಂಸ್ಥೆಯವರು ನಿಗದಿಪಡಿಸಿದ್ದಾರೆ. ಎಷ್ಟೋ ಮೈಕ್ರೋಗ್ರಾಮ್ 0.2 parts per billion, ಇದಕ್ಕಿಂತ ಕಡಿಮೆ ಸೇರಿದಾಗ ನಮ್ಮಲ್ಲಿ ಈ ಕಿಣ್ವಗಳಿರ್ತವೆ. ಉದಾಹರಣೆಗೆ ಹೊಟ್ಟೆಗೆ ಹೋದ ಕೂಡಲೇ ಏನಾಗುತ್ತೆ, ನಮ್ಮ ಹೊಟ್ಟೆಯ pH ಅಥವಾ ಅದರ ಆಮ್ಲತೆ 2.5ರಿಂದ 3.5, ಅಂದರೆ ಅತ್ಯಂತ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಅದರಲ್ಲಿರುತ್ತೆ. ಈ ರೀತಿಯ ರಾಸಾಯನಿಕಗಳು ಹೊಟ್ಟೆಗೆ ಹೋದಾಗ ಏನಾಗುತ್ತೆ, ಅವು ಆ ಅಸಿಡಿಕ್ ವಾತಾವರಣದಲ್ಲಿ ಸರ್ವ ನಾಶವಾಗ್ತವೆ. ಅದಾದಮೇಲೆ ಕರುಳಿನಲ್ಲಿ ಅನೇಕ ರೀತಿಯ ಕಿಣ್ವಗಳಿರ್ತವೆ. ಅವು ಸಹಿತ ಈ ರೀತಿಯ ಬಾಹ್ಯ ದೇಹಕ್ಕೆ ಬೇಡದ ರಾಸಾಯನಿಕಗಳು ಬಂದರೆ ಛಿದ್ರ ಮಾಡ್ತವೆ. ಇಷ್ಟಾಗಿ ಒಂದು ಶರೀರಕ್ಕೆ ಸೇರಿದ್ರೆ ಏನಾಗುತ್ತೆ ಅಂತಂದರೆ ಪಿತ್ತಜನಕಾಂಗ ಅವುಗಳನ್ನು ನಿರ್ವಿಷ ಮಾಡುತ್ತೆ. ಹೊರಗಡೆಯ ಝಿನೋಬಯೋಟಿಕ್ಸ್ ಅದಕ್ಕೆ ಗೊತ್ತಾಗುತ್ತೆ. ಅಂದರೆ ನೈಸರ್ಗಿಕವಾಗಿ ಸಿಗುವಂತಹ ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಮತ್ತು ಮೇದೋಜನಕ ಇರ್ಬೋದು ಅಂದರೆ ಅಥವಾ ಫ್ಯಾಟ್ ಇರ್ಬೋದು, ಅವುಗಳನ್ನು ಅದು ಸರಿಯಾಗಿ ಗುರುತು ಹಿಡಿಯುತ್ತೆ. ದೇಹಕ್ಕೆ ಅವಶ್ಯಕವಾದದ್ದು ಯಾವುದು, ಅನವಶ್ಯಕವಾದದ್ದು ಯಾವುದು ಹೇಳೋದನ್ನು ನಮ್ಮ ಪಿತ್ತಜನಕಾಂಗಕ್ಕೆ ಆ ರೀತಿಯ ಒಂದು ರಚನೆ ಇದೆ. ಅವುಗಳನ್ನು ಕೂಡಲೇ ಅದನ್ನು ಏನು ಮಾಡ್ತದೆ, ಅದನ್ನು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಎಂಬ ಒಂದು ಪ್ರತಿಕ್ರಿಯೆಯಿಂದ ಆ ಪಿತ್ತಜನಕಾಂಗದಲ್ಲಿರುವ ಕೋಶಗಳು ಹೀರಿಕೊಂಡು ಬಿಟ್ಟು ಅವುಗಳನ್ನ ಡಿಟಾಕ್ಸಿಫೈ ಮಾಡ್ತಾರೆ. ಆದರೆ ಒಂದು ಮಟ್ಟದಕ್ಕಿಂತ ಕಡಿಮೆ ಇರಬೇಕು. ಇತ್ತೀಚೆಗೆ ಸಾವಯವ ವಸ್ತುಗಳಲ್ಲಿ ಕೀಟನಾಶಕ ರಹಿತ, ರಾಸಾಯನಿಕ ಗೊಬ್ಬರ ರಹಿತ ವಸ್ತುಗಳ ಮಾರಾಟದ ವ್ಯವಸ್ಥೆ ಬಂದಿದೆ. ಆದರೆ ಇವುಗಳ ಬೆಲೆ ಸಾಮಾನ್ಯ ಗ್ರಾಹಕರ ಕೈಗೆ ಎಟಕುವ ರೀತಿಯಲ್ಲಿ ಇಲ್ಲ. ಯಾಕಂದರೆ ರಾಸಾಯನಿಕ ರಹಿತವಾಗಿ ಬೆಳೆಯುವಂಥದ್ದು ಬಹಳ ಒಂದು ದುಬಾರಿಯಾದಂತಹ ಒಂದು ವ್ಯವಸ್ಥೆ. ಯಾಕಂದರೆ ಅವುಗಳಿಗೆ ವಿಶೇಷವಾಗಿ ನಾವು ಕಾಳಜಿಯನ್ನು ಕೊಡಬೇಕಾಗತ್ತೆ, ಮತ್ತು ಅದು ಬೇಗ ಇದು ಗ್ರೋತ್ ಬರಲ್ಲ ಅದಕ್ಕೆ. ಹಾಗೆ ಸಾಕಷ್ಟು ಕೀಟಗಳ ತೊಂದರೆಯೂ ಇರೋದ್ರಿಂದ
ಅವುಗಳ ಬೆಲೆಯು ತುಂಬ ಜಾಸ್ತಿ ಇದೆ. ಕೆಲವು ಸಲ ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡ್ಬಿಟ್ಟು ಅನೇಕರು ಮಾರಾಟ ಮಾಡುವ ಸಾವಯವ ಅಂಥೇಳಿ ಹೆಸರಿನಲ್ಲಿ ಮಾರಾಟ ಮಾಡುವ ಒಂದು ವ್ಯವಸ್ಥಿತ ಜಾಲವೇ ನಮ್ಮ ರಾಜ್ಯದಲ್ಲಿರ್ಬೋದು, ದೇಶದಲ್ಲಿರ್ಬೋದು. ಯಾಕಂದರೆ ಜನರ ಭಾವನೆಗಳನ್ನು ಉಪಯೋಗಿಸಿಕೊಂಡು ಮಾರಾಟ ಮಾಡುವಂಥ ಅನೇಕ ಸಂಸ್ಥೆಗಳಿದ್ದಾವೆ. ಒಟ್ಟದಲ್ಲಿ ಮಾರಾಟ ಆಗಬೇಕು, ಲಾಭ ಆಗಬೇಕು ಅಂತೇಳಿ. ಆ ಕಾರಣದಿಂದ ಹಾಗಿದ್ರೆ ಈ ಸಾವಯವ ಅಂಥೇಳಿ ಏನು ನಾವು ಕೆಲವು ಸಲ ಹೇಳ್ತೀವಿ, ಇದನ್ನು ಪ್ರಮಾಣೀಕರಿಸಲಿಕ್ಕೆ ಯಾವುದೇ ಒಂದು ಉತ್ತಮ ಸಂಸ್ಥೆ ನಮ್ಮ ದೇಶದಲ್ಲಿ ಇಲ್ಲ ಸದ್ಯಕ್ಕೆ. ಇದು ಸಾವಯವ, ಹೌದು, ಇದ್ರ ಮೇಲೆ ಕೀಟಶೇಷಗಳು ಇಲ್ಲ, ಇವು ಇಲ್ಲ ಅಂತ ಹೇಳಲಿಕ್ಕೆ ಮಾಡಲಿಕ್ಕೆ ಅಲ್ಲೊಂದು ಇಲ್ಲೊಂದು ಸಂಸ್ಥೆಗಳಿದ್ದಾವೆ ಬಿಟ್ಟರೆ ಆ ರೀತಿಯ ಪ್ರಮಾಣೀಕರಿಸುವ ಸರ್ಕಾರದಿಂದ ಅನುಮೋದನೆಗೊಂಡಂತಹ ಅಥವಾ NABL ಅಂತ ಹೇಳ್ತೀವಿ, ಅದರಿಂದ ಅಕ್ರಿಡೇಟೇಷನ್ ಹೊಂದಿದಂತಹ ಅತ್ಯಂತ ಕಡಿಮೆ ಪ್ರಮಾಣದ ಪ್ರಯೋಗಗಳು ಇರುವುದರಿಂದ ಇದನ್ನು ಸಾವಯವ ಎಂದು ಸರ್ಟಿಫಿಕೇಶನ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ತುಂಬ ದೊಡ್ಡ ಪ್ರಮಾಣದ ಒಂದು ಏನಿದೆ ಸಮೀಕ್ಷೆ ಅವಶ್ಯಕತೆ ಇದೆ. ಆತನ ಹೊಲಕ್ಕೆ ಹೋಗಬೇಕು, ಆತ ತರಕಾರಿಗೆ ಸುರಕ್ಷಿತ ಬಳಸ್ತದೇನೆ ನೋಡಬೇಕು, ಅದಾದಮೇಲೆ ಇದರಿಂದ ಮಾದರಿಗಳನ್ನು ತಂದು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಬೇಕು, ಮತ್ತು ಪುನಃ ಅದನ್ನೇ ನಿರಂತರವಾಗಿ ಆ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾನೆ ಆತ ಹೇಳುವುದಕ್ಕೆ ಯಾವುದೇ ಒಂದು ಸರ್ಟಿಫೈಯಿಂಗ್ ಏಜೆನ್ಸಿ ಇಲ್ಲ. ಕೇವಲ ಇದು ನಂಬಿಕೆಯ ಮೇಲೆ ಮಾಡಲಿಕ್ಕೆ ಮಾತ್ರ ಮಾಡ್ತಾ ಇದೆ. ಭಾರತದಲ್ಲಿ ಅಷ್ಟೊಂದು ಕಠಿಣ ಕಾನೂನು ಸಹಿತ ಇಲ್ಲ. ಆ ಕಾರಣದಿಂದ ಇವೆಲ್ಲ ಸಾವಯವ ಎನ್ನುವುದೊಂದು ನಂಬಿಕೆಯ ಮೇಲೆ ಖರೀದಿಸುವುದು ವಿನ ಕೆಲವೊಂದು ಸಂಸ್ಥೆಗಳು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತವೆ. ಅವುಗಳನ್ನು ನಾವು ನಂಬಿಕೆಯ ಮೇಲೆ ಖರೀದಿಸಬೇಕೆ ಹೊರತು ಕಲಕಿ ಬೆರಿಕೆ ಇದು ಮಾಡಲಾರದು ಎಂದು ಹೇಳಲಿಕ್ಕಾಗಲ್ಲ. ರೈತರು ಏನೇನು ಮಾಡ್ತಾರೆ, ಅದರ ಮೂಲ ಏನು, ಇದು ಒಂದಷ್ಟು ಸಂಸ್ಥೆಗಳ ಮೇಲೆ ವಿಶ್ವಾಸ ಇಟ್ಕೊಳ್ಬೇಕಾಗುತ್ತೆ. ಈ ದುಬಾರಿ ಬೆಲೆ ಕೊಟ್ಟು ಸಾವಯವ ವಸ್ತುಗಳನ್ನು ಕೊಳ್ಳುವ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಇಷ್ಟು ನಾನು ಹೇಳಿದ ಮೇಲೆ ನಿಮಗೊಂದು ಧೈರ್ಯ ಬರ್ಬೋದು. ಯಾಕಂತಂದರೆ ಇಷ್ಟೆಲ್ಲ ಅಂದರೆ ನಾವು ಊಹಿಸುವ ಅಥವಾ ಇವುಗಳನ್ನು ವೈಭವೀಕರಿಸಿದ ಮಟ್ಟದಲ್ಲಿ ಅವು ಅಷ್ಟೊಂದು ತೊಂದರೆ ಕೊಡಲ್ಲ. ಆ ಕಾರಣದಿಂದ ಜನಸಾಮಾನ್ಯರು ಏನು ಮಾಡ್ಬೋದು, ಈ ತರಕಾರಿಗಳು ಏನು ಮಾರುಕಟ್ಟೆಯಲ್ಲಿ ಸಿಗ್ತಾವೋ ಅವುಗಳನ್ನು ಸುರಕ್ಷಿತವಾಗಿ ತಂದು ಸರಿಯಾಗಿ ಅವುಗಳನ್ನು ಸಂಸ್ಕರಣೆ ಮಾಡಿ ಬಳಸಬಹುದು. ಇನ್ನು ಮತ್ತೊಂದು, ಈಗ ನಮ್ಮ ಅಶ್ವಥ್ ಕುಮಾರ್ ಹೇಳ್ತಾ ಇದ್ರು, ಇದರ ಬಗ್ಗೆ ಬಹಳ ಚರ್ಚೆ ಆಗಿದೆ, ಮೊನೋಸೋಡಿಯಂ ಗ್ಲೂಟಾಮೇಟ್ ಅಥವಾ ಅಜಿನೋಮೋಟೊ. ಇದಕ್ಕೆ ನಾವು ತಪ್ಪು ಕಲ್ಪನೆ ಅಂತ ಹೇಳ್ತೀನಿ. ಕೆಲವೊಮ್ಮೆ ಮೊನೋಸೋಡಿಯಂ ಗ್ಲೂಟಾಮೇಟ್ ಅಥವಾ ಅಜಿನೋಮೋಟೋನ ಆರಾಮಾಗಿ ಬಳಸಿ ಅಂತ ಸಹಿತ ನಾನೊಂದು ಲೇಖನ ಬರೆದಾಗ ಅನೇಕ ಜನ ಇದಕ್ಕೆ ತಕರಾರಿಟ್ಟಿದ್ರು. ಆ ಕಾರಣದಿಂದ ಈ ಹೋಟೆಲ್ನಲ್ಲಿ ಏನೇನೋ ತಿಂದು ಹೊಟ್ಟೆ ಕೆಡಿಸ್ಕೊಂಡ್ರೆ ದೂರದ್ದು ಮೊನೋಸೋಡಿಯಂ ಗ್ಲೂಟಾಮೇಟ್ ಅಥವಾ ಅಜಿನೋಮೋಟೊ ಇರುತ್ತೆ ಅಂಥೇಳಿ. ಮೊನೋಸೋಡಿಯಂ ಗ್ಲೂಟಾಮೇಟ್ ಅಥವಾ ಅಜಿನೋಮೋಟೊ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಬೇಕು. ಯಾಕಂದರೆ ಈ ಅಜಿನೋಮೋಟೊ ಅಂತ ಏನು ಹೆಸರಿದೆ, ಇದೊಂದು ತಪ್ಪು ಹೆಸರು. ಈ ರಾಸಾಯನಿಕ ಮೊನೋಸೋಡಿಯಂ ಗ್ಲೂಟಾಮೇಟ್ ಏನಿದೆ, ಇದು ಬಿಳಿಯಾದ ಒಂದು ರಾಸಾಯನಿಕ. ಇದು ನಮ್ಮ ಉಪ್ಪು, ಹುಳಿ, ಖಾರ, ಸಿಹಿ ಇರುವಾಗೆ ಒಂದು ರುಚಿಕಾರಕ ವಸ್ತು, ಆಯಿತಾ. ಆದರೆ ಈಗ ಹುಳಿ ಉತ್ತರ ಕರ್ನಾಟಕದ ತುಂಬ ಖಾರ ಬಳಸ್ತಾರೆ, ಹಾಗೆಯೇ ಕೆಲವೊಮ್ಮೆ ಸಿಹಿ ಬಳಸ್ತೀವಿ, ಕೆಲವೊಮ್ಮೆ ಉಪ್ಪು ಬಳಸ್ತೀವಿ, ಕೆಲವೊಮ್ಮೆ ಹುಳಿ. ಇದರ ಹಾಗೆ ಒಂದು ರುಚಿಯನ್ನು ಉಂಟು ಮಾಡುವಂತಹ ನೈಸರ್ಗಿಕ ವಸ್ತು, ಇದು ರಾಸಾಯನಿಕ ವಸ್ತು ಅಲ್ಲ. ಆದರೆ ಇದರ ಬಗ್ಗೆ ಚೈನಾ ಉಪ್ಪು, ಅಜಿನೋಮೋಟೊ ಇತ್ಯಾದಿ ಅನೇಕ ಹೆದರಿಕೆ ಇದೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಚೈನಾಕ್ಕೆ ಇದಕ್ಕೆ ಏನೇನೂ ಸಂಬಂಧ ಇಲ್ಲ. ಇದು ಮೂಲ ಉತ್ಪಾದನೆ ಆಗಿರೋದು ಜಪಾನ್ನ ಅಜಿನೋಮೋಟೊ ಎಂಬ ಕಂಪನಿ ಇದನ್ನು ತಯಾರಿಸಿರೋದು. ಈ ಚೈನಾಕ್ಕೂ ಇದಕ್ಕೂ ಏನೇನು ಸಂಬಂಧ ಇಲ್ಲ. ನಂತರ ಚೈನಾದವರು ಎಲ್ಲ ವಸ್ತುಗಳನ್ನು ಹೇಗೆ ಜಾಸ್ತಿ ತಯಾರು ಮಾಡ್ತಾರೋ ಹಾಗೆ ಇದು ಸಹಿತ ಅಲ್ಲಿ ತಯಾರಾಗಿ ಭಾರತಕ್ಕೆ ಬರಲಿಕ್ಕೆ ಪ್ರಮಾಣ ಆಯಿತು. ಈ ಭಾರತದಲ್ಲಿ ಸಹಿತ ಅಜಿನೋಮೋಟೊ ಉತ್ಪಾದನೆ ಮಾಡುವ ಅನೇಕ ಕಂಪನಿಗಳು ಇವತ್ತು ನಮ್ಮಲ್ಲಿ ಇದೆ. ಈಗ ಅತ್ಯಂತ ಬಾಯಲ್ಲಿ ನೀರೂರಿಸುವಂತಹ ಗೋಬಿ ಮಂಚೂರಿಯನ್, ಫ್ರೈಡ್ ರೈಸ್ ಇರ್ಬೋದು, ನೂಡಲ್ಸು ಇತ್ಯಾದಿಯ ಸಂಜೆ ಸ್ನ್ಯಾಕ್ಗಳನ್ನು ಮನೆಯಲ್ಲೇ ನೀವು ತಯಾರು ಮಾಡಿ ನೋಡಿ. ಎಷ್ಟೇ ಮಾಡಿದ್ರೆ ಸಹಿತ, ಎಷ್ಟೇ ಚೆನ್ನಾಗಿ ಅನುಭವದ ಕೈ ಇದ್ರೆ ಸಹಿತ ಹೋಟೆಲ್ಗಳಲ್ಲಿ ಮಾಡಿದಷ್ಟು ಇದಾಗಿಲ್ಲ. ಯಾಕಂದರೆ ಹೋಟೆಲ್ಗಳಲ್ಲಿ ತಿನ್ನುವಾಗ ಸಿಗುವ ರುಚಿ ಅಥವಾ ಅದಕ್ಕಿರುವಂಥ ರುಚಿ ನಮ್ಮ ಮನೆಯಲ್ಲಿ ಮಾಡಿದಾಗ ಸಾಧ್ಯ ಇಲ್ಲ. ಯಾಕಂದರೆ ಅದಕ್ಕೆ ನಿರಂತರವಾದ ಒಂದು ಕಾಯಕ ಅವರಿಗೆ, ನಮಗಲ್ಲ ಅವರಿಗೆ. ಆ ಕಾರಣದಿಂದ ಇದಕ್ಕೆ ಒಂದಿಷ್ಟು ಅವರು ರುಚಿ ಬರಲಿರುವಂತಹ ರುಚಿ ಪ್ರವರ್ತಕ ಅಂತ ಹೇಳ್ತಾರೆ, ಅಥವಾ ರುಚಿಕಾರಕ ಅಥವಾ ಟೇಸ್ಟ್ ಮೇಕರ್ ಅಥವಾ ಟೇಸ್ಟ್ ಎನ್ಹಾನ್ಸರ್ ಎಂಬೆಲ್ಲ ಹೆಸರಿನಿಂದ ಮೊನೋಸೋಡಿಯಂ ಗ್ಲೂಟಾಮೇಟ್, ಅಜಿನೋಮೋಟೊ ಪೌಡರ್ ಅದನ್ನು ಬಳಸ್ತಾರೆ. ಹಾಗಿದ್ರೆ ಇದೊಂದು ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ವಿಷ ಇರುತ್ತದೆ. ನಮ್ಮ ಹೊಟ್ಟೆಯಲ್ಲಿ ಆಗುವ ತೊಂದರೆಗೆ ಮತ್ತು ಅಜಿನೋಮೋಟೊಗೆ ಸಂಬಂಧ ಇದೆ ಅಂತಂದರೆ ಮುಂದಿನ ಈ ರೀತಿ ನಾವು ಹೋಟೆಲಿಗೆ ಹೋದಾಗ ಇದೆಷ್ಟೆಷ್ಟೋ ವಸ್ತುಗಳನ್ನು ತಿಂತೀವಿ. ಇವುಗಳೆಲ್ಲ ಇವು ಯಾವುದೋ ಆರೋಗ್ಯಕ್ಕೆ ಒಳ್ಳೆಯ ವಸ್ತುಗಳಲ್ಲ, ಆದರೆ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇರೋದು ಮೊನೋಸೋಡಿಯಂ ಗ್ಲೂಟಾಮೇಟ್ ಅಥವಾ ಅಜಿನೋಮೋಟೊದಿಂದ ಅಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಹೊರಟಿರೋದು. ಹಾಗಿದ್ರೆ ಇದು ಎಲ್ಲಿ ಸಂಶೋಧನೆ ಆಯಿತು ಅಂತಂದರೆ, ಈಗ ನಮ್ಮಲ್ಲಿ ಉಪ್ಪು, ಹುಳಿ, ಖಾರ ಭಾರತದಲ್ಲಿ
ಭಾರತ ದೇಶ ಮಸಾಲ ಪದಾರ್ಥಗಳಿಗೆ ಮೊದಲಿನಿಂದ ಅತ್ಯಂತ ಪ್ರಸಿದ್ಧವಾಗಿರೋದು. ಹಾಗೆಯೇ ಮಸಾಲೆಯ ರುಚಿಗೆ ಒಲಿಯಾದ ಜಗತ್ತಿಲ್ಲ. ಅದರಂತೆ ಈ ಭಾರತ ದೇಶದಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಮಸಾಲೆ ವಸ್ತುಗಳು ನೈಸರ್ಗಿಕವಾಗಿ ಉತ್ಪಾದನೆ ಆಗುವ ಸಮಯದಲ್ಲಿ ಜಪಾನಿಯರು ಏನು ಮಾಡ್ತಾ ಇದ್ರು, ಅವರಿಗೆ ಭಾರತದಿಂದ ಆಮದು ಮಾಡಿಕೊಳ್ತಾ ಇರೋದು ತುಂಬ ಜಾಸ್ತಿ ಆಗ್ತಾ ಇದ್ದಾಗ 1908 ಸುಮಾರು ಒಂದು 110 ವರ್ಷಗಳಿಂದ 120 ವರ್ಷಗಳ ಹಿಂದೆ ಏನಾಯಿತು ಅಂತಂದರೆ, ಜಪಾನಿ ಸಂಶೋಧಕ ಕಿಕುನೆ ಇಕಡಾ ಆತ ಫೋಟೋನ ಇಲ್ಲಿ ನೋಡ್ಬೋದು. ಈತ ಇದನ್ನು ಮೊದಲಿಗೆ ಕಂಡುಹಿಡಿದ 1908ರಲ್ಲಿ. ಈ ಅಡುಗೆ ಬಳಸುವಂತಹ ಉಪ್ಪು, ಅದಕ್ಕೆ ಅದು ಸಹಿತ ಒಂದು ರಾಸಾಯನಿಕವೇ, ಸೋಡಿಯಂ ಕ್ಲೋರೈಡ್ ಅಥವಾ NaCl. ಸಕ್ಕರೆ ಸಹಿತ ಪಾಲಿಸ್ಯಾಕರೈಡ್ ಅಂತ ಹೇಳ್ತೀವಿ. ಗ್ಲೂಕೋಸ್ಗಳ ಅನೇಕ ಅಂಶ ಸೇರಿದಾಗ ಸಕ್ಕರೆ ಆಗುತ್ತೆ. ಹುಳಿ ಸಹಿತ ಸಿಟ್ರಿಕ್ ಆಮ್ಲ ಮತ್ತು ಖಾರ, ಇದಕ್ಕೆ ಸಹಿತ ಒಂದು ರಾಸಾಯನಿಕಗಳೇ, ಒಂದಲ್ಲ ಒಂದು ರೀತಿಯಲ್ಲಿ ಇವು ರಾಸಾಯನಿಕಗಳೇ. ಆದರೆ ಇವನ್ನ ರಾಸಾಯನಿಕಗಳು ಅಂತ ನಮ್ಮ ಮನಸ್ಸು ಒಪ್ಪಲ್ಲ. ಯಾಕಂದರೆ ನಮ್ಮ ಕಲ್ಪನೆ ಏನಿದೆ ಅಂತಂದರೆ, ರಾಸಾಯನಿಕ ಅಂತಂದರೆ ಹೊರಗಡೆ ಸಿಗುವಂತಹ ವಸ್ತು ಮತ್ತು ಕಾರ್ಖಾನೆಯಲ್ಲಿ ತಯಾರಿಸಿದಂತಹ ವಸ್ತು, ಇವೆಲ್ಲವೂ ವಿಷ ಎಂಬ ಒಂದು ಕಲ್ಪನೆ ಇದೆ. ಅದು ಯಾವುದೇ ಒಂದು ವಸ್ತುವನ್ನು ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಬಳಸಿದರೆ ವಿಷಯನೇ ಆಗುತ್ತೆ. ಉದಾಹರಣೆಗೆ ನಾವು ಅನೇಕ ಸಲ ನಮ್ಮ ಕುರಿಗಳಲ್ಲಿ ಮತ್ತು ಕೋಳಿಗಳಲ್ಲಿ ಈ ಉಪ್ಪಿನ ವಿಷಬಾಧೆಯನ್ನು ಗಮನಿಸ್ತೇವೆ. ಅವುಗಳಿಗೆ ಏನಾಗುತ್ತೆ ಅಂತಂದರೆ, ಈ ರುಚಿಯ ಗ್ರಾಹಕ ಶಕ್ತಿ ಕಡಿಮೆ. ಅವು ಹೊಸದಾಗ ಅನೇಕ ಸಲ ಎತ್ತುಗಳು ನೋಡಿದ್ದೀವಿ, ಅವು ಹೋಗಿ ಉಪ್ಪಿನ ಚೀಲಕ್ಕೆ ಬಾಯಿ ಹಾಕಿಬಿಟ್ಟು ತಿಂದ್ಬಿಡ್ತವೆ. ಹಾಗೆ ಕೋಳಿಗಳಿಗೆ ಉಪ್ಪಿನ ರುಚಿ ಗೊತ್ತಿರಲ್ಲ. ಆ ಕಾರಣದಿಂದ ಜಾಸ್ತಿ ಉಪ್ಪಿದ ಸಹಿತ ಅವು ತಿಂದ್ಬಿಡ್ತವೆ. ನಂತರ ಅವುಗಳಿಗೆ ವಿಷ ಆಗುತ್ತೆ. ಈ ಮೊನೋಸೋಡಿಯಂ ಗ್ಲೂಟಾಮೇಟ್ ಇದನ್ನು ನೈಸರ್ಗಿಕವಾಗಿ ತಯಾರು ಮಾಡ್ತಾರೆ. ಕಬ್ಬು, ಸಕ್ಕರೆ, ಜೋಳ ಮತ್ತು ಕಾಕಂಬಿ ಅಥವಾ ಮೊಲೆಸಸ್ ಅಂತ ಹೇಳ್ತವೆ. ಅದಾದಮೇಲೆ ಈ ಟಾಪಿಯೋಕ ಅಥವಾ ಮರಗೆಣಸು ಅಂತಂದರೆ ಅನೇಕ ಜನ ಗೊತ್ತಿದೆ. ಕೇರಳದಲ್ಲಿ ಇದು ಒಂದು ಅತ್ಯಂತ ಸಾಮಾನ್ಯವಾದ ಒಂದು ಗೆಣಸು ಅಥವಾ ಭೂಮಿಯ ಅಡಿಭಾಗದಲ್ಲಿ ಬೆಳೆಯುವಂತಹ ಒಂದು ವಸ್ತು. ಆ ಕಾರಣದಿಂದ ಇದನ್ನು ಏನು ಮಾಡ್ತಾರೆ, ಇದನ್ನೆಲ್ಲ ಒಂದು ಸ್ವಲ್ಪ ಫಾರ್ಮೆಂಟ್ ಮಾಡ್ತಾರೆ. ಕಬ್ಬು, ಸಕ್ಕರೆ, ಜೋಳ, ಕಾಕಂಬಿ ಇದನ್ನು ಒಂದು ವಿಶೇಷವಾಗಿ ಹದದಲ್ಲಿ ಬೆಳೆಸಿಬಿಟ್ಟು ಇದನ್ನು ಈ ಮರಗೆಣಸಿನ ತಿರುಳು ಇದರ ಜೊತೆಗೆ ಬಳಸಿ ಒಂದು ಸ್ಪೆಷಲ್ ಫಾರ್ಮುಲಾ ಇದೆ, ಅದನ್ನು ಬಳಸಿಬಿಟ್ಟು ಕೊನೆಗೆ ಇದನ್ನು ಫ್ಯಾಕ್ಟ್ರಿಯಲ್ಲಿ ಇದನ್ನು ಸರಿಯಾಗಿ ಸಮ್ಮಿಶ್ರಣ ಮಾಡಿ ಅದನ್ನು ಪೌಡರ್ ಫಾರ್ಮಿಗೆ ತಂತಾರೆ. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಮೊನೋಸೋಡಿಯಂ ಗ್ಲೂಟಾಮೇಟ್. ಇದು ಏನಾಯಿತು ಅಂತಂದರೆ, 2000 ಇಸ್ವಿಯಲ್ಲಿ ಅಮೆರಿಕದ ಶರೀರ ಕ್ರಿಯಾಶಾಸ್ತ್ರಜ್ಞರ ಸಂಘವು, ಫಿಸಿಯಾಲಜಿಸ್ಟ್, ಅಮೇರಿಕನ್ ಅಸೋಸಿಯೇಷನ್ ಆಫ್ ಫಿಸಿಯಾಲಜಿಸ್ಟ್, ಇದಕ್ಕೆ ಪ್ರಸಿದ್ಧ ನೇಚರ್ ಪತ್ರಿಕೆಯಲ್ಲಿ ಮೊನೋಸೋಡಿಯಂ ಗ್ಲೂಟಾಮೇಟ್ ಅಮೈನೋ ಆಮ್ಲ, ಇದೊಂದು ಅಮೈನೋ ಆಮ್ಲ, ಇದು ನಾಲಿಗೆಯಲ್ಲಿರುವಂತಹ ರುಚಿಗ್ರಾಹಿಗಳು ಸಶಕ್ತವಾಗಿ ಕೆಲಸದಿರುವುದಕ್ಕೆ ಸಹಕರಿಸುತ್ತದೆ ಅಂತ ಅದು ಹೇಳ್ತಾರೆ. ಇದು ಉದಾಹರಣೆಗೆ ನಮ್ಮ ಏನು ಕಹಿ ಅಂಶ ನಾಲಿಗೆಯ ಹಿಂಭಾಗದಲ್ಲಿ ಪತ್ತೆಯಾಗುತ್ತೆ, ಹುಳಿ ಅಂಶ ನಾಲಿಗೆಯ ಮಧ್ಯದಲ್ಲಿ, ಮತ್ತು ಉಮಾಮಿ ಸಾಲ್ಟ್ ಅಥವಾ ಈ ಮೊನೋಸೋಡಿಯಂ ಗ್ಲೂಟಾಮೇಟ್ ನಾಲಿಗೆಯ ಮಧ್ಯಭಾಗದಲ್ಲಿ ಪತ್ತೆಯಾಗುತ್ತೆ. ಸ್ವೀಟ್ ಅಥವಾ ಸಿಹಿ ನಮಗೆ ನಾಲಿಗೆಯ ತುದಿಯಲ್ಲಿ, ಅಂದರೆ ಎಲ್ಲದಕ್ಕೂ ಸಹಿತ ನಾಲಿಗೆಯ ಎಲ್ಲ ಭಾಗಕ್ಕೂ ಸ್ವಲ್ಪ ಗೊತ್ತಿರುತ್ತೆ, ಆದರೆ ಇಲ್ಲಿ ಅತ್ಯಂತ ಜಾಸ್ತಿ ಅಂತ. ಆಗ ಹೊಸದಾಗಿ ಇದು ಬಂದಾಗ ಏನಾಗುತ್ತೆ, ಜಪಾನಿನ ಹಿರೋಸಾಕಿ ಯೂನಿವರ್ಸಿಟಿಯವರು ಏನು ಮಾಡ್ತಾರೆ, ಇಲಿಗಳಿಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನೀಡಿದರೆ ಅವು ಕುರುಡಾಗುತ್ತವೆ ಎಂದು ಒಂದು ಲೇಖನವನ್ನು ಪ್ರಕಟಿಸಿದರು. ಅಂದರೆ ಅದು ಹೊಸದಾಗಿ ಬಂದಾಗ. ಆದರೆ ಅಮೆರಿಕದಲ್ಲಿ ಇದು ಹೋದಾಗ ಒಂದು ಸಲಕ್ಕೆ ಏನಾಯ್ತು ಅಂತಂದ್ರೆ, ಇದಕ್ಕಿದ್ದಾಗೆ ಇದು ಬಹಳ ಒಳ್ಳೆಯ ವಸ್ತು, ರುಚಿಕಾರಕ ವಸ್ತು ಅಂತೇಳಿ ಇಡೀ ಪ್ರಪಂಚಕ್ಕೆ ಇದು ವ್ಯಾಪಕವಾಯಿತು. ಅಲ್ಲಿ ಅಮೆರಿಕದಲ್ಲಿ ಅಷ್ಟು ಸುಲಭ ಇಲ್ಲ, ಅವರೆಲ್ಲ ಪರೀಕ್ಷೆನ FDA, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಅವರು ಸಹಿತ ಸಂಶೋಧನೆ ಮಾಡಿ ಉಪ್ಪು, ಸಕ್ಕರೆ, ಹುಳಿ ಮತ್ತು ಖಾರದಂತೆ ಇದೊಂದು ರುಚಿಕಾರಕ ವಸ್ತು, ಇದನ್ನು ಸಾಮಾನ್ಯದ ಬಳಕೆಗೆ ಯಾವುದೇ ತೊಂದರೆ ಇಲ್ಲ ಅಂತ ಅವರು ಘೋಷಣೆ ಮಾಡಿದರು. ಅದಾಗೆ ಮೊನೋಸೋಡಿಯಂ ಅಥವಾ ಗ್ಲೂಟಾಮೇಟ್ ಇದರಲ್ಲಿ ಯಾವುದೇ ಜೀವಸತ್ವಗಳು, ಪ್ರೋಟೀನ್, ಫ್ಯಾಟ್ ಅಥವಾ ನಮ್ಮ ಶರೀರಕ್ಕೆ ಬರೋಷ್ಟು ಬೇಕಾದಂಥ ಯಾವುದೇ ಒಂದು ಪೌಷ್ಟಿಕಾಂಶ ಇಲ್ಲ ಅಂತ. ಒಂದಷ್ಟು ಅಮೈನೋ ಆಮ್ಲಗಳು ಇದ್ರೂ ಸಹಿತ, ಗ್ಲೂಟಾಮೇಟ್ ಇತ್ಯಾದಿ ಅಮೈನೋ ಆಮ್ಲಗಳು ಇದ್ರೂ ಸಹಿತ ಈ ಬಹುತೇಕ ಮುಖ್ಯ ಪ್ರಮಾಣದಂತಹ ಪ್ರೋಟೀನ್ ಅಥವಾ ಪ್ರೋಟೀನ್ ಅಥವಾ ಕಾರ್ಬೋಹೈಡ್ರೇಟ್, ಶರ್ಕರೆ ಪಿಷ್ಟ ಅಥವಾ ಫ್ಯಾಟ್ ಅಥವಾ ಕೊಬ್ಬು, ಇವು ಯಾವುದೇ ಅಂಶಗಳು ಇಲ್ಲ. ಇದೊಂದು ರುಚಿಕಾರಕ ಮತ್ತು ಆಹಾರದ ಪರಿಮಳವನ್ನು, ರುಚಿಯನ್ನು ಹೆಚ್ಚಿಸ್ತಾ ಇದ್ದಾಗ ಇದು ಮತ್ತೆ ಬೇರೆ ಬೇರೆ, ಉದಾಹರಣೆಗೆ ಖಾರ ಹಾಕ್ತೀವಿ, ಉಪ್ಪು ಹಾಕ್ತೀವಿ, ಇದನ್ನೆಲ್ಲ ಒಂಥರ ಬ್ಲೆಂಡ್ ಮಾಡಿ ಈ ನಾಲಿಗೆಗೆ ಜಾಸ್ತಿ ಒಂದು ರುಚಿಯನ್ನು ಕೊಡುತ್ತದೆ ಅಷ್ಟೇ ಅಂತ ಅವರು ಹೇಳಿದರು. ಅಜಿನೋಮೋಟೊ ಅಥವಾ ಇದು ತಲೆನೋವು ಸುಸ್ತು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ ಸಹಿತ ಅನೇಕ ಜನಕ್ಕೆ ಇದು ಏನಾಗುತ್ತೆ, ಈ ರೀತಿ ಫೀಲಿಂಗ್ ಸ್ಟಾರ್ಟ್ ಆಯಿತು. ಆಗ ಅದನ್ನು ಅಧ್ಯಯನದ ಯಾವುದೇ ಒಂದು ಸಂಶೋಧನೆಗಳು ಅದಕ್ಕೆ ಸಿಗಲಿಲ್ಲ. ಆ ಕಾರಣದಿಂದ ಈಗ ಪ್ರಪಂಚದಲ್ಲಿ ಅನೇಕ ಪ್ರತಿಷ್ಠಿತ ಆಹಾರ ರಹದಾರಿ ಸಂಸ್ಥೆಗಳು, FSSAI
ಭಾರತದಲ್ಲಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಫ್ ಇಂಡಿಯಾ ಅಂತಿದೆ, ಅದು ಸಹಿತ ಇದಕ್ಕೆ ಸರ್ಟಿಫೈ ಮಾಡಿದೆ. ಅಂದರೆ ಮೊನೋಸೋಡಿಯಂ ಗ್ಲೂಟಮೇಟ್ ರುಚಿಕರವಾಗಿ ಸುರಕ್ಷಿತವಾಗಿರುತ್ತೆ ಅಂತ ಮಾಡಿದೆ. ಅನೇಕ ಸಲ ಅಕ್ಸೆಪ್ಟೆಡ್ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತಾರೆ, ಅಥವಾ ಪ್ರಮಾಣಿತವಾದಂತಹ ಸಂಗ್ರಹಕಾರಕಗಳು ಅಂತ ಹೇಳ್ತಾರೆ, ರುಚಿಕಾರಕಗಳು ಅಪ್ರೂವ್ಡ್ ಲಿಸ್ಟಲ್ಲಿ ಇದೆ ಇದು. ಅಂದರೆ ಉಪ್ಪು ಖಾರ ಹೇಗಿದೆ ಹಾಗೆ. ಈಗ ಮತ್ತೊಂದು ಅಧ್ಯಯನ ಮಾಡಿದಾಗ ಮನುಷ್ಯನ ಶರೀರದನ್ನ ಇದು ಈಗ ರಕ್ತಕ್ಕೆ ನಾವು ಒಂದು ಆಹಾರವನ್ನು ಸೇವಿಸಿದಾಗ ಏನಾಗುತ್ತೆ, ಕರುಳಿಗೆ ಹೋಗ್ಬಿಟ್ಟು ಅದು ಹೀರಿಕೊಳ್ಳಲು ಬಿಡುತ್ತೆ. ಆದರೆ ಮೊನೋಸೋಡಿಯಂ ಗ್ಲೂಟಮೇಟ್ 100 ಗ್ರಾಮನ್ನು ಸೇವಿಸಿದರೆ ಅದರಲ್ಲಿ 13 ಗ್ರಾಮ್ ಅಂತ ಅಥವಾ ಗರಿಷ್ಠ 17 ಗ್ರಾಮ್ ಮಾತ್ರ ಅದು ಸೇರಿಕೊಳ್ಳುತ್ತೆ. ಉಳಿದ ಭಾಗ ಎಲ್ಲ ಜೀರ್ಣವಾಗದೆ ಮಲಮೂತ್ರದಲ್ಲಿ ವಿಸರ್ಜನೆ ಆಗುತ್ತೆ. ಈ 13ರಿಂದ 17% ಏನು ಶರೀರವನ್ನು ಸೇರಿದೆ ಅದು ಅತ್ಯಂತ ಬೇಗ ಇದು ವಿಸರ್ಜನೆಯಾಗಿ ಮಲ ಮತ್ತು ಮೂತ್ರದಲ್ಲಿ ಬರುತ್ತೆ. ಇದರಿಂದ ತೊಂದರೆ ಇಲ್ಲ ಅಂತ ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಇದನ್ನು ಆಹಾರದಲ್ಲಿ ಎಷ್ಟು ಬಳಸಬಹುದು ಅಂತಂದರೆ 0.2 to 0.8%, ಅಥವಾ 100 ಗ್ರಾಮ್ ಆಹಾರಕ್ಕೆ 2ರಿಂದ 8 ಗ್ರಾಮ್, ಅಥವಾ ಕಡಿಮೆ ಅಥವಾ ಜಾಸ್ತಿ ಬಳಸಿದ್ರು ಏನು ತೊಂದರೆ ಇಲ್ಲ. ಅಥವಾ 0.2 ಅಂತಂದರೆ 200.2 ಗ್ರಾಮ್, ಅಥವಾ 0.1 0.8 ಗ್ರಾಮ್ ವರೆಗೆ 100 ಗ್ರಾಮ್ ಆಹಾರಕ್ಕೆ ಏನು ತೊಂದರೆ ಇಲ್ಲ, ಬಳಸ್ಬೋದು. 100 ಗ್ರಾಮ್ ಅಂತಂದರೆ 1 kgಗೆ ಇದನ್ನು 2ರಿಂದ 8 ಗ್ರಾಮ್ ಬಳಸ್ಬೋದು. ಇದು ಮನುಷ್ಯನ ದೇಹವನ್ನು 30ರಿಂದ 60 ಮಿಲಿಗ್ರಾಮ್ ಪ್ರತಿ ಕಿಲೋಗೆ ಸೇರಿದ್ರೆ ಯಾವುದೇ ತೊಂದರೆ ಇರಲಾರದು ಅಂತ ಭಾವಿಸಿದ್ವಿ. ಈಗ ವಿಶ್ವದಾದ್ಯಂತ ಇಷ್ಟೆಲ್ಲ ಕಡೆ USFDA ಇರ್ಬೋದು, FACB ಇರ್ಬೋದು, ಯುನೈಟೆಡ್ ಕಿಂಗ್ಡಮ್ ಮತ್ತು USCF, ಅನೇಕ ಸೌತ್ ಆಫ್ರಿಕಾದಲ್ಲೂ ಸಹಿತ ಇದಕ್ಕೆಲ್ಲ ಅನುಮತಿ ದೊರಕಿದೆ. ಭಾರತದಲ್ಲಿ ಸಹಿತ ನಮ್ಮ FSSAI ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಆಫ್ ಇಂಡಿಯಾ ಅದು ಏನಿದೆ ಇದಕ್ಕೆ ರುಚಿಕಾರಕ ಅಂತ ಬಳಸಬಹುದು ಎಂಬ ಒಂದು ಪ್ರಮಾಣ ಪತ್ರವನ್ನು ನೀಡಿದೆ. ಇದು ಕೆಲವೊಮ್ಮೆ ವಿಷಕಾರಿ ಅಂತ ಅನೇಕ ದೇಶಗಳಲ್ಲಿ ಗುಲ್ಲೆದ್ದಾಗ ಅವುಗಳನ್ನು ಇಲಿಗಳಿಗೆ ಬಳಸಿ ಅದನ್ನು ನೀಡಿದಾಗ ಅತ್ಯಂತ ಜಾಸ್ತಿ ಪ್ರಮಾಣದ ಸಹಿತ ಅದು ಯಾವುದೇ ವಿಷಕಾರಿ ಪರಿಣಾಮ ಆಗಿಲ್ಲ ಅಂತ ತೋರಿಸ್ತು. ಇದು ಏನಾಗಿದೆ ಅಂತಂದರೆ 2 ಪರಿಣಾಮಗಳು ಮನುಷ್ಯನಲ್ಲಿ ಪ್ರಭಾವ ಬೀಳ್ತವೆ. ಒಂದು ಪ್ಲಾಸಿಬೋ ಪರಿಣಾಮ, ಇನ್ನೊಂದು ನೋಸಿಬೋ ಪರಿಣಾಮ. ಇದರ ಬಗ್ಗೆ ನಾನು ಒಂದು ಬಹಳ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತೀನಿ. ಪ್ಲಾಸಿಬೋ ಪರಿಣಾಮ ಅಂತಂದರೆ ಯಾರೋ ಒಬ್ಬರು ಕೊಟ್ಟಿದ್ದು ಇದು ನನಗೆ ಚೆನ್ನಾಗಾಗತ್ತೆ ಅಂತ ಹೇಳೋದು, ಅಥವಾ ಇದರಿಂದ ನನಗೆ ಪರಿಣಾಮ ಜಾಸ್ತಿ. ಉದಾಹರಣೆಗೆ ಕೆಲವರು ಏನು ಮಾಡ್ತಾರೆ, ನನಗೆ ದುಬಾರಿ ಗುಳಿಗೆಯನ್ನು ತಿಂದರೆ ನನಗೆ ರೋಗ ವಾಸಿ ಆಗುತ್ತೆ, ಅಥವಾ ಇಂತಹ ಡಾಕ್ಟರ್ ನನಗೆ ಕೊಟ್ಟರೆ ರೋಗ ವಾಸಿ ಆಗುತ್ತೆ ಅಂತಾರೆ, ಅವರಿಗೆ ವಾಸಿ ಆಗುತ್ತೆ. ಅದನ್ನು ಪ್ಲಾಸಿಬೋ ಪರಿಣಾಮ ಅಥವಾ ಸುಳ್ಳೌಷಧಿ ಪರಿಣಾಮ ಅಂತ ಹೇಳ್ತೇವೆ. ಇನ್ನೊಂದು ಪರಿಣಾಮ ಇದೆ ಅಂತಂದರೆ ನೋಸಿಬೋ ಪರಿಣಾಮ ಅಂತಂದರೆ ನಾವು ಇಂಥದ್ದು ನನಗೆ ಆಗಿ ಬರಲ್ಲ ಅಂತ ಅಂದ್ಕೊಳ್ತೀವಿ. ಅದು ಉದಾಹರಣೆಗೆ ಮೊನೋಸೋಡಿಯಂ ಗ್ಲೂಟಮೇಟ್ ಇದನ್ನು ತಿಂದರೆ ನನಗೆ ಹೊಟ್ಟೆ ಕೆಡುತ್ತೆ ಅಂತ ಇರುತ್ತೆ. ಅದು ಯಾವುದಕ್ಕೆ ಕೆಟ್ಟರೆ ಸಹಿತ ನಾವು ಇದಕ್ಕೆ ಅಟ್ರಿಬ್ಯೂಟ್ ಮಾಡ್ತೀವಿ, ಅದಕ್ಕೆ ನೋಸೆಬೋ ಪರಿಣಾಮ ಅಂತ ಹೇಳ್ತೀವಿ. ಆ ಕಾರಣದಿಂದ ಇದು ವೈಜ್ಞಾನಿಕವಾಗಿ ಒಂದು ಸಾಬೀತಾದಂಥ, ಈಗ ಅನೇಕ ಜನಕ್ಕೆ ಆಧುನಿಕ ವೈದ್ಯಕೀಯ ಪದ್ಧತಿ ಅಥವಾ ಅದನ್ನು ತಪ್ಪಾಗಿ ಅಲೋಪತಿ ಅಂತ ಹೇಳ್ತಾರೆ, ಇವೆಲ್ಲ ತುಂಬ ವಿಷ ಎಂಬ ಒಂದು ನೋಸೆಬೋ ಪರಿಣಾಮ ಇದೆ. ಯಾಕಂದರೆ ಎಲ್ಲ ಕಡೆ ಓದ್ಬಿಟ್ಟಿರ್ತಾರೆ. ಆ ಕಾರಣದಿಂದ ಇವೆಲ್ಲ ವಿಷಕಾರಿ ಅಂತ ಹೇಳ್ತಾರೆ. ಆದರೆ ವಿಷಕಾರಿ ಹೇಳೋದಕ್ಕಿಂತ ಇವುಗಳ ಅಡ್ಡ ಪರಿಣಾಮದ ಬಗ್ಗೆ ಜಾಸ್ತಿ ಪ್ರಚಾರ ಇದೆ. ಅಂದರೆ ಗೊತ್ತಿರುತ್ತೆ, ಇದನ್ನೆಲ್ಲೂ ಮುಚ್ಚಿಡಲ್ಲ, ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಗಳ ಬಗ್ಗೆ ಅಧ್ಯಯನವಾಗಿರಲ್ಲ. ಆ ಕಾರಣದಿಂದ ಇದರ ವಿಷಕಾರಿ ಪ್ರಮಾಣ, ಉದಾಹರಣೆಗೆ ಎಷ್ಟು ತಿಂದಾಗ ವಿಷ ಆಗುತ್ತೆ ಅಜಿನೋಮೋಟೊ ಅಂತಂದರೆ ಇದಕ್ಕೆ ಸಹಿತ ಸಂಶೋಧನೆ ಮಾಡಿದ್ದಾರೆ. 15ರಿಂದ 18 ಗ್ರಾಮ್ ಪರ್ ಕಿಲೋ, ಅಥವಾ ಮನುಷ್ಯನಿಗೆ ಇದನ್ನು ವಿಷಕಾರಿ ಆಗಬೇಕಾದ್ರೆ ಉದಾಹರಣೆಗೆ ಈಗ 15 ಗ್ರಾಮ್ ಅಂತ ಹೇಳ್ಕೊಳ್ಳೋಣ, 15 × 70 kg, 15 × 105, ಆ ಪ್ರಮಾಣದಲ್ಲಿ ಅಷ್ಟು ಪ್ರಮಾಣದಲ್ಲಿ ಜಾಸ್ತಿ ತಿನ್ನಬೇಕಾಗುತ್ತೆ. ಅಂದರೆ 1.2 kg ವರೆಗೆ ಸೇವಿಸಿದರೆ ಸಹಿತ ಅಂತಹ ಜಾಸ್ತಿ ಆಗಲ್ಲ, ಒಂದಷ್ಟು ಭೇದಿ ಆಗ್ಬೋದು, ಒಂದಷ್ಟು ತೊಂದರೆ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಇದರಿಂದ ಒಂದಷ್ಟು ಸಣ್ಣ ಪುಟ್ಟ ಪರಿಣಾಮ ಆಗ್ಬೋದು. ಅಂದರೆ ಇಷ್ಟು ಪ್ರಮಾಣದಲ್ಲಿ ಸೇರಿಸಿದ ಸಹಿತ ಇದು ತೊಂದರೆ ಮಾಡಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಅಂದರೆ ಇದು ಉಪ್ಪಿಗಿಂತ, ಇಷ್ಟು ಪ್ರಮಾಣದಲ್ಲಿ ನಾವು ಉಪ್ಪು ತಿನ್ನಲಿಕ್ಕಾಗಲ್ಲ, ಇದು ಉಪ್ಪಿಗಿಂತ ಸುಮಾರು 5-6 ಪಟ್ಟೆ ಕಡಿಮೆ ವಿಷಕಾರಿ. ಆ ಮಟ್ಟಿಗೆ ಇದು ಸುರಕ್ಷಿತ ಎಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಕೊನೆಗೆ ಈ ವಿಷಯನ ಗಮನಿಸಿದ್ದೀವಿ, ಅಜಿನೋಮೋಟೊ ಅಥವಾ ಮೊನೋಸೋಡಿಯಂ ಗ್ಲೂಟಮೇಟ್, ಅಜಿನೋಮೋಟೊ ಹೇಳೋದು ತಪ್ಪ ಹೆಸರು, ಇದು ಇದನ್ನು ಮೊನೋಸೋಡಿಯಂ ಗ್ಲೂಟಮೇಟ್ ಎಂಬ ರುಚಿಕಾರವನ್ನು ಪ್ರಥಮ ಬಾರಿಗೆ ಮಾರ್ಕೆಟ್ ಮಾಡಿದಂತಹ ಸಂಸ್ಥೆ ಜಪಾನಿನ ಅಜಿನೋಮೋಟೊ ಸಂಸ್ಥೆ ಇದಕ್ಕೆ ಗ್ಲೂಟಮೇಟ್ ರೂಪದಲ್ಲಿ ಸಹಿತ
ಅವಶ್ಯಕ. ಹಾಲಿನಲ್ಲಿ, ಮಾಂಸದಲ್ಲಿ, ಟೊಮೆಟೊದಲ್ಲಿ, ನಾವು ತಿನ್ನುವಂಥ ಟೊಮೆಟೊದಲ್ಲಿ ನೈಸರ್ಗಿಕವಾಗಿಯೇ ಅಜಿನೋಮೋಟೊ ಇದೆ, ಕಡಿಮೆ ಇದೆ. ಹಾಗಂತ ಮಾತ್ರಕ್ಕೆ ಇದನ್ನೆಲ್ಲ ತಿನ್ನಬೇಡಿ ಅಂತಾರೆ, ಏನೂ ಇಲ್ಲ. ಅದಕ್ಕೆ ಒಂದು ಯಾವುದೂ ಸಹಿತ ಪ್ಯಾರಾಸೆಲ್ಸಸ್ ಎಂಬ ವಿಜ್ಞಾನಿ ಏನು ಹೇಳಿದ್ದಾನೆ ಅಂತಂದರೆ, ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತು ಸಹಿತ ವಿಷಕಾರಿ. ಆದರೆ ಅದನ್ನು ವಿಷಕಾರಿ ಅಂತ ಹೇಳ್ಬೇಕಾದ್ರೆ ಯಾವ ಪ್ರಮಾಣದಲ್ಲಿ ಅದನ್ನು ಸೇವಿಸಿದ್ದಾರೆ ಅದರ ಮೇಲೆ, ಅದರ ವಿಷಕಾರಿ ಗುಣ ಅಥವಾ ಅದರ ಪರಿಣಾಮಕಾರಿ ಗುಣ ಅದು ಅದು ಹೊಂದಿದೆ ಅಂತ ಪ್ಯಾರಾಸೆಲ್ಸಸ್ ಹೇಳಿದ್ದಾನೆ. ಅಂತಂದರೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳು ವಿಷಕಾರಿಗಳೇ. ಉದಾಹರಣೆಗೆ ನೀರು ಸಹಿತ ಜಾಸ್ತಿ ಕುಡಿದು ಬಿಟ್ಟರೆ ವಿಷಕಾರಿ. ನಾವು ಪಶುವೈದ್ಯಕೀಯದಲ್ಲಿ ಈ ಎಳೆಯ ಕರುಗಳಿಗೆ ಎಷ್ಟು ನೀರು ಕೊಡಬೇಕಂತ ಗೊತ್ತಿರಲ್ಲ. ಅವು ಏನಾದರೂ ಹತ್ರ ಪಕ್ಕದಲ್ಲಿ ಬಕೆಟ್ ಅಥವಾ ನಾವು ನೀರಿಟ್ಟುಬಿಟ್ರೆ ಏನಾಗ್ತವೆ, ಸರ್ರಂತ ಕುಡಿದು ಬಿಡ್ತವೆ. ಆದ ನಂತರ ರಕ್ತ ಕಣಗಳೆಲ್ಲ ಒಡೆದು ಬಿಟ್ಟು ಅವುಗಳಿಗೆ ಮರಣವಾಗುವ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕದಲ್ಲಿ ಅನೇಕ ಜನ ಖಾರ ಇಷ್ಟಪಡ್ತಾರೆ. ಹಾಗಂತಂದ್ರೆ ಎಲ್ಲರೂ ಖಾರ ಇಷ್ಟಪಡ್ತಾರೋ ಅದು ಖಂಡಿತ ಸಾಧ್ಯ ಇಲ್ಲ. ಆ ಕಾರಣ ಈ ಖಾರ ಇರ್ಬೋದು ಅಥವಾ ಈ ಇವೆಲ್ಲ ಇರ್ಬೋದು ರುಚಿಕಾರಕಗಳು ಮಾತ್ರ. ಖಾರದಲ್ಲಿ ನಮ್ಗೆ ಯಾವುದೇ ಒಂದು ಪೌಷ್ಟಿಕಾಂಶ ಸಿಗಲ್ಲ. ಆದರೆ ಖಾರ ಹಾಕಿದಾಗ ಏನಾಗುತ್ತೆ, ಅದರ ಬಾಯಿ ರುಚಿ ಜಾಸ್ತಿ ಆಗುತ್ತೆ. ಈಗ ಕೆಲವರಿಗೆ ಈ ಖಾರ ತಿಂದರೆ ಅಸಿಡಿಟಿ ಆಗುತ್ತೆ, ಹಾಗಂತ ಅವ್ರು ಬಿಡ್ತಾರೆ, ಖಂಡಿತ ಇಲ್ಲ. ಹಾಗೆಯೇ ಈ ಅಜಿನೋಮೋಟೊ ಸಹಿತ ಇವುಗಳ ಹಾಗೆ ಒಂದು ರುಚಿಕಾರಕ ಮಾತ್ರ. ಇದರ ಬಗ್ಗೆ ಸಾಕಷ್ಟು ತಪ್ಪು ನಂಬಿಕೆಗಳು ನಮ್ಮ ಭಾರತದಲ್ಲಿ ಬಹಳ ಬೇಗ ಹರಡ್ತವೆ. ಈಗ ಹೋಟೆಲ್ನಲ್ಲಿ ತಿಂದಾಗ ನನಗೆ ಹೊಟ್ಟೆ ಎಲ್ಲ ತೊಂದರೆ ಆಗುತ್ತೆ, ಅಲ್ಲಿ ಅಜಿನೋಮೋಟೊ ಬಳಸ್ತಾರೆ ಅಂತ ಹೇಳ್ತಾರೆ. ಹೋಟೆಲ್ನಲ್ಲಿ ತಿಂದಾಗ ತೊಂದರೆ ಆಗೋದು ಖಂಡಿತ ನಿಜ, ಆದರೆ ಅಜಿನೋಮೋಟೊ ತಿಂದ ಅಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ, ಹೋಟೆಲ್ನವರು ಬಹುತೇಕ ಬಳಸೋದು ಸಂತೆಯಲ್ಲಿ ಕೊನೆಗೆ ಎಲ್ಲರೂ ನೀವೆಲ್ಲ ತರಕಾರಿಗಳನ್ನು ಪರ್ಚೇಸ್ ಮಾಡಿ ಬಿಟ್ಟಂತಹ ಕಡಿಮೆ ದರದ ತರಕಾರಿ ಅದನ್ನು ಸಹಿತ ಬರೆಯದಿ ಮಾಡ್ತಾ ಇರ್ತಾರೆ. ಅತ್ಯಂತ ಕಡಿಮೆ ಗುಣಮಟ್ಟದ ದಿನಸಿಗಳು, ಬಳಸಿದಂತಹ ಎಣ್ಣೆ, ಕೊಳಕು ಅಡುಗೆ ವಿಧಾನ, ಇಲಿ ಜಿರಳೆಗಳ ತುಂಬ ಜಾಸ್ತಿ ಹಾವಳಿ ಇರುವಂತಹ ಅಡುಗೆ ಮನೆಯನ್ನು ನೀವು ನೋಡಿದ್ದೀರಿ. ಮತ್ತು ಅತ್ಯಂತ ಕೊಳಕಾಗಿರುವಂತಹ ಗಲೀಜಾಗಿರುವಂತಹ ಅಡುಗೆ ಭಟ್ರುಗಳು ಒಳಗಡೆ ಇರ್ತಾರೆ. ಅದರಲ್ಲಿ ಅತ್ಯಂತ ಅಶುಚಿಕರವಾದಂತಹ ವಾತಾವರಣ ಇರ್ತಾರೆ. ಅಲ್ಲಿ ಮಾಡಿದಂತಹ ಆಹಾರಕ್ಕೆ ಸಾಕಷ್ಟು ಎಣ್ಣೆಯನ್ನು ಹಾಕ್ತಿರ್ತಾರೆ. ಹಾಗೆಯೇ ಅದಕ್ಕೆ ಸಾಕಷ್ಟು ಮಸಾಲೆಗಳನ್ನು ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಕರುಳಿನಲ್ಲಿ ನೈಸರ್ಗಿಕವಾದ ಆಹಾರಕ್ಕೆ ಹೊಂದಿಕೊಂಡಂತಹ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಅಥವಾ ಸೂಕ್ಷ್ಮಾಣುಜೀವಿಗಳು ಇದ್ದಕ್ಕಿದ್ದಾಗೆ ಹೊಸ ಆಹಾರ ಬಂದ್ಗಳು ಏನಾಗುತ್ತೆ, ಅವುಗಳಿಗೆ ಹೊಂದ್ಕೊಳ್ಳಿಕ್ಕೆ ತಯಾರಾಗುತ್ತೆ. ಅದೇ ಕಾರಣಕ್ಕೆ ಅನೇಕ ಕಿಣ್ವಗಳು ಸ್ರಾವ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತು ಇದು ಹೊಟ್ಟೆಗೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಆ್ಯಸಿಡ್ ಸಿಕ್ರೇಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಇವುಗಳನ್ನು ಜೀರ್ಣ ಮಾಡಬೇಕಾದ್ರೆ ರಿಫ್ಲೆಕ್ಸ್ ಮೆಕ್ಯಾನಿಸಮಲ್ಲಿ ಆ್ಯಸಿಡ್ ಸಿಕ್ರೇಟ್ ಆಗಬೇಕು. ಆಗ ಸಹಜವಾಗಿ ನಮಗೆ ಹೊಟ್ಟೆ ಕೆಡುತ್ತೆ. ಆದರೆ ಇದಕ್ಕೆ ಎಲ್ಲದಕ್ಕೂ ಸಹಿತ ಅಜಿನೋಮೋಟೊ ಇದ್ದದ್ದು ಕಾರಣ ಅಲ್ಲ. ಆದರೆ ಜನರ ಅಭಿಪ್ರಾಯ ಬೇರೆ ಅಂತ. ಏಕೆಂದರೆ ಲಕ್ಷಾಂತರ ಇಂತಹ ವಿಧಗಳನ್ನು ಅಧ್ಯಯನ ಮಾಡಿ ಬರೆದಂತಹ ವೈಜ್ಞಾನಿಕಗಳ ಲೇಖನಗಳನ್ನು ನಾವು ಆಧರಿಸಿ ನಾವು ಮಾತಾಡಬೇಕು ವಿನಃ ಅವರು ಹೇಳಿದರು ಇವರು ಹೇಳಿದರು ಅಂತಂದರೆ ಅದು ನಂಬಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಅಭಿಪ್ರಾಯ. ಆ ಕಾರಣದಿಂದ ಈ ಅಜಿನೋಮೋಟೊ ಹೇಳೋದು ಅತ್ಯಂತ ದುರಂತಮಯ ರಾಸಾಯನಿಕ ಎಂಬ ಒಂದು ನಂಬಿಕೆಯನ್ನು ತೆಗಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಉಪ್ಪು ಅಜಿನೋಮೋಟೊಕ್ಕಿಂತ ಜಾಸ್ತಿ ವಿಷಕಾರಿ. ಆದರೆ ಉಪ್ಪು ಸಕ್ಕರೆ ಸಹಿತ ತುಂಬ ವಿಷಕಾರಿ ಉಪ್ಪಿನಕ್ಕಿಂತ. ಸುಮಾರು ಒಂದು 150ರಿಂದ 200 ಗ್ರಾಮ್ ಸಕ್ಕರೆಯನ್ನು ತಿಂದುಬಿಟ್ರೆ ನಮಗೆ ಅತ್ಯಂತ ಅದನ್ನು ಜೀರ್ಣ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ನಿರ್ಜಲೀಕರಣ ಸಹಿತ ಆಗ್ಬೋದು. ಉಪ್ಪಿನ ವಿಷಬಾಧೆ ಬಹಳ ಸಾಮಾನ್ಯ. ಆ ಕಾರಣದಿಂದ ಹೋಟೆಲ್ನಲ್ಲಿ ತಿಂಡಿ ತಿಂದಾಗ ಆಗುವ ಎಲ್ಲ ತೊಂದರೆಗಳಿಗೆ ಅಜಿನೋಮೋಟೊ ಕಾರಣ, ಸೋಡಾ ಕಾರಣ ಹೇಳೋದು ತಪ್ಪು ನಂಬಿಕೆ. ಇದಕ್ಕೆ ಯಾವುದೇ ಒಂದು ದಾಖಲೆ ಇಲ್ಲ. ಅವರು ಜಾಸ್ತಿ ಬೆರೆಸಿದ್ರೆ ಸಹಿತ ಇದರಿಂದ ಅಡ್ಡ ಪರಿಣಾಮ ಆಗಲ್ಲ. ಹಾಗೇಳಿ ಹೋಟೆಲ್ನಲ್ಲಿ ತಿನ್ನಬೇಕು ಅಂತ ಹೇಳಿಲ್ಲ, ಅನಿವಾರ್ಯ ಸಂದರ್ಭದಲ್ಲಿ ನಾವು ತಿನ್ನಲೇಬೇಕಾಗತ್ತೆ. ಆದರೆ ತಪ್ಪು ಕಲ್ಪನೆ ತಲೆಯನ್ನು ಇಟ್ಟುಕೊಂಡು ತಿನ್ನೋದು ಬೇರೆ, ಅದರ ಬಗ್ಗೆ ಒಂದು ಅರಿವು ಇಟ್ಕೊಂಡು ತಿನ್ನುವುದು ಬೇರೆ. ಈಗ ನಾವು ಸಹಿತ ಮೊನೊಸೋಡಿಯಂ ಗ್ಲೂಟಮೇಟ್ ಹಾಕೋದ್ರಿಂದ ಏನೇನೂ ತೊಂದರೆ ಇಲ್ಲ, ಅದೊಂದು ನಿಷಿದ್ಧ ರಾಸಾಯನಿಕವೂ ಅಲ್ಲ. ಈಗ ಮದುವೆ ಮನೆಗೆ ನಾವು ಅನೇಕ ಜನ ಹೋಗ್ತೀವಿ, ಅಲ್ಲಿ ಹೋಗಿ ಬಂದಾಗ ನಮ್ಮ ಹೊಟ್ಟೆಯಲ್ಲಿ ತೊಂದರೆ ಆಗೇ ಆಗುತ್ತೆ. ಯಾಕಂದರೆ ಅಲ್ಲಿರುವಂತಹ ಹೇರಳವಾದ ಎಣ್ಣೆ, ತುಂಬ ಜಾಸ್ತಿ ಸ್ವೀಟ್ಗಳು, ಮಸಾಲೆ ಇರೋದರಿಂದ ಉದರಕ್ಕಿದ್ದಕ್ಕಿದ್ದಾಗೆ ಹೊಸ ವಸ್ತುಗಳು ಸೇರೋದ್ರಿಂದ ಅವನ್ನೆಲ್ಲ ಜೀರ್ಣ ಮಾಡ್ಕೊಳ್ಳೋಕ್ಕೆ ಜೀರ್ಣಾಂಗ ವ್ಯವಸ್ಥೆ ರೆಡಿ ಇರಲ್ಲ. ಅದು ಅನಿರೀಕ್ಷಿತವಾಗಿ ಅದರ ಮೇಲೆ ಲೋಡ್ ಬಿದ್ದುಬಿಡುತ್ತೆ. ಆಗ ಹೊಟ್ಟೆ ಒಂದಷ್ಟು ಕಿಣ್ವಗಳ ಸಕ್ರಿಯ ಇರುವುದು ಅಥವಾ ಅಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು, ಕರುಳಿನಲ್ಲಿ ಕೋಟ್ಯಾಂತರ ರೀತಿಯ ಬ್ಯಾಕ್ಟೀರಿಯಾಗಳು, ಅವಶ್ಯಕ ಬ್ಯಾಕ್ಟೀರಿಯಾಗಳಿದ್ದಾವೆ. ಅವುಗಳಿಗೆ ಇದಕ್ಕಿದ್ದಾಗೆ ಹೊಸದೇನು ಬಂತಪ್ಪ ಅಂತೇಳಿ ಗಲಿಬಿಲಿಗೊಳ್ತವೆ. ಆ ಕಾರಣದಿಂದ ಆರೋಗ್ಯ ಸ್ವಲ್ಪ ಸಮಸ್ಯೆ ಆಗೋದು ನಿಜ. ಆದರೆ ಹಿತಮಿತವಾಗಿ ನಾವು ಆಹಾರವನ್ನು ಸೇವಿಸಬೇಕೇ ವಿನಃ ಆಹಾರವನ್ನು ಇದಕ್ಕಾಗಿ ದೂಷಿಸುವುದು ತಪ್ಪು. ಹಾಗೆಯೇ ಇದೆಲ್ಲ ಏನಿದೆ
ಇವೆಲ್ಲ ಮೊನೋಸೋಡಿಯಂ ಗ್ಲುಟಾಮೇಟ್ ಇದೊಂದು ದೊಡ್ಡ ವಿಷ ಹೇಳೋದು ಭ್ರಮೆ ಅಥವಾ ಪ್ಲಾಸಿಬೋ ಅಥವಾ ನೊಸಿಬೋ ಪರಿಣಾಮದಿಂದ ಉಂಟಾಗತ್ತೆ ಅಂತ ಅಧ್ಯಯನ ಅತ್ಯಂತ ಕರಾರುವಕ್ಕಾಗಿ ಹೇಳ್ತಾರೆ. ಉದಾಹರಣೆಗೆ ಹಲ್ಲಿ ಈಗ ಆಹಾರದಲ್ಲಿ ಬಿದ್ದು ಬರುತ್ತೆ, ಓಹೋ ವಿಷ ಅಂತ ಹೇಳ್ತೀವಿ. ಯಾವುದೇ ಹಲ್ಲಿಗಳು ಭಾರತದಲ್ಲಿ ವಿಷಕಾರಿ ಹಲ್ಲಿಗಳಿಲ್ಲ. ಅದು ಮತ್ತೆ ಹಲ್ಲಿಯನ್ನು ಬೇಯಿಸಿದಾಗ ಅದರಲ್ಲಿ ಯಾವುದೂ ವಿಷ ಇರಲಿಲ್ಲ. ಆದರೂ ಸಹಿತ ಈ ಹಲ್ಲಿಯ ಒಂದು ನೋಡಿದ ಕೂಡಲೇ ನಮಗೇನಾಗುತ್ತೆ, ಒಂಥರ ಈ ಹಾವನ್ನು ನೋಡಿದಾಗ ಹೇಗೆ ಒಂಥರ ಹೇವರಿಕೆ ಬರುತ್ತೋ ಅದೇ ರೀತಿ ಅದಾಗೇನಾಗುತ್ತೆ, ಒಬ್ಬ ವಾಂತಿ ಸ್ಟಾರ್ಟ್ ಮಾಡ್ತಾನೆ, ಒಬ್ಬ ಹುಡುಗ ವಾಂತಿ ಸ್ಟಾರ್ಟ್ ಮಾಡಿದರೆ ಎಲ್ಲರೂ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಥವಾ ಅದರಲ್ಲಿ ನೈಸರ್ಗಿಕವಾಗುವಂತಹ ಫುಡ್ ಪಾಯ್ಸನಿಂಗ್ ಏನಿರುತ್ತೆ ಈಕ್ವಲೈ ಬ್ಯಾಕ್ಟೀರಿಯಾದಿಂದ ಆಗೋದು, ಅದಕ್ಕೆ ಕೋಇನ್ಸಿಡೆನ್ಸ್ ಇರ್ಬೋದು. ಆದರೆ ಇದನ್ನು ಹಲ್ಲಿ ಬಿದ್ದಾಗ ಆಹಾರದಿಂದ ಆಗುವ ವಿಷಬಾಧೆಯಿಂದ ಯಾರೂ ಸಮಸ್ಯೆಗೆ ಒಳಗಾಗಲ್ಲ. ಅಲ್ಲಿ ಬರುವಂತಹ ಫುಡ್ ಪಾಯ್ಸನಿಂಗ್ ಏನಂತ ಇರುತ್ತೆ ಅದರಿಂದ ಮಾತ್ರ ಸಮಸ್ಯೆ ಆಗುತ್ತೆ. ಈ ಕೋಳಿಗಳ ಮಿಥ್ಯೆಗಳು ಈಗ ಅನೇಕ ಮೊನ್ನೆ ಅಷ್ಟೇ ನೋಡಿದ್ದೀವಿ, ಸುದ್ದಿ ಪತ್ರಿಕೆ, ಸಾಮಾಜಿಕ ಜಾಲತಾಣ, ಕೋಳಿ ತತ್ತಿಯಲ್ಲಿ ಕ್ಯಾನ್ಸರ್ ಅಂಶ ಅಂತೇಳಿ ದೊಡ್ಡ ಸುದ್ದಿ ಆಗಿಬಿಡ್ತು. ಆ ಕಾರಣದಿಂದ ಅನೇಕ ಜನ ಕೋಳಿ ತಿನ್ನೋದನ್ನೇ ಬಿಟ್ಟುಬಿಟ್ರು. ಕೆಲವೊಮ್ಮೆ H1N5 ಇನ್ಫೆಕ್ಷನ್ ಆಯಿತು ಅಂತ ಬಿಟ್ಟರು. ಅದಕ್ಕೆ ಅನೇಕ ಕಥೆಗಳಿದ್ದಾವೆ. ಆದರೆ ಈ ಮೊನ್ನೆ ಆದಂತಹ ಒಂದು ಘಟನೆಯನ್ನು ನೋಡಬೇಕಾದ್ರೆ ಕೋಳಿ ತತ್ತಿಯಲ್ಲಿ ಸಿಕ್ಕಾಪಟ್ಟೆ ವಿಷ ಇದೆ ಅಂತ ಹೇಳಿ ಮಾಡಿತ್ತು. ಇದನ್ನು ಟ್ರಸ್ಟಿಫೈಡ್ ಎಂಬ ಪ್ರಯೋಗಾಲಯ ಎಗೋಜ್ ಎಂಬ ಒಂದಿಷ್ಟು ಕಂಪನಿಗಳ ಮೊಟ್ಟೆಗಳನ್ನು ಪರೀಕ್ಷೆ ಮಾಡಿತ್ತು. ಆಗೇನಾಗತ್ತೆ ಅಂತಂದರೆ ಅದರಲ್ಲಿ ಭಾರತದಲ್ಲಿ ಕೋಳಿಗಳಲ್ಲಿ ಉಪಯೋಗಿಸುವ ಬ್ಯಾನ್ ಮಾಡಿದಂತಹ ನೈಟ್ರೋಫ್ಯೂರಾನ್ ಇದು ಬ್ಯಾನ್ ಮಾಡಿದರೆ ಅದು ಸಹಿತ ಮಾರ್ಕೆಟಲ್ಲಿ ಸಿಗುತ್ತೆ ಎಂಬ ಜೀವ ನಿರೋಧಕ ಅಂಶ ಇದೆ. ಇದು ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂದಿದೆ ತಡ ಸಹಸ್ರಾರು ನಮ್ಮ ಯೂಟ್ಯೂಬ್ನವರಿಗಂತೂ ಈ ರೀತಿಯ ಸುದ್ದಿ ಸಿಗೋದೇ ತಡ. ಅವರಿಗೆ ಸಹಸ್ರಾರು ವೀಕ್ಷಕರು ಬೇಕು. ವೀಕ್ಷಕರು ಜಾಸ್ತಿ ಆದಾಗೆ ಅದರ ಮಾನಿಟೈಸೇಷನ್ ಜಾಸ್ತಿ ಆಗುತ್ತೆ, ದುಡ್ಡು ಬರುತ್ತೆ. ಆ ಕಾರಣದಿಂದ ಇದು ಇದ್ದಕ್ಕಿದ್ದಾಗೆ ಇದನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಇದು ಬಂದ ಕೋಳಿ ಮೊಟ್ಟೆಗಳಲ್ಲಿ ಜೀವನವರೋಧಕದ ಅಂಶ ಇದೆ ಅಂತ ಹೇಳಿ ಜನರಲ್ಲಿ ಕ್ಯಾನ್ಸರ್ ಬರುತ್ತೆ ಅಂತ ಆ ರೀತಿ ಅವರು ಒಬ್ಬಿರೋದ್ರಿಂದ ಏನಾಯಿತು, ಇದಕ್ಕಿದ್ದ ಹಾಗೆ ಜನರು ಗಾಬರಿ ಪಟ್ಬಿಟ್ರು. ಇದಕ್ಕೆ ಅನೇಕ ರೆಕ್ಕೆಗಳನ್ನು ಕಟ್ಟಿ ಕೋಳಿಗಳಲ್ಲೂ ಸಹಿತ ಹಾರ್ಮೋನ್ ಚುಚ್ಚಿ ಅವುಗಳನ್ನು 4 ರಿಂದ 6 ವಾರಕ್ಕೆ ವೇಗವಾಗಿ ಬೆಳೆಯುತ್ತದೆ ಮಾಡ್ತಾರೆ ಎಂಬ ಒಂದು ತಪ್ಪು ಸುದ್ದಿ ಸಹಿತ ಹೇಳ್ತಾರೆ. ಜಾಸ್ತಿ ತತ್ತಿ ಪಡೆಯಲಿಕ್ಕೆ ಔಷಧ ಚುಚ್ಚುತ್ತಾರೆ, ಹಾರ್ಮೋನ್ ಚುಚ್ಚುತ್ತಾರೆ ಎಂಬ ಅನೇಕ ತಪ್ಪು ಮಾಹಿತಿ ಇದೆ. ಗ್ರೋತ್ ಹಾರ್ಮೋನ್ ಚುಚ್ಚುತ್ತಾರೆ ಅಂತ ಹೇಳ್ತಾರೆ, ಅದು ಸಹಿತ ತಪ್ಪು. ಈ ಗ್ರೋತ್ ಹಾರ್ಮೋನ್ ಚುಚ್ಚಲಿಕ್ಕೆ ಹೊರಟ್ರೆ ಏನಾಗುತ್ತೆ ಅಂತಂದರೆ, ಗ್ರೋತ್ ಹಾರ್ಮೋನ್ ಅತ್ಯಂತ ದುಬಾರಿಯಾದಂತಹ ಒಂದು ಹಾರ್ಮೋನ್. ಯಾವುದೇ ಒಂದು ಫಾರ್ಮ್ನವರು ಇದನ್ನೆಲ್ಲ ಬಳಸಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಕಾಯಿಲೆ ಬರುತ್ತೆ ಅಂತ ತಪ್ಪು ಮಾಹಿತಿಗಳ ಬಿಟ್ಟರೆ ಬೇರೆ ಏನೂ ಒಂದು ಇಲ್ಲ. ಆದರೆ ಮತ್ತೊಂದು ಇಲ್ಲಿ ತಪ್ಪು ಅಂದರೆ, ಸಮಾಜದಲ್ಲಿ ಅತ್ಯಂತ ವಿದ್ಯಾವಂತರೆನಿಸಿದಂತಹ ದೊಡ್ಡ ಬಿರುದು ಭಾವನೆಗಳನ್ನು ಹೊಂದಿದಂತಹ ಮೇಧಾವಿಗಳು ಇವೆಲ್ಲ ಜನರ ತಲೆಗೆ ಸೇರಿ ಸರಿಯಾದ ಒಂದು ವೈಜ್ಞಾನಿಕ ಮಾಹಿತಿ ಇಲ್ಲದೆ ಇವುಗಳನ್ನೆಲ್ಲ ಪ್ರಸಾರ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಿ ಅದೆಷ್ಟು ತಪ್ಪು ಪ್ರಚಾರವನ್ನು ಮಾಡಿದರು ಅಂತಂದರೆ, ಅದು ವಿಜ್ಞಾನದ ಒಂದು ವ್ಯಾಪ್ತಿಗೆ ಮೀರಿ ಎಲ್ಲರೂ ಈ ಸೆಲೆಬ್ರಿಟಿಗಳಿರ್ಬೋದು ಅವರೆಲ್ಲ ಜನರಿಗೆ ಒಂದು ಸರಿಯಾದ ಮಾರ್ಗ ತೋರಿಸೋದು ಬಿಟ್ಟು ಅವರನ್ನು ಹೆದರಿಸುವ ಒಂದು ತಂತ್ರವನ್ನು ಮಾಡಿದರು. ಆ ಕಾರಣದಿಂದ ನಾವೆಲ್ಲ ಹುಷಾರಾಗಿರಬೇಕು. ಹಾಗಿದ್ರೆ ಸತ್ಯ ಏನು? ಮೊನ್ನೆ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟರು ಅದರ ಬಗ್ಗೆ. ಇದರಲ್ಲಿ ನೈಟ್ರೋಫ್ಯೂರಾನ್ ಎಂಬ ಅಂಶ ಮನಸ್ಸಿನಲ್ಲಿ ಕ್ಯಾನ್ಸರ್ ಮಾಡೋದು ನಿಜ. ಆದರೆ ಇದನ್ನು ಕೋಳಿಗಳಲ್ಲಿ ಉಪಯೋಗಿಸೋದಕ್ಕೆ ಬ್ಯಾನ್ ಮಾಡಿರುವುದು ಅಷ್ಟೇ ಸತ್ಯ. ಆದರೆ ನೈಟ್ರೋಫ್ಯೂರಾನ್ ಅಂಶಗಳು ಕ್ಯಾನ್ಸರ್ ಜನಕವಾಗಿರೋದ್ರಿಂದ ಅದನ್ನು ನಿಷೇಧ ಮಾಡಿದ್ದಾರೆ ಈಗಾಗಲೇ. ಈ ಬಗ್ಗೆ ಇಂತಿಷ್ಟೇ ದಿನಕ್ಕೆ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ಲೆಲ್ಲೂ ಒಂದು ಅಧ್ಯಯನ ಇಲ್ಲ. ಆದರೆ ಒಂದು ವೈಜ್ಞಾನಿಕ ವರದಿಯ ಪ್ರಕಾರ 0.73 ಮೈಕ್ರೋಗ್ರಾಮ್ ಅಂದರೆ 1,000 ಮೈಕ್ರೋಗ್ರಾಮ್ಗೆ 1 ಮಿಲಿಗ್ರಾಮು, ಅದರ 1 ಮಿಲಿಗ್ರಾಮ್ನೂ ಅಷ್ಟಲ್ಲ, ಅದರ 0.73 ಮೈಕ್ರೋಗ್ರಾಮ್ ಪ್ರತಿ ಕಿಲೋ ತತ್ತಿಯಲ್ಲಿ ಇದೆ ಅಂತ ಆ ಸಂಸ್ಥೆ ವರದಿ ಮಾಡಿತು. ಅಂದರೆ 1 ಕಿಲೋ ತತ್ತಿ ಸುಮಾರು 20 ತತ್ತಿ ತಿಂದರೆ 0.75 ಮೈಕ್ರೋಗ್ರಾಮ್ ಮಾತ್ರ ನೈಟ್ರೋಫ್ಯೂರಾನ್ ಅಂಶ, ಅದು ಕ್ಯಾನ್ಸರ್ ಕಾರಕ ಅಂಶ ನಮ್ಮ ಶರೀರವನ್ನು ಅದು ಸೇರುತ್ತೆ. ಹಾಗಿದ್ರೆ ಈ ಕ್ಯಾನ್ಸರ್ ಉಂಟು ಮಾಡಲಿಕ್ಕೆ ಈ ಸುಮಾರು 20 ತತ್ತಿಗಳನ್ನು ಎಷ್ಟು ದಿವಸ ತಿನ್ನಬೇಕು ಅಂತಂದರೆ 1 ರಿಂದ ಹಿಡಿದು 3 ತಿಂಗಳ ಕಾಲ 1 kg ತತ್ತಿನ ತಿನ್ನಬೇಕು. ಆತನಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಷ್ಟೇ. ಈ ಸಾಧ್ಯತೆ ಇಷ್ಟೆಲ್ಲ ಇಲ್ಲವೇ ಇಲ್ಲ. ನೋಡಿ ಜನಕ್ಕೆ ಎಷ್ಟು ಸುಲಭವಾಗಿ ಮೋಸ ಮಾಡ್ಬೋದು ಅಂತಂದರೆ, ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋದು 0.73 ಮೈಕ್ರೋಗ್ರಾಮ್ ತಿಂದರೆ, ಅಂದರೆ 1 kg ಮೊಟ್ಟೆಯನ್ನು ತಿಂದಾಗ 0.73 ಮೈಕ್ರೋಗ್ರಾಮ್ ಪ್ರತಿ ಮನುಷ್ಯನಿಗೆ ಬರುತ್ತೆ. ಅಂತಹ 1 kg ಮೊಟ್ಟೆಯನ್ನು ಯಾವ ಮನುಷ್ಯನೂ ತಿನ್ನಲ್ಲ. ಅದನ್ನು 1 ತಿಂಗಳ ತಿಂದರೆ ಮಾತ್ರ ಕ್ಯಾನ್ಸರ್ ಬರುತ್ತೆ. ಆ ಕಾರಣದಿಂದ ಇದನ್ನು ನಮಗೆ ಹೇಳಲಿಕ್ಕೆ ಕೊನೆಗೆ
ಆರೋಗ್ಯ ಸಚಿವರಿಗೆ ಎಷ್ಟು ಸಲ ಹೇಳಿದ್ರು ಸಹಿತ ಈವರೆಗೆ ಸಹಿತ ಒಂದಷ್ಟು ತಪ್ಪು ನಂಬಿಕೆಗಳು ಇದ್ದಾವೆ. ಈ ಕಾರಣದಿಂದ ಇಡೀ ಕುಕ್ಕುಟ ಉದ್ಯಮವೇ ಸಹಿತ ಒಂದಷ್ಟು ದಿವಸ ಏನಾಯಿತು, ಅಲ್ಲಲ್ಲ ಕಲ್ಲಲ್ಗೊಂಡು ಬಿಡ್ತು. ಇದಕ್ಕಿದ್ದಾಗೆ ಅಲ್ಲಿರುವಂತಹ ಷೇರು ಮಾರ್ಕೆಟ್ ಕುಸಿದು ಬಿಟ್ಟು ಅನೇಕ ತತ್ತಿ ಪ್ರಿಯರು ತುಂಬ ಆತಂಕ ಕೊಟ್ಟುಬಿಟ್ರು. ಇದು ಒಂದು ಅತ್ಯಂತ ಕಡಿಮೆ ಹಣದಲ್ಲಿ ಸಿಗುವಂತಹ ಪ್ರೋಟೀನ್ ಮೂಲ. ಇದು ಕೇವಲ ವದಂತಿಗಳು ಮಾತ್ರ. ಆದರೆ ಈ ರೀತಿ ವದಂತಿಗಳಿಂದ ಸುದ್ದಿ ಎಂಬುದು ನಮ್ಮ ಭಾರತದಲ್ಲಿ ಏನು ಹೊಸದೇನೂ ಅಲ್ಲ. ಸಣ್ಣ ಪುಟ್ಟ ಒಂದು ವಾಟ್ಸಪ್ ಸುದ್ದಿಯಿಂದ ದೊಡ್ಡ ದೊಡ್ಡ ದಂಗೆಗಳೇ ಆಗಿಬಿಟ್ಟಿವೆ. ಆ ಕಾರಣದಿಂದ ಈ ರೀತಿಯ ಸುದ್ದಿಗಳನ್ನು ಒಂದು ಸ್ವಲ್ಪ ಅಧ್ಯಯನ ಮಾಡಿ ತಿಳಿಬೇಕು. ಅಂದರೆ ಈ ಮತ್ತೊಂದು ಏನಿದೆ ಅಂತಂದರೆ, ಈ ಕೋಳಿಗಳೆಲ್ಲ ಹಾರ್ಮೋನ್ ಕೊಟ್ಬಿಡ್ತಾರೆ, ಅದರಿಂದ ಅವುಗಳನ್ನು ಬಳಸಬಾರದು, ಅವುಗಳಿಗೆ ನೀಡಿದ ಎಲ್ಲ ಅಂಶ ಮೊಟ್ಟೆಗಳಲ್ಲಿ ಬರಬರುತ್ತೆ, ಮಾಂಸದಲ್ಲಿ ಬಂದ್ಬಿಡುತ್ತೆ ಹೇಳೋದು ಸಹಿತ ಅಷ್ಟೇ ತಪ್ಪು ನಂಬಿಕೆ. ಹಾಗಿದ್ರೆ ಮಿಥ್ಯ ಒಂದು ಏನನ್ನು, ಕೋಳಿಗಳಿಗೆ ಬೆಳವಣಿಗೆ ವೇಗ ಆಗಲಿಕ್ಕೆ ಏನು ಮಾಡ್ತಾರೆ, ಗ್ರೋತ್ ಹಾರ್ಮೋನ್ ಕೊಡ್ತಾರೆ ಅಂತ ಒಂದು ಸುದ್ದಿ ಇದೆ. ಇದು ಶುದ್ಧ ಅಸತ್ಯ. ಮಾಂಸದ ಕೋಳಿಗಳು ವೇಗವಾಗಿ ಬೆಳಲಿಕ್ಕೆ ಉತ್ತಮ ಪೌಷ್ಟಿಕಾಹಾರ ಬೇಕಾಗುತ್ತೆ, ಪ್ರೋಬಯೋಟಿಕ್ ಬೇಕಾಗುತ್ತೆ, ಕೆಲವೊಮ್ಮೆ ಜೀವನಗಳನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾರೆ. ಅದು ಸಹಿತ ಇಷ್ಟೇ ಬಳಸಬೇಕಂತಿದೆ, ಆದರೆ ಜಾಸ್ತಿ ಬಳಸಬಾರ್ದು ಅಂತ ಏನೂ ಇಲ್ಲ. ಆ ಕಾರಣದಿಂದ ಬೆಳವಣಿಗೆ ಹಾರ್ಮೋನ್ ಅಥವಾ ಗ್ರೋತ್ ಹಾರ್ಮೋನ್ ಇದನ್ನು ಪ್ರತಿಯೊಂದು ಕೋಳಿಯನ್ನು ಹಿಡಿದು ಅದಕ್ಕೆ ಇಂಜೆಕ್ಷನ್ ಮೂಲಕ ಮಾತ್ರ ಕೊಡಬೇಕು, ಅದು ಸಾಧ್ಯತೆ ಇಲ್ಲ. ಯಾಕೆಂದರೆ ಊರಲ್ಲಿ ಕೊಟ್ಟಂತಹ ಅಥವಾ ಬಾಯಿ ಮೂಲಕ ಕೊಟ್ಟಂತಹ ಗ್ರೋತ್ ಹಾರ್ಮೋನ್ ಯಾವುದೇ ಕಾರಣಕ್ಕೆ ಶರೀರದಲ್ಲಿ ಅದು ಸೇರಲ್ಲ. ಹಾರ್ಮೋನ್ ಹಿಡಿದು ಅತ್ಯಂತ ದುಬಾರಿ ಅಂಶ. ಬೆಳವಣಿಗೆ ಹಾರ್ಮೋನ್ ಸಹಸ್ರಾರು ಕೋಳಿಗಳಿಗೆ, ಒಂದೊಂದು ಫಾರ್ಮಲ್ಲಿ ಒಂದು 5,000 10,000 ಕೋಳಿಗಳಿರ್ತಾರೆ. ಇದು ದೊಡ್ಡ ನಷ್ಟದ ಕೆಲಸ. ಯಾವುದೇ ಒಬ್ಬ ಕುಕ್ಕುಟೋದ್ಯಮ ಮಾಡುವ ಈ ಥರದ ಕೆಲಸನ ಮಾಡೋದಿಲ್ಲ, ಮತ್ತು ಆ ರೀತಿ ಔಷಧಿಗಳು ಸಿಗಲ್ಲ. ಇದು ಮೊದಲನೇ ಮಿಥ್ಯ. ಈ ಎಲ್ಲ ಕೋಳಿಗಳಿಗೆ ಗ್ರೋತ್ ಹಾರ್ಮೋನ್ ಚುಚ್ಚುಮದ್ದಿನ ಮೂಲಕ ನೀಡೋದು ಬಹಳ ಕಷ್ಟದ ಕೆಲಸ, ಮತ್ತು ಇದು ಒಂದು ಲಾಭದಾಯಕವೂ ಅಲ್ಲ. ಹಾಗಿದ್ದಾಗ ಅತ್ಯಂತ ಕಡಿಮೆ ಇದ್ದರೆ ಏನೋ ಮಾಡ್ತಿದ್ರೆ ನಮ್ಮ ಫಾರ್ಮರ್ಸು ಏನು ಬೇಕಾದ್ರೂ ಬಿಡಲ್ಲ. ಆದರೆ ಅನೇಕ ಪತ್ರಿಕೆಗಳಲ್ಲಿ ಮತ್ತು ದೊಡ್ಡ ಜನರು ಅದ್ರ ವಿದ್ಯಾವಂತರು ಅಂತ ಅವರೇ ಹೇಳೋದನ್ನು ನಾವು ಈ ರೀತಿ ನೋಡಿದ್ದೀವಿ. ಮಾತೆತ್ತಿದ್ರೆ ಕೋಳಿಗಳಲ್ಲಿ ಹಾರ್ಮೋನ್ ಬಳಸ್ತಾರೆ ಹೇಳೋದು ದೊಡ್ಡ ತಪ್ಪು. ಔಷಧಿಯ ಪಳೆಯುಳಿಕೆಗಳು ಮೊಟ್ಟೆ ಮಾಂಸದಲ್ಲಿ ಉಳಿದು ಮನುಷ್ಯರಲ್ಲಿ ದೊಡ್ಡ ತೊಂದರೆಯನ್ನು ಉಂಟು ಮಾಡ್ತಾರೆ ಹೇಳೋದು ಮತ್ತೊಂದು. ಈಗ ಅಂದರೆ ಈ ಏನಾಗುತ್ತೆ ಅಂತಂದರೆ, ಮಾಂಸದ ಕೋಳಿಗಳು 4 ರಿಂದ 6 ವಾರದಲ್ಲಿ ಅವು 1.5 kg ಬಂದ್ಬಿಡ್ತವೆ. ಹಾಗಂದ್ರೆ ಅದಕ್ಕೆ ಏನೋ ಒಂದು ಕೊಟ್ಟಿದ್ದಾರೆ ಅಂತ. ಆದರೆ ಈ ಮಾಂಸದ ಮತ್ತು ಮೊಟ್ಟೆ ಕೋಳಿಗಳ ತಳಿಗಳೇ ಬೇರೆ ಬೇರೆ. ಮೊಟ್ಟೆ ಕೋಳಿಗಳಿಗೆ ವೇಗದ ಬೆಳವಣಿಗೆ ಏನು ಅವಶ್ಯಕತೆ ಇಲ್ಲ, ಮಾಂಸದ ಕೋಳಿಗಳಿಗೆ ಅವಶ್ಯಕತೆ ಇದೆ. ಆದರೆ ಯಾವುದೇ ಆಹಾರ ಔಷಧಿ ನೀಡಿದರೆ ಒಮ್ಮೆ 2 ಮೊಟ್ಟೆ ಯಾವುದು ನೀಡಲ್ಲ, ಇದಕ್ಕಿದ್ದಂಗೆ ತೂಕ ಜಾಸ್ತಿ ಆಗಲ್ಲ. ಒಮ್ಮೆ ಔಷಧ ಇದ್ರೂ ಸಹಿತ ಅದರ ಪ್ರಮಾಣ ಬಹಳ ಕಡಿಮೆ ಇರುತ್ತೆ. ವಿಶ್ವಮಟ್ಟದಲ್ಲಿ ನಿಗದಿಪಡಿಸಿದಂತಹ ಪ್ರತಿದಿನ ಸೇವನೆ ಮಿತಿ, ಅಕ್ಸೆಪ್ಟೇಬಲ್ ಡೈಲಿ ಇಂಟೇಕ್ ಅಂತ ಹೇಳಿದ್ದೀನಿ, ಅದಿರುತ್ತೆ. ಮತ್ತು ಮೊಟ್ಟೆಯನ್ನು ನಾವು ಬೇಯಿಸಿ ತಿನ್ನೋದ್ರಿಂದ ಅದು ಹೊರಟೋಗ್ಬಿಡುತ್ತೆ. ಅಥವಾ ಜಠರದ ಆಮ್ಲತೆಯಲ್ಲಿ 2 ರಿಂದ 3 HCl ಅತ್ಯಂತ ಪ್ರಬಲವಾದ ಒಂದು ಅಂಶ, ಅದು ನಿಷ್ಕ್ರಿಯಗೊಂಡುಬಿಡುತ್ತೆ. ಅದರಿಂದ ಯಾವುದ ಒಂದು ಮನುಷ್ಯರಿಗೆ ಅಪಾಯ ತಂದ ಯಾವುದೇ ಒಂದು ಸಣ್ಣ ನಿದರ್ಶನಗಳು ಈವರೆಗೆ ವರದಿಯಾಗಿಲ್ಲ. ಈಗ ಕೆಲವೊಮ್ಮೆ ಮತ್ತೊಂದು ಮಿಥ್ಯ ಇದೆ. ಕಂದು ಬಣ್ಣದ ಮೊಟ್ಟೆಗಳು ಮತ್ತು ನಾಟಿ ಕೋಳಿಗಳ ಮೊಟ್ಟೆಗಳು ಸಾವಯವ ಮತ್ತು ಜಾಸ್ತಿ ಪೌಷ್ಟಿಕ. ಇದು ಸಹಿತ ತಪ್ಪು. ಮೊಟ್ಟೆಯ ಬಣ್ಣವನ್ನು ಅದನ್ನು ಇಡುವ ಕೋಳಿಯ ಮೇಲೆ ಅವಲಂಬಿತವಾಗಿದೆ. ನಾಟಿ ಕೋಳಿಗಳು ಒಂದಷ್ಟು ಕಂದು ಬಣ್ಣವನ್ನು ಇರ್ತವೆ. ಈ ನಮ್ಮ ಫಾರ್ಮ್ ಕೋಳಿಗಳು ಏನಿರ್ತವೆ ಅವು ಬಿಳಿಯ ಬಣ್ಣದ ತತ್ತಿಗಳನ್ನು ಇರ್ತವೆ. ರಾಸಾಯನಿಕ ಮುಕ್ತ ಆಹಾರ ತಂದು ಉತ್ಪಾದನೆ ಆಗುವ ತತ್ತಿಗಳೆಲ್ಲ ಸಾವಯವವೇ ಸರಿ, ಅದರಲ್ಲಿ ಏನೂ ಇಲ್ಲ. ಈಗ ಕೋಳಿಗೆ ಆಹಾರ ಕೊಟ್ಟದ್ದು ಅದರ ಮಾಂಸದಲ್ಲಿ ಮತ್ತು ರಕ್ತದಲ್ಲಿ ತತ್ತಿಯಲ್ಲಿ ಬರೋದು ಸಾಮಾನ್ಯ. ಆದರೆ ತತ್ತಿಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ, ಮಾಂಸದಲ್ಲಿ ಜಾಸ್ತಿ ಇರುತ್ತೆ. ಈಗ ಬಣ್ಣದಲ್ಲಿಯ ವ್ಯತ್ಯಾಸ ಬಿಟ್ಟರೆ ನಾಟಿ ಕೋಳಿಯ ಮೊಟ್ಟೆಯ ಪೌಷ್ಟಿಕಾಂಶಕ್ಕೂ ಹೈಬ್ರಿಡ್ ಕೋಳಿಯ ಮೊಟ್ಟೆಯ ಪೌಷ್ಟಿಕಾಂಶಕ್ಕೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಉದಾಹರಣೆಗೆ ಒಂದು 50 ಗ್ರಾಮ್ ಒಂದು ಮೊಟ್ಟೆಯನ್ನು ನಾಟಿ ಕೋಳಿ ತಿಂದಾಗ ಮತ್ತು 50 ಗ್ರಾಮ್ ಹೈಬ್ರಿಡ್ ಕೋಳಿಯ ಮೊಟ್ಟೆಯಲ್ಲಿ ತಿಂದಾಗ ಯಾವುದೇ ಪೌಷ್ಟಿಕಾಂಶದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ. ಆದರೆ ನಾವು ಕೊಡುವಂತಹ ದುಡ್ಡು ಅಥವಾ ಹಣ ಏನಿದೆ ಅದು ತುಂಬ ಜಾಸ್ತಿ. ನಾಟಿ ಕೋಳಿಯ ಮೊಟ್ಟೆ ತುಂಬ ದುಬಾರಿ ಮತ್ತು ಅದರ ತೂಕನೂ ಕಡಿಮೆ, ಸಣ್ಣದಾಗಿರುತ್ತೆ, ಅದರ ತೂಕನೂ ಕಡಿಮೆ. ಆ ಕಾರಣದಿಂದ ಅದು ರುಚಿ ಒಂದು ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಬಣ್ಣ ಬೇರೆ ಇರ್ಬೋದು, ಅದು ಬೇರೆ ವಿಷಯ. ಆದರೆ ಅದರಲ್ಲಿ ತುಂಬ ಶಕ್ತಿ ಇರುತ್ತೆ, ಅದರಲ್ಲಿ ಕೆರಾಟಿನ್ ಇರುತ್ತೆ ಅಂತ ಹೇಳೋದು ಆ ರೀತಿ. ಅದರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ, ಅದು ಬಣ್ಣವನ್ನು ಉಂಟು ಮಾಡುವ ಒಂದು ವಸ್ತು. ಈ ರೀತಿ ನಾಟಿ ಕೋಳಿ ಮತ್ತು ಫಾರಂ ಕೋಳಿಗಳನ್ನು ಸಹಿತ ಇತ್ತೀಚೆಗೆ ಬಣ್ಣದ ಮೊಟ್ಟೆಗಳಿರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಸಿ ತತ್ತಿ ಬೇಯಿಸಿದ ತತ್ತಿಗಿಂತ ಜಾಸ್ತಿ ಪೌಷ್ಟಿಕ ಅಂತ ಹೇಳ್ತಾರೆ. ಇದು ಸಹಿತ ತಪ್ಪು. ಹಸಿ ತತ್ತಿ ಬೇಯಿಸಿದ ತತ್ತಿಗಿಂತ ಜಾಸ್ತಿ ಪೌಷ್ಟಿಕ ಅಲ್ಲ, ಬದಲಾಗಿ ಇದರಿಂದ ಸಾಲ್ಮೊನೆಲ್ಲಾ ಇತ್ಯಾದಿ ಕಾಯಿಲೆಗಳು
ಹರಡುವ ಸಾಧ್ಯತೆ ಇದೆ. ಇದು ಹಾಲಿನಲ್ಲೂ ಸಹಿತ ಹಸಿ ಹಾಲು ಕುಡಿದಾಗ ಭಾರಿ ಪೌಷ್ಟಿಕ ಅಂತ ಹೇಳ್ತಾರೆ, ಕತ್ತೆ ಹಾಲು ಕುಡಿದಾಗ ಪೌಷ್ಟಿಕ ಅಂತ ಹೇಳ್ತಾರೆ. ಯಾವುದೂ ತಪ್ಪೆ. ತತ್ತಿಯನ್ನು ಬೇಯಿಸುವುದರಿಂದ ಬ್ಯಾಕ್ಟೀರಿಯಾಗಳು ನಾಶವಾಗಿ ಪ್ರೋಟೀನ್ ಸುಲಭಕ್ಕೆ ಜೀರ್ಣ ಆಗುತ್ತೆ. ಹಸಿ ತತ್ತಿಯಲ್ಲಿರುವಂತಹ ಪ್ರೋಟೀನ್ ಏನಿದೆ ಅದು ಸುಲಭಕ್ಕೆ ಜೀರ್ಣ ಆಗಲ್ಲ. ಆದರೆ ಬೇಯಿಸುವುದರಿಂದ ಏನಾಗುತ್ತೆ, ಸುಲಭಕ್ಕೆ ಪ್ರೋಟೀನ್ ಜೀರ್ಣ ಆಗುತ್ತೆ. ಬೇಯಿಸಿದ ತತ್ತಿಗಳು ಹಸಿ ತತ್ತಿಗಿಂತ ಜಾಸ್ತಿ. ನಾಟಿ ಮೊಟ್ಟೆಗಳು ಸಾವಯವ ಮತ್ತು ಹೈಬ್ರಿಡ್ ಕೋಳಿಗಳ ಮೊಟ್ಟೆಗಿಂತ ಪೌಷ್ಟಿಕ ಅನ್ನುವುದು ಯಾವುದೇ ಒಂದು ಸತ್ಯಾಂಶ ಇಲ್ಲದಂತಹ ಮಿಥ್ಯ. ಈ ರೀತಿ ಕಂದು ಬಣ್ಣದ ಮೊಟ್ಟೆಗಳು ಮತ್ತು ನಾಟಿ ಕೋಳಿಗಳ ಮೊಟ್ಟೆಗಳು ಸಾವಯವ ಮತ್ತು ಜಾಸ್ತಿ ಪೌಷ್ಟಿಕ ಹೇಳೋದು ಸಹಿತ ಅದು ಸಹಿತ ತಪ್ಪು. ಬಣ್ಣದಲ್ಲಿನ ವ್ಯತ್ಯಾಸ ಬಿಟ್ಬಿಟ್ರೆ ಪೌಷ್ಟಿಕಾಂಶಕ್ಕೂ ಮತ್ತು ಹೈಬ್ರಿಡ್ ಕೋಳಿಯ ಮೊಟ್ಟೆ ಪೌಷ್ಟಿಕಾಂಶಕ್ಕೂ ಜಾಸ್ತಿ ಇಲ್ಲ. ಹೈಬ್ರಿಡ್ ಕೋಳಿಯ ತತ್ತಿ ಕಡಿಮೆ ಹಣದಲ್ಲಿ ಸಿಗುತ್ತೆ, ಗ್ರಾಹಕರಿಗೆ ಅದರಿಂದ ಅನುಕೂಲವೂ ಜಾಸ್ತಿ. ತತ್ತಿಗಳಿಗೆ ಜೀವವಿದೆ ಮತ್ತು ಅದನ್ನು ತಿನ್ನುವುದು ಪ್ರಾಣಿ ಹತ್ಯೆ ಮಾಡಿದಂತೆ ಹೇಳೋದು ಸಹಿತ ತಪ್ಪು. ಮೊಟ್ಟೆಯನ್ನು ಕೋಳಿಗಳು ಇಡೀ ವರ್ಷ ಕೊಡ್ತವೆ. ಗಂಡು ಕೋಳಿಯ ಅವಶ್ಯಕತೆ ಇರುವುದಿಲ್ಲ. ಯಾವುದೇ ಕೋಳಿಗೆ ಮೊಟ್ಟೆ ಇಡಲಿಕ್ಕೆ ಗಂಡು ಕೋಳಿಯ ಅವಶ್ಯಕತೆ ಇರುವುದಿಲ್ಲ. ಗಂಡು ಮತ್ತು ಹೆಣ್ಣು ಕೋಳಿಗಳು ಮಿಲನವಾದ ನಂತರ ಏನಿರುತ್ತೆ, ಆ ಮೊಟ್ಟೆಯನ್ನು ನಾವು ಕಾವು ಕೊಟ್ಟರೆ ಏನಾಗುತ್ತೆ, ಅದು ಮರಿಯಾಗಿ ಹೊರಟು ಬರುತ್ತೆ. ಇಲ್ಲದೆ ಹೋದರೆ ಏಕಕೋಶ ಜೀವಿ ಅಷ್ಟೇ, ಅದಕ್ಕೆ ಜೀವ ಮಾತ್ರ ಇರೋದಿಲ್ಲ. ಅದರಿಂದ ಇದೊಂದು ಯಾವುದೇ ಒಂದು ಜೀವ ಹತ್ಯೆ ಅಲ್ಲ. ಉದಾಹರಣೆಗೆ ಹಾಲು ಮತ್ತು ತತ್ತಿಗೆ ಏನು ವ್ಯತ್ಯಾಸ ಅಂತಂದರೆ ಏನು ವ್ಯತ್ಯಾಸ ಇಲ್ಲ, ಎರಡು ಸಹಿತ ಪ್ರಾಣಿ ಅಥವಾ ಪಕ್ಷಿಜನ್ಯ ವಸ್ತುಗಳು. ಹಾಲು ಜಾಸ್ತಿ ಕಣಗಳನ್ನು ಹಸುಗಳಿಂದ ಬಂದಿರುತ್ತೆ, ಆದರೆ ಕೋಳಿ ಮೊಟ್ಟೆಗಳು ಏಕಕೋಶವನ್ನು ಮಾತ್ರ ಹೊಂದಿದ್ದಾವೆ. ಆ ಲೆಕ್ಕಕ್ಕೆ ಈಗ ವೆಜಿಟೇರಿಯನ್ ಅಂತ ಹೇಳ್ತಾರೆ, ಅವರಿಗೆ ಕೋಳಿ ತತ್ತಿನೇ ಹಾಲಿಗಿಂತ ಒಳ್ಳೆಯದು ಅಂತ ಹೇಳ್ಬೋದು. ತತ್ತಿಯನ್ನು ತಿನ್ನುವುದರಿಂದ ದೇಹದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳೋದು ಅದು ಸಹಿತ ತಪ್ಪು. ಇದು ಸಹಿತ ಉತ್ತಮ ಕೊಲೆಸ್ಟ್ರಾಲ್ ಅನ್ನು ಹೊಂದಿರೋದ್ರಿಂದ ಈಗ ಹೃದಯದ ತೊಂದರೆ ಏನು ಆಗುವ ಸಾಧ್ಯತೆ ಇಲ್ಲ. ಹೀಗೆ ಅನೇಕ ರೀತಿಯ ಮಿಥ್ಯೆಗಳು. ತತ್ತಿಯ ಕವಚ ಹೊಟ್ಟೆಗೆ ಹೋಗಿಬಿಟ್ರೆ ಪ್ರಾಣಕ್ಕೆ ಅಪಾಯ. ಗಂಡು ಮತ್ತು ಹೆಣ್ಣು ಕೋಳಿಗಳ ಸಂಪರ್ಕದಿಂದ ಫಲ ಹೊಂದಿದ ಮೊಟ್ಟೆ ಬಹಳ ಪೌಷ್ಟಿಕ. ಇವೆಲ್ಲವೂ ಸಹಿತ ತಪ್ಪು. ಬೇಸಿಗೆಯಲ್ಲಿ ತತ್ತಿ ಸೇವಿದರೆ ದೇಹಕ್ಕೆ ಹೀಟ್ ಆಗುತ್ತೆ. ಇದೊಂದು ಹೀಟ್ ಆಗುತ್ತೆ ಹೇಳೋದು ಅನೇಕ ಸಲ ನಮ್ಮ ಜನರಲ್ಲಿ ಪರಿಕಲ್ಪನೆ ಇದೆ. ಹೀಟ್ ಅಂತಂದ್ರೆ ಏನೋ ಒಂದು ಕಷ್ಟ ಆಗೋದು. ಎಲ್ಲ ಆಧುನಿಕ ವೈದ್ಯಕೀಯ ಪದ್ಧತಿ ಅಥವಾ ಅಲೋಪತಿ ಔಷಧಿಗಳು ಅಂತ ಏನು ಕರಿತೀವಿ ಅವೆಲ್ಲ ಹೀಟು ಅಂತ ಹೇಳ್ತಾರೆ. ಹೀಟ್ ಅಥವಾ ಕೋಲ್ಡ್ ಎಂಬ ಪರಿಕಲ್ಪನೆ ವೈದ್ಯಕೀಯ ವಿಜ್ಞಾನದಲ್ಲಿ ಇಲ್ಲ. ಅದಕ್ಕೆ ಸ್ಟ್ರೆಸ್ ಅಂತ ಹೇಳ್ತಾರೆ ಬಿಟ್ಟರೆ ಇದೊಂದು ಕೆಲವೊಂದು ಆಹಾರ ಅಥವಾ ಔಷಧಿ ಕೊಟ್ಟಾಗ ಜಠರದಲ್ಲಿ ಆಮ್ಲಜನಕ ಜಾಸ್ತಿ ಆಗ್ಬೋದು, ಆಗ ತುಂಬ ಕಸಿವಿಸಿ ಆಗ್ಬೋದು. ಅದಕ್ಕೆ ಹೀಟ್ ಅಂತ ಕರೆದ್ರೆ ಯಾವ ಹೀಟಿಗೂ ಅದಕ್ಕೆ ಸಂಬಂಧ ಇಲ್ಲ. ಜಾಸ್ತಿ ತತ್ತಿ ಸೇವಿದರೆ ಮಕ್ಕಳಾಗಲು ತೊಂದರೆ. ಹೀಗೆ ಇದು ಶುದ್ಧ ಸುಳ್ಳು. ಯಾವುದು ಪುರುಷತ್ವಕ್ಕೆ ಅಥವಾ ತತ್ತಿಗೆ ತೊಂದರೆ ಇಲ್ಲ. ಔಷಧಿಗಳ ಪಳಿಯುಳಿಕೆಗಳು ಕೋಳಿ ಮೊಟ್ಟೆಯಲ್ಲಿ ಉಳಿದು ಮನುಷ್ಯನಲ್ಲಿ ತೊಂದರೆ ಉಂಟು ಮಾಡ್ತವೆ. ಇದು ಸಹಿತ ಅಷ್ಟೊಂದು ಪ್ರಮಾಣದಲ್ಲಿ ಸತ್ಯ ಅಲ್ಲ. ಮೊಟ್ಟೆ ಕೋಳಿಗಳಿಗೆ ವೇಗದ ಬೆಳವಣಿಗೆ ಅಗತ್ಯ ಇಲ್ಲ. ಆ ಕಾರಣದಿಂದ ಅವುಗಳಿಗೆ ಕೊಟ್ಟಂತ ಆಹಾರ ಮೊಟ್ಟೆ ಒಳಗೆ ವಿಸರ್ಜನೆ ಆಗುವ ಸಾಧ್ಯತೆ ಬಹಳ ಕಡಿಮೆ. ಮತ್ತೆ ಔಷಧ ಇದ್ರೆ ಸಹಿತ ಅದನ್ನು ಬೇಯಿಸಿ ತಿನ್ನುವುದರಿಂದ ಏನು ಸಮಸ್ಯೆ ಇಲ್ಲ. ಹಾಗಿದ್ರೆ ಎಲ್ಲಾನು ಬ್ಯಾನ್ ಮಾಡಿಬಿಟ್ರೆ ಹೇಗೆ? ಉದಾಹರಣೆಗೆ ಡೈಕ್ಲೋಫೆನಿಕ್ ಬ್ಯಾನ್ ಮಾಡಿದ್ರು. ಹಾಗೆ ಅನೇಕ ಜನರನ್ನ ಭಾವನಾತ್ಮಕ ವಿಷಯದಲ್ಲಿ ಭರಾಟೆಯಲ್ಲಿ ವಿಜ್ಞಾನವು ಮೂಲೆ ಗುಂಪಾಗುವುದು ಅನೇಕ ಸಂಬಂಧ. ಈ ಡೈಕ್ಲೋಫೆನಿಕ್ ಅನ್ನು ಯಾಕೆ ಬ್ಯಾನ್ ಮಾಡಿಬಿಟ್ರು ಅಂತಂದ್ರೆ ಅದು ವಲ್ಚರ್ಗಳನ್ನ ಅಥವಾ ಹದ್ದುಗಳನ್ನ ಸಾಯಿಸಿಬಿಡುತ್ತೆ ಅಂತ ಹೇಳಿದ್ರಿಂದ ಬ್ಯಾನ್ ಮಾಡಿಬಿಟ್ರು. ಆದರೆ ಪಾಕಿಸ್ತಾನದಲ್ಲಿ ಆದಂತಹ ಒಂದು ಏನು ಸುದ್ದಿ ಇದೆ, ಅದನ್ನ ಅಲ್ಲಿ ಆದಂತಹ ಕೆಲವು ಅಂಶನ ಭಾರತದಲ್ಲಿ ಸಹಿತ ಅದನ್ನು ಅನ್ವಯಿಸಿಬಿಟ್ಟು ಯಾವುದೇ ಒಂದು ಅಧ್ಯಯನ ನಡೆಸದೆ ಇಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಪಶುವೈದ್ಯರಿಗೆ ಏನಾಗಿದೆ, ಒಂದು ಒಳ್ಳೆಯ ನೋವು ನಿವಾರಕ ದೊರೀತಾಗಿದೆ. ಇದರ ಬದಲಾಗಿ ದುಬಾರಿ ನೋವು ನಿವಾರಕಗಳನ್ನು ನಾವು ಬಳಸಬೇಕಾಗಿದೆ. ಹಾಗೆಯೇ ಈ ಸಸ್ಯಜನ್ಯ ಮೂಲದ ಅನೇಕವು ಬಹಳ ಸುರಕ್ಷಿತ ಅಂತ ಭಾವಿಸಿದ್ದೀವಿ, ಅದು ಸಹಿತ ತಪ್ಪು. ಮಾರ್ಫಿನ್, ಆಫಿನ್, ಗಾಂಜಾ ಇವೆಲ್ಲ ಸಸ್ಯಜನ್ಯ ಮೂಲಗಳೇ, ಆದರೆ ಇವೆಲ್ಲ ಅತ್ಯಂತ ಜಾಸ್ತಿ ವಿಷಕಾರಕ ವಸ್ತುಗಳನ್ನು ಹೊಂದಿದ್ದಾವೆ. ಅದು ಸಹಿತ ಒಂದು ಅರ್ಥ ಇದಿಲ್ಲ. ಆ ಕಾರಣದಿಂದ ಬಹುತೇಕ ಕೊನೆಗೆ ನಾವು ಹೇಳಬೇಕಂತಂದ್ರೆ ವಿಜ್ಞಾನದ ಬಹುತೇಕ ಆವಿಷ್ಕಾರಗಳು ಮಾನವನ ಅನುಕೂಲಕ್ಕೆ ಹೊರತು ಪಶು ಪಕ್ಷಿಗಳಿಗೆ, ನಿಸರ್ಗಕ್ಕೆ ಇವು ಅನುಕೂಲ ಇಲ್ಲ. ಅದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಉದಾಹರಣೆಗೆ ಒಂದು ವೈಜ್ಞಾನಿಕ ಆವಿಷ್ಕಾರಗಳನ್ನು ನಾವು ಮಾಡಿದಾಗ ಅದು ಪ್ರಕೃತಿ ವಿರುದ್ಧವೇ ಕೆಲಸ ಮಾಡುತ್ತೆ. ಉದಾಹರಣೆಗೆ ವಿಮಾನ ಗುರುತ್ವಾಕರ್ಷಣದ ವಿರುದ್ಧ ಹೋಗುತ್ತೆ ಹಾಗೂ ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಬಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಇದು ಮನುಷ್ಯ ಒಂದು ಕಡೆಗೆ ಬೇಗ ಹೋಗ್ಬೇಕಲ್ಲ, ಆಗ ಅದನ್ನು ಹೋಗುತ್ತದೆ. ಉದಾಹರಣೆಗೆ ಕಡಿಮೆ ವೇಗ ಇರುವಂತಹ ಒಂದಷ್ಟು ವಸ್ತುಗಳಿಗೆ ಅಪಾಯದ ಸಾಧ್ಯತೆ ಕಡಿಮೆ. ಉದಾಹರಣೆಗೆ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ರೆ ಅವನಿಗೆ ಒಂದು 10% ಅಪಾಯದ ಸಾಧ್ಯತೆ ಇದೆ, ಅಪಘಾತದ ಸಾಧ್ಯತೆ ಇದೆ. ಅದೇ ಆತ
ಸೈಕಲಲ್ಲಿ ಹೋಗ್ತಾ ಇದ್ದರೆ 20% ಇರ್ಬೋದು, ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದಾಗ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತು ಟ್ರೈನ್ ಅಥವಾ ಇವು ಅಪಘಾತಕ್ಕೆ ಒಳಗಾದಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ಅಂದರೆ ವೇಗ ಜಾಸ್ತಿ ಆದಾಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ಆದರೆ ಮನುಷ್ಯ ಬೇಗ ತಲುಪ್ತಾನೆ. ಅಂದರೆ ವಿಜ್ಞಾನ ಅತ್ಯಂತ ದೊಡ್ಡ ಫಲಾನುಭವಿ ಮನುಷ್ಯ ಮಾತ್ರ. ಆದರೆ ಪ್ರಾಣಿ ಪಕ್ಷಿಗಳಿಗೆ ಅದರಿಂದ ಏನೇನು ಇದು ಅನುಕೂಲ ಇಲ್ಲ. ಮನುಷ್ಯನಿಗೆ ವಿಜ್ಞಾನದ ಎಲ್ಲ ಅವಶ್ಯಕತೆಗಳಿಂದ ಒಂದು ಅನುಕೂಲ ಆಗಿದೆ. ನೀವು ಈಗ ಒಂದು ವಿಡಿಯೋ ಸಂವಾದ ಮಾಡ್ತಾ ಇರೋದು ವಿಜ್ಞಾನದ ಒಂದು ಆವಿಷ್ಕಾರವೇ. ಆದರೆ ವೈಜ್ಞಾನಿಕ ಮನೋಭಾವವನ್ನು, ವಿಜ್ಞಾನದಿಂದ ನಮಗೆ ಆದಂತಹ ಉಪಕಾರಗಳನ್ನು ನಾವು ಸ್ಮರಿಸಿಕೊಳ್ಬೇಕಾಗತ್ತೆ. ವೈಜ್ಞಾನಿಕ ಮನೋಭಾವವನ್ನು ಹೊಂದಬೇಕು. ಹಾಗೆ ಪ್ರಕೃತಿಗಳಿಗೆ, ಜೀವ ಜಂತುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ವಿವೇಚನೆಯಿಂದ ನಾವು ಬಳಸ್ಕೊಳ್ಬೇಕು. ವಿಜ್ಞಾನದ ಆವಿಷ್ಕಾರಗಳು ಅದನ್ನು ಏನಿದೆ, ಉದಾಹರಣೆಗೆ ಅಟಾಮಿಕ್ ಎನರ್ಜಿ ಅಥವಾ ವಿಕಿರಣವನ್ನು ನಾವೇನು ಮಾಡ್ತೀವಿ ಇವತ್ತು ವಿದ್ಯುತ್ ಉತ್ಪಾದನೆಗೆ ಬಳಸ್ಬೋದು, ಅಣು ಬಾಂಬನ ಉತ್ಪಾದನೆಗೂ ಸಹಿತ ಬಳಸ್ಕೊಳ್ಬೋದು. ಈಗ ಹಳೆಯದೆಲ್ಲ ಶ್ರೇಷ್ಠ ಅಂತ ನಾವು ಹೇಳ್ತೀವಿ. ಖಂಡಿತ ನಮಗೆ ಈಗ ಶಿಲಾಯುಗದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಆಧುನಿಕ ಒಂದು ವಿಜ್ಞಾನದ ಜೊತೆಗೆ, ಪ್ರಕೃತಿಯ ಜೊತೆಗೆ ನಾವು ರೂಢಿಸಿಕೊಂಡು ಪರ್ಯಾಯಗಳ ಬಗ್ಗೆ ಚಿಂತನೆ ಮಾಡುವಂತಹ ಒಂದು ದೊಡ್ಡ ಅವಶ್ಯಕತೆ ಇದೆ. ಇಲ್ಲಿ ಅಧ್ಯಯನದ ಮೇಲೆ ಏನೂ ನಡೆಯೋದಿಲ್ಲ. ಊಹಾಪೋಹಗಳು, ಭಾವನೆಗಳ ಆಧಾರದ ಮೇಲೆ ವಿಷಯಗಳು ನಿರ್ಧಾರವಾಗ್ಬಿಡ್ತವೆ. ಉದಾಹರಣೆಗೆ ಪರಿಸರ ಮಾಲಿನ್ಯ ಆಗುತ್ತಿರುವುದು ನಿಜವಾದರೂ ಸಹಿತ ಯಾವ್ಯಾವುದಕ್ಕೂ ಏನೇನೋ ಕಿತ್ತು ಬಿಸಾಡೋದು ಈಗಿನ ಒಂದು ದುರಂತವಾಗಿಬಿಟ್ಟಿದೆ. ಆ ಕಾರಣದಿಂದ ನಾವು ಏನು ಮಾಡಬೇಕು ಅಂತಂದರೆ, ಈ ರೀತಿಯ ವಿಷಯಗಳ ಬಗ್ಗೆ ತಪ್ಪು ಕಲ್ಪನೆ ಇರುವುದನ್ನು ಒಂದೊಂದು ಸಲ ಖಚಿತಪಡಿಸ್ಕೊಳ್ಬೋದು. ಕೆಲವೊಮ್ಮೆ ಏನು ಮಾಡ್ತಾರೆ, ಈ ಧಾರ್ಮಿಕ ಗುರುಗಳು ಅವರೆಲ್ಲ ಈ ಪಶುಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೊರಡ್ತಾರೆ. ಅನೇಕ ರೀತಿಯ ತಪ್ಪು ಸಂದೇಶಗಳನ್ನು ಅವ್ರು ಕೊಡ್ತಾರೆ. ಆ ಕಾರಣದಿಂದ ಅವರಿಗೆಲ್ಲರಿಗೂ ಒಂದು ವಿನಂತಿ ಏನಂತಂದರೆ, ಹೇಳುವ ಮೊದಲು ತಜ್ಞರು ಅಂತ ಇರ್ತಾರೆ, ಅವುಗಳನ್ನು ಖಚಿತಪಡಿಸಿಕೊಳ್ಳಿ. ಆ ಕಾರಣದಿಂದ ಎಲ್ಲರೂ ಸಹಿತ ವಿಜ್ಞಾನವನ್ನು ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಬಳಸ್ಕೊಳ್ಬೇಕು. ಎಲ್ಲರೂ ಸಹಿತ ತಜ್ಞರು ಆಗಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಪರಿಣಿತರು ಸಹಿತ ಅವರೇ ಮಾತಾಡಿದರೆ ಬಹಳ ಒಳ್ಳೆಯದು. ಆ ಕಾರಣದಿಂದ ನಾವು ಸತ್ಯವಾದ ವಿಷಯ, ವಿಜ್ಞಾನ ಏನಿದೆ ಸತ್ಯ, ಅಂದರೆ ಪ್ರತಿ ಕ್ಷಣದಲ್ಲೂ ಸಹಿತ ಸತ್ಯವನ್ನು ನಾವು ಹೇಳ್ತಿರ್ತೀವಿ. ಆ ಕಾರಣದಿಂದ ಏನಾಗುತ್ತೆ ಅಂತಂದರೆ, ಕೊನೆಗೆ ಗೆಲ್ಲುವುದು ಸತ್ಯವೇ. ಎಷ್ಟೇ ನಾವು ಮಾತಾಡಿದ ಸಹಿತ ಕೊನೆಗೆ ಗೆಲ್ಲುವುದು ಸತ್ಯವೇ. ಸತ್ಯಮೇವ ಜಯತೆ ಅಂತ ಹೇಳ್ತಾ ನಾನು ಇವತ್ತಿನ ಈ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.